Every child is an artist. The problem is how to remain an artist once we grow up ಅಂತ. ಎಲ್ಲೇ ಹೋದರೂ ಅದೇ ಹೇಳ್ತಾರಲ್ಲ, ದ ಹಾರ್ಟ್ ವಾಂಟ್ಸ್ ವಾಟ್ ಇಟ್ ವಾಂಟ್ಸ್ ಅಂತ. ಸೊ ದ್ಯಾಟ್ ಈಸ್ ಮೂವಿ, ದ್ಯಾಟ್ ಈಸ್ ಸಿನಿಮಾ. ನನಗೆ ಸುದೀಪ್ ಸರ್ ವುಡ್ ಕಮ್ ಸಿಟ್ ನೆಕ್ಸ್ಟ್ ಮೀ, ಏನು ತಂದಿದ್ಯಾ, ಏನಿದೆ, ಆ್ಯಂಡ್ ದೆನ್ ಯು ವುಡ್ ಪಿಕ್ ಮೈ ಫೇವ್ರೆಟ್ ಚಾಕ್ಲೇಟ್ ಆ್ಯಂಡ್ ಐ ಯೂಸ್ ಟು ಬಿ ಲೈಕ್, ಇಲ್ಲ ನಂಗೆ ಬೇಕು ಅಂತ. ನಮ್ಮ ಅಚೀವ್ಮೆಂಟ್ಸೇ ಕೆಲವು ಸತಿ ನಮಗೆ ಮುಳ್ಳಾಗಬಹುದು. ಐ ಫೀಲ್ ಲೈಕ್ ಸಿನಿಮಾ ಬಂದು ನಾವು ಆಡಿಯನ್ಸಿಗೆ ಮಾಡಬೇಕು, ಅದನ್ನು ನಾವು ಮರಿತೀವಿ ಅನ್ಸುತ್ತೆ. ನಾವು ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಫಾರ್ ಆಲ್. ಕೇರ್ ಆಫ್ ಫುಟ್ಪಾತ್ ಟೈಮಲ್ಲಿ ಆ ಸಿನಿಮಾ ಮೂಲಕ ದ ಮೆಸೇಜ್ ನೀವೇನು ಕೊಡೋಕೆ ಟ್ರೈ ಮಾಡ್ತಾ ಇದ್ರಿ ಆಚೆ ಕಡೆ ಆಡಿಯನ್ಸ್ಗೆ? ಎಷ್ಟೊಂದು ಜನ ಸೆಕೆಂಡ್ PU ಓದ್ತಾ ಇರೋರು ಮತ್ತು ಡಿಗ್ರಿ ಓದ್ತಾ ಇರೋರು ರೀಸೆಂಟ್ ಇಯರ್ಸ್ನಲ್ಲಿ ದೇವ್ ಕಮೆಂಟ್ ಟೋಲ್ಡ್ ಮೀ, ನಾನು ಆ ಸಿನಿಮಾ ನೋಡಿದ್ದೀನಿ, ಇವಾಗಲೂ ನೋಡ್ತಾ ಇರ್ತೀನಿ, ತುಂಬ ಇನ್ಸ್ಪೈರ್ ಮಾಡುತ್ತೆ. 2016 ಕೇರ್ ಆಫ್ ಫುಟ್ಪಾತ್ 2 ಎಂಟರ್ಸ್ ಅಕಾಡೆಮಿ ಅವಾರ್ಡ್ಸ್ 88th ಆಸ್ಕರ್ಸ್. ಅಲ್ಲಿರೋ ದೊಡ್ಡ ದೊಡ್ಡ ಸ್ಟುಡಿಯೋಸ್ಗೆ ಗೊತ್ತು ಯಾರು ಇರ್ತಾರೆ ಅಂತ, ಆ್ಯಂಡ್ ಅವ್ರ ಸಿನಿಮಾಗಳನ್ನು ಪುಷ್ ಮಾಡ್ತಾರೆ, ಲಾಬಿ ಮಾಡ್ತಾರೆ. ಸೊ ಸೇಂಗ್ ಈ ಸಿನಿಮಾ ನೋಡೇ ಇಲ್ಲ ಎಷ್ಟೊಂದು ಜನ. ಕೇರ್ ಆಫ್ ಫುಟ್ಪಾತ್ 2 ಕೇರ್ ಆಫ್ ಫುಟ್ಪಾತ್ ಖಂಡಿತ ಆ ಬೋರ್ಡ್ ಮೆಂಬರ್ಸಲ್ಲಿ ಖಂಡಿತ ಯಾ ಬಿಕಾಸ್ ನಮ್ಗೆ ಗೊತ್ತಿತ್ತು ವಿ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಮನಿ. ಹೌ ಡು ಯು ಥಿಂಕ್ ಜನ ನಿಮ್ಮನ್ನು ಡಿಸ್ಕ್ರೈಬ್ ಮಾಡ್ತಾರೆ? ಪೀಪಲ್ ಡಿಸ್ಕ್ರೈಬ್ ಯು. ಅವ್ನು ಚಿಕ್ಕ ವಯಸ್ಸಿನಲ್ಲಿ ಅವನೇ ಮಾಡಿದ್ನ ನಿರ್ದೇಶನ, ಇನ್ನು ಎಷ್ಟೊಂದು ಜನ ಈಗಲೂ ಮಾತಾಡ್ತಾರೆ. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್, ಈ ವ್ಯಕ್ತಿ ಪರಿಚಯ ನಾನು ಮಾಡ್ಕೊಳ್ಬೇಕಂದ್ರೆ ವಿಕಿಪೀಡಿಯಾ ಕೆಲಸ ಮಾಡೋದಾದರೆ ಐ ಥಿಂಕ್ ಐ ಶುಡ್ ಸ್ಟಾರ್ಟ್ ವಿತ್ ಫಿಲ್ಮ್ ಡೈರೆಕ್ಟರ್, ಆ್ಯಕ್ಟರ್, ಎಡಿಟರ್, ಆಂಟ್ರಪ್ರನರ್, VFX ಸೂಪರ್ವೈಸರ್, 30ಕ್ಕೂ ಹೆಚ್ಚು ಫೀಚರ್ ಫಿಲ್ಮ್ಸ್, 300ಕ್ಕೂ ಹೆಚ್ಚು ಟೆಲಿವಿಷನ್ ಎಪಿಸೋಡ್ಸ್, ಗಿನ್ನಿಸ್ ದಾಖಲೆ, ಬೀಯಿಂಗ್ ದಿ ಯಂಗೆಸ್ಟ್ ಡೈರೆಕ್ಟರ್. ಇಷ್ಟೆಲ್ಲ ಆದ್ರೂ ನಾನು ಯಾವಾಗಲೂ ನೋಡೋದು ಒಂದು ಹ್ಯೂಮನ್ ಜರ್ನಿನಲ್ಲಿ ದೀಸ್ ಆರ್ ಆಲ್ ಒಂದಷ್ಟು ಕ್ರಾಸ್ ರೋಡ್ಸ್, ಬಟ್ ದ ಫೈನಲ್ ಡೆಸ್ಟಿನೇಷನ್ ಇಸ್ ಫಾರ್ ದ ಹ್ಯೂಮನ್ ಸೋಲ್ ಟು ರಿಮೇನ್ ಜೆನ್ಯೂನ್, ಆನೆಸ್ಟ್ ಆ್ಯಂಡ್ ಕ್ಯೂರಿಯಸ್. ಹಾಗಾಗಿ ನಮ್ಮೆಲ್ರಿಗೂ ಕ್ಯಾಮ್ರಾ ಮುಂದೆ ಮಾಸ್ಟರ್ ಆಗಿ ಕಿಶನ್ ಅಂದ ತಕ್ಷಣ ಮುಖದ ಮೇಲೆ ಏನೋ ಒಂದು ನಗು ಬರುತ್ತೋ ಅದೇ ಇನ್ನಸೆನ್ಸ್, ಅದೇ ಒಂದು ಚಾಮನ್ನ ಮೇಂಟೈನ್ ಮಾಡ್ತಾ ಟುಡೇ ಐ ವಾಂಟ್ ಟು ಇನ್ವೈಟ್ ನಮ್ಮ ಮಾಸ್ಟರ್ ಕಿಶನ್, ಹೂ ಇಸ್ ನೌ ಮಿಸ್ಟರ್ ಕಿಶನ್ ಆನ್ ಜಾಸ್ಟ್ ಕ್ಯೂರಿಯಸ್. ಡೂಡ್, ಹೇಗಿದ್ದೀರಾ? ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಚೆನ್ನಾಗಿದ್ದೀನಿ, ಆ್ಯಂಡ್ ನೀವು ಹೇಗಿದ್ದೀರಾ? ನನಗೆ ಆ್ಯಕ್ಚುಲಿ ಈಗ ಸಿನ್ಸ್ ಐ ಸಾ ಯು ಆಸ್ ನೀನು ಸಡನ್ ಕ್ಯಾಮ್ರಾ ಮುಂದೆ ಇದ್ದೀರಾ? ಇಲ್ಲ ನನ್ನ ಹೇಗೆ ಚಿಕ್ಕ ವಯಸ್ಸಿಂದ ಮಾತಾಡ್ಸಿದ್ರು ಅದೇ ರೀತಿ ಮಾತಾಡಿಸಿ. ನೀನು ನಾನು ಚಿಕ್ಕವನಿದ್ದಾಗ ಆಂಟಿ ಅಂದಿದ್ನೇನೋ, ಬಟ್ ಇವಾಗ ಐ ಶುಡ್ ಕಾಲ್ ಯು ಅಕ್ಕ. ಸೊ ನಿನಗೆ ಯಾವ್ದು ಓಕೆ ಅನ್ಸುತ್ತೋ ಅದನ್ನು ನೀನು ಕರಿ. ಬಟ್ ಕಿಶನ್, ಹೇಗಿದೆಯಾ? ಯುನೋ ಗ್ರೋನ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಅಂದರೆ ಒಂದಷ್ಟು ಜನಕ್ಕೆ ಸ್ಕ್ರೀನ್ ಪ್ರೆಸೆನ್ಸು ಅದೇ ಉಳ್ಕೊಂಡ್ಬಿಟ್ಟಿರುತ್ತೆ, ಬಟ್ ನಿನ್ನ ಪ್ರೊಫೈಲ್ ನೋಡ್ತಾ ಇದ್ದೆ ತುಂಬ ಮುಂದಕ್ಕೆ ಹೋಗಿದೆಯಾ. ಅಂದರೆ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಲೈಫಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡ್ತಾ. ಫಸ್ಟ್ಲಿ ಹಿಯರ್ ವಿ ಆರ್ ಮೀಟಿಂಗ್ ಇನ್ 2025. ಹೌದು, ಹೇಗಿದೆಯಾ? ಲೈಫನ್ನು ಹೇಗೆ ನೋಡ್ತಾ ಇದೆಯಾ? ಲೈಫ್ ಇಸ್ ಗುಡ್. ಐ ಮೀನ್ ಲೈಕ್ ಐ ಥಿಂಕ್ ಈ ಕಳೆದ 2 ವರ್ಷಗಳಿಂದ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಹ್ಯಾವ್ ಬಿನ್ ಹ್ಯಾಪನಿಂಗ್. ಇವಾಗ ಮತ್ತೆ ಸಿನಿಮಾಗೆ ವಾಪಸ್ ಬರ್ತಾ ಇದ್ದೀನಿ. ದಟ್ ಈಸ್ ಮೈ ಲೈಕ್ ಬಿಗ್ಗೆಸ್ಟ್ ಅಪ್ಡೇಟ್ ಆ್ಯಂಡ್ ಮೈ ಬಿಗ್ಗೆಸ್ಟ್ ಲೈಫ್ ಚೇಂಜ್ ರೀಸೆಂಟ್ಲಿ ಅಂತ ಹೇಳ್ಬೋದು. ಅಂದರೆ ಏನಾಯಿತು ಈ 2 ವರ್ಷದಲ್ಲಿ? ಐ ಮೀನ್ ನಾಟ್ ಜಸ್ಟ್ ದ ಲಾಸ್ಟ್ 2 years. ಐ ಫೀಲ್ ಲೈಕ್ ನಾನು ಬೆಳೆದಾಗ್ಲಿಂದ ಲೈಕ್ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದೆ ನನ್ನ ಕರಿಯರ್ನ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್. ಅದಾದಮೇಲೆ ನಿರ್ದೇಶನ ಕೇಳಿದೆ. ಅದಾದಮೇಲೆ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಐ ಬಿಕೇಮ್ ಟೆಕ್ನಿಕಲಿ ಸ್ಟ್ರಾಂಗ್. ಅದ್ರ ಬಗ್ಗೆ ಮಾತಾಡೋಣ. ಆದರೆ ಅದಾದಮೇಲೆ ಐ ಗಾಟ್ ಇನ್ ಟು ಆಂಟ್ರಪ್ರನ್ಯೂರ್ಶಿಪ್, ನನ್ನದೇ ಆದ ಒಂದು ಕಂಪನಿ. ಆ್ಯಂಡ್ ಎಲ್ಲೇ ಹೋದರೂ ಅದೇ ಹೇಳ್ತಾರಲ್ಲ, ದ ಹಾರ್ಟ್ ವಾಂಟ್ಸ್ ವಾಟ್ ಇಟ್ ವಾಂಟ್ಸ್ ಅಂತ. ಸೊ ದ್ಯಾಟ್ ಈಸ್ ಮೂವಿ, ದ್ಯಾಟ್ ಈಸ್ ಸಿನಿಮಾ ನನಗೆ. ಸೊ ಮತ್ತೆ ವಾಪಸ್ ಸಿನಿಮಾ ಕಡೆ ಬರಬೇಕು ಅಂತ ಕಳೆದ ವರ್ಷದಿಂದ ಐ ಬಿನ್ ವರ್ಕಿಂಗ್ ಆನ್ ಸ್ಕ್ರಿಪ್ಟ್ಸ್, ಆ್ಯಂಡ್ ಅದರಲ್ಲಿ ತುಂಬ ಇಷ್ಟ ಆಗಿರೋ ಒಂದು ಸ್ಕ್ರಿಪ್ಟ್ ಮೇಲೆ ಈಗ ಕೆಲಸ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದು ಶುರು ಕೂಡ ಆಗಲಿದೆ, ಆ್ಯಂಡ್ ಐ ವಿಲ್ ಬಿ ಡೈರೆಕ್ಟಿಂಗ್. ಓ ವಾವ್. ಸೊ 9ನೇ ವಯಸ್ಸಲ್ಲಿ ವೆನ್ ಯು ಡಿಡ್ ಕೇರ್ ಆಫ್ ಫುಟ್ಪಾತ್, ಅದಕ್ಕೆ ಗಿನ್ನೆಸ್ ದಾಖಲೆ ಅಂತ ಅದೊಂದು ಲೇಬಲ್ ಬಂತು. ಹೌದು. ಸೊ ನಿನ್ನನ್ನು ನೋಡಿದ್ರೆ ವಯಸ್ಸಿಗೆ ಮೀರಿದ ಬುದ್ಧಿ ಅಂತಾರಲ್ಲ ಆ ಥರ, ಅಂದರೆ ಆ್ಯಕ್ಟಿಂಗಲ್ಲಿ ಅಪ್ಪ ಅಮ್ಮನರ ಸಜೆಷನ್ ಮೂಲಕ ನೀನು ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದ ರೀತಿ ಆಗ್ಬೋದು. ಅಲ್ಲಿವರೆಗೂ ಅವ್ರ ಸೂತ್ರಧಾರರು ಫಾರ್ ಆಲ್ ಸಮ್ ಇಯರ್ಸ್ ಆಫ್ ಯುವರ್ ಲೈಫ್ ಆ್ಯಂಡ್ ಆಲ್ ದಿ ಅಕಾಂಪ್ಲಿಷ್ಮೆಂಟ್ಸ್. ಅದಾದಮೇಲೆ ನಾವು ಯು ಆರ್ ದ ಸೂತ್ರಧಾರ.
And you are making some choices as to, okay, this is what I want to do, this is what I want to be anta. So how have you handled the switch from parents telling you, okay, this could be your path, to now realizing ನಿನ್ನ path ಏನು ಇರಬೇಕು? ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೈ ಪೇರೆಂಟ್ಸ್ ಹ್ಯಾವ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಈವನ್ ಟುಡೇ ದೇರ್ ಆರ್ ಸ್ಟಿಲ್ ದೇರ್ ಫಾರ್ ಮೀ. ಆದರೆ ಯಾವತ್ತೂ ಅವರು ನೀನಿದು ಮಾಡು, ನೀನಿದು ಮಾಡಬೇಕು ಅಂತ ನನಗೆ ಹೇಳಲಿಲ್ಲ. ಇನ್ಫ್ಯಾಕ್ಟ್ ಕೇರ್ ಆಫ್ ಫುಟ್ಪಾತ್ ಆಗಿದ್ದೂ ಹೇಗೆ ಅಂದರೆ, ನಾನೊಂದು ಇನ್ಸಿಡೆಂಟ್ನಲ್ಲಿ ನೋಡಿ, ಐ ಮೀನ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ಮಕ್ಕಳು ಪೇಪರ್ ಮಾರೋದನ್ನು ಮತ್ತು ಆಟ ಸಾಮಾನು ಮಾರೋದನ್ನು ನೋಡಿ, ಯಾಕೆ ಅವರು ನಂತರ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ದೆನ್ ಹೇಳಿದ್ರು, ಇಲ್ಲ ಅವರು ದುಡ್ಡು ಸಂಪಾದನೆ ಮಾಡಿ ಮನೆಗೆ ತೊಗೊಂಡು ಹೋದ್ರೇ ಅವ್ರ ಜೀವನ ಅಂತ. ಆ್ಯಂಡ್ ದೆನ್ ಐ ವಾಸ್ ಲೈಕ್, ನಾನು ಆ ಟೈಮಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ಸಿನಿಮಾನಲ್ಲಿ ಮಾಡ್ತಾಯಿದ್ದೆ, ಸೀರಿಯಲ್ನಲ್ಲಿ ಮಾಡ್ತಾಯಿದ್ದೆ, ಆ್ಯಂಡ್ ಎರಡನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ, ಸ್ಕೂಲ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ ಇದ್ರ ಜೊತೆನಲ್ಲಿ. ಸೊ ಯಾಕೆ ಅವರೂ ಅವ್ರ ಕೆಲಸದ ಜೊತೆಯಲ್ಲಿ ಶಾಲೆಗೂ ಹೋಗೋಕ್ಕಾಗಲ್ಲ, ವೈ ಕಾನ್ ದೇ ಗೆಟ್ ಎಜುಕೇಟೆಡ್ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾವೆ. ಸೊ ಇದ್ರ ಬಗ್ಗೆ ನಾನು ಹೇಳಿದಾಗ ದೇವರ್ ಲೈಕ್, ಬಟ್ ಅದನ್ನು ಅವ್ರಿಗೆ ಹೇಗೆ ತಲುಪಿಸೋದು ಅಂತ. ನನಗೆ ಸಿನಿಮಾ, ಸೊ ಒಂದು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಅ ಶಾರ್ಟ್ ಸ್ಟೋರಿ. ಸೊ ನಾನು ಅದನ್ನ ಎತ್ಕೊಂಡು ಹೋದಾಗ ಇಟ್ ಜಸ್ಟ್ ಹ್ಯಾಪೆಂಡ್ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ, ವೈ ಡೋಂಟ್ ಕಿಶನ್, ವೈ ಐ ಕಾಂಟ್ ಹಿ ಡೈರೆಕ್ಟ್ ಅಂತ. ಸೊ ಎಲ್ಲೂ ಅವ್ರು ನನಗೆ ಈ ಯಾವುದೇ ಒಂದು ನಿರ್ಧಾರ ನನ್ನ ಜೀವನದಲ್ಲಿ ಅವರು ಪುಷ್ ಮಾಡಿ ನನ್ನ ಕೈಲಿ ಮಾಡಿಸ್ಲಿಲ್ಲ. ಸೊ ಅದು ಆಲ್ವೇಸ್ ನಿನ್ನಲ್ಲಿದ್ದ ಆಸೆನ ಅವ್ರು ಪೋಷಿಸಿ ಏನು ಬೇಕೋ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಎಲ್ಲದರ ಜೊತೆಯಲ್ಲಿ ದೇ ಹ್ಯಾವ್ ಟಾಟ್ ಮಿ ಅ ಲಾಟ್ ಆಫ್ ವ್ಯಾಲ್ಯೂಸ್ ಲೈಫ್ನಲ್ಲಿ. ಅದರಲ್ಲಿ ನನ್ನ ಯಂಗ್ ಡೇಸ್ನಲ್ಲಿ ನನಗೇನು ಹೇಳಿದರು ಅಂದರೆ, ನಾನು ಸಿನಿಮಾಗೆ ಇಳಿದಾಗ ಆ್ಯಕ್ಟಿಂಗಿಗೆ, ನೀನು ಎಲ್ಲಿವರೆಗೂ ನಿನ್ನ ಸ್ಕೂಲಿಂಗನ್ನು ಚೆನ್ನಾಗಿ ನೋಡ್ಕೊತೀಯೋ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಗೆಟ್ ಡಿಸ್ಟಿಂಕ್ಷನ್ ಆ್ಯಂಡ್ ಗುಡ್ ಮಾರ್ಕ್ಸ್, ಇದರಲ್ಲಿ ಎನ್ಕರೇಜ್ ಮಾಡ್ತೀವಿ. ಸೊ ಅದು ಯಾವಾಗಲೂ ಇಟ್ ವಾಸ್ ದೇರ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್, ನಾನು ಚೆನ್ನಾಗಿ ಓದಬೇಕು ಆ್ಯಂಡ್ ಐ ಹ್ಯಾವ್ ದಟ್ ಲಿಟಲ್ ಕಾಂಪಿಟೇಟಿವ್ನೆಸ್ ಇನ್ ಮೀ. ಸೊ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಂದ್ರೂ ಐ ಯೂಸ್ ಟು ಮೀಟ್ ಮೈ ಫ್ರೆಂಡ್ಸ್, ನೋಟ್ಸ್ ಇಸ್ಕೊತಾ ಇದ್ದೆ, ಅವ್ರ ಹತ್ರ ಬುಕ್ಸ್ ಇಸ್ಕೊತಾ ಇದ್ದೆ, ಕವರ್ ಮಾಡ್ಕೊತಾ ಇದ್ದೆ. ಕ್ಲಾಸ್ನಲ್ಲಿ ನನಗೆ ಹಾಕೊಡೋರು, ಮ್ಯಾಮ್ ಇವತ್ತು ಹೋಮ್ವರ್ಕ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂತ. ಆ್ಯಂಡ್ ಒಂದೊಂದು ಸರಿ ಏನಾಗೋದು, ಒಂದು ವಾರ ಬಿಟ್ಟು ಹೋಗಿರ್ತಿದ್ದೆ, ಟೆಸ್ಟ್ ಇರೋದು. ಸೊ ಈ ಥರ ಎಲ್ಲ ಐ ಹ್ಯಾವ್ ಕಮ್ ಥ್ರೂ ದ್ಯಾಟ್. ಸೊ ನನಗೆ ದೇ ಹ್ಯಾವ್ ಆಲ್ವೇಸ್ ಟೋಲ್ಡ್ ಮೀ ಲೈಕ್, ಹೇಗೆ ನೀನು ಬೇರೆ ಬೇರೆದನ್ನು ಪ್ರಯಾರಿಟೈಸ್ ಮಾಡ್ಕೊಬೇಕು ಲೈಫ್ನಲ್ಲಿ ಅಂತ. ಸೊ ಆ ಸ್ಟೇಜ್ನಲ್ಲಿ ಸ್ಟಡೀಸ್ ವಾಸ್ ಮೈ ಪ್ರಯಾರಿಟಿ ಅಲಾಂಗ್ ವಿತ್ ಪರ್ಸ್ಯೂಯಿಂಗ್ ಸಿನಿಮಾ. ಆ್ಯಂಡ್ ಇವಾಗ ಪ್ರಯಾರಿಟೀಸ್ ಚೇಂಜ್ ಆಗಿದೆ, ಬಟ್ ಸಿನಿಮಾ ಇಸ್ ಸ್ಟಿಲ್ ಅಪ್ ದೇರ್. ವಾವ್. ಅಂದರೆ ಅಷ್ಟು ಚೆನ್ನಾಗಿ ಕಂಪಾರ್ಟ್ಮೆಂಟಲೈಸ್ ಮಾಡಿಕೊಂಡು, ಅಂದರೆ ಆ ಲೈನ್ ನೀವು ಯೂಸ್ಡ್ ಅಲ್ಲ, ಎಲ್ಲಿವರೆಗೂ ಓದಲ್ಲಿ ಚೆನ್ನಾಗಿರ್ತೀಯೋ ಅಲ್ಲಿವರೆಗೂ ಸಿನಿಮಾಗೂ ವಿ ವಿಲ್ ಎನ್ಕರೇಜ್ ಅಂತ. ಇಟ್ಸ್ ಲೈಕ್ ಇಂಟರ್ ಕನೆಕ್ಟೆಡು. ನಿನ್ನ ಚೈಲ್ಡ್ಹುಡ್ ಹೇಗಿತ್ತು? ಬಿಕಾಸ್ ದೇರ್ ಇಸ್ ಅ ಪಿಕಾಸೋ ಅವ್ರದ್ದು ಫೇಮಸ್ ಲೈನ್ ವಿಚ್ ಗೋಸ್, ಎವ್ರಿ ಚೈಲ್ಡ್ ಇಸ್ ಅನ್ ಆರ್ಟಿಸ್ಟ್, ದ ಪ್ರಾಬ್ಲಮ್ ಇಸ್ ಹೌ ಟು ರಿಮೇನ್ ಅನ್ ಆರ್ಟಿಸ್ಟ್ ಒನ್ಸ್ ವಿ ಗ್ರೋ ಅಪ್ ಅಂತ. Yeah, that makes a lot of sense. Right. So you literally did that, like, you know, you are an artist and ad bloom agide while you were a child to the world. ಐ ಥಿಂಕ್ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಇವಾಗ್ಲೂ ಅಷ್ಟೇ, ಏನೂ ಕಡಿಮೆ ಆಗಿಲ್ಲ, ಕ್ಯೂರಿಯಾಸಿಟಿ. ಲೈಕ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್ ಅಬೌಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಮನೆಯಲ್ಲಿ ಮೈ ಗ್ರ್ಯಾಂಡ್ ಡ್ಯಾಡ್ ವಾಸ್ ಇಂಟು HAL. ಸೊ ಅವರು ಈ ಫೈಟರ್ ಜೆಟ್ಸು ಮತ್ತು ಬೇರೆ ಪ್ಲೇನ್ಸ್ ಮೇಲೆಲ್ಲ ಕೆಲಸ ಮಾಡೋರು. ಅವ್ರ ಹತ್ರ ಕೂತ್ಕೊಂಡು ರಾಕೆಟ್ ಹೆಂಗೆ ಟೇಕ್ ಆಫ್ ಆಗುತ್ತೆ ಅಂತ ನಾನು ಕಲ್ತ್ಕೊತಾ ಇದ್ದೆ. ಲೈಕ್ ಐ ಯೂಸ್ ಟು ಟೆಲ್ ಹಿಮ್, ಇಲ್ಲ ಹಿಂಗಲ್ಲ, ಹಿಂಗೆ ಹೋಗುತ್ತೆ ಅಂತ. ಅಲ್ಲಿಂದ ಹಿಡಿದು ನನ್ನ ಸಿನಿಮಾಗೆ ಹಿಡಿದ್ಮೇಲೆ ಐ ಫೀಲ್ ಲೈಕ್ ನನ್ನ ಸೆಟ್ನಲ್ಲಿ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ನಾನು ಕೆಲಸ ಮಾಡೋದಕ್ಕೆ ಇರ್ತಾ ಇದ್ದಿದ್ದೇನೆ 2 ಗಂಟೆ 3 ಗಂಟೆ ಅಷ್ಟು ಕೆಲಸ, ಏನೇನು ಎಂಟೈರ್ ಡೇ. ಇನ್ನು ಮಿಕ್ಕಿದ ಟೈಮಲ್ಲಿ ಕ್ಯಾಮ್ರಾಮ್ಯಾನ್ ಹತ್ರ ಹೋಗೋದು, ಲೈಟ್ ಮ್ಯಾನ್ ಹತ್ರ ಹೋಗೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಹೋಗೋದು, ಡೈರೆಕ್ಟರ್ ಹತ್ರ ಹೋಗೋ ಅವ್ರ ಜೊತೆ ಕೂತ್ಕೊಂಡು. ಆವಾಗ ಮಾನಿಟ್ರು ಇರಲಿಲ್ಲ, ಇವಾಗ್ಲಾರು ನಮ್ಗೆ ಮಾನಿಟರ್ ಇದೆ. ನಾನು ಸ್ಟಾರ್ಟ್ ಮಾಡಿದಾಗ ದೇರ್ ವಾಸ್ ನೋ ಮಾನಿಟರ್. CCTV ಅಂತ ಅದು CCD ಡಿವೈಸ್ ಬಂದಿದ್ದೇನೆ ನಾನು ಕೇರ್ ಆಫ್ ಫುಟ್ಪಾತ್ ಟೈಮ್ಗೆ 1-2 ವರ್ಷದ ಹಿಂದೆ. ಬಟ್ ಅವ್ರ ಜೊತೆ ಕೂತ್ಕೊಂಡು ಏನು ಶಾರ್ಟ್ ತೆಗಿತಾ ಇದ್ದೀರಾ, ಇದೇನು ಲಾಂಗ್ ಶಾಟ್ ಅಂದ್ರೇನು, ಮಿಡ್ ಶಾಟ್ ಅಂದ್ರೇನು, ಕ್ಲೋಸ್ ಶಾಟ್ ಅಂದ್ರೇನು. ಕ್ಯಾಮ್ರಾಮನ್ ಹತ್ರ ನಾನೊಂದು ಬುಕ್ ಇಟ್ಕೊಂಡಿದ್ದೆ, ನಮ್ಮ ಈ ಲೈಕ್ ನಾರ್ಮಲ್ ಸೈಜ್ ಬುಕ್ ಬರುತ್ತೆ ಗೊತ್ತಾ, ನಾಟ್ ಈವನ್ ಇವಾಗೆಲ್ಲ ಕಿಂಗ್ ಸೈಜು ಮತ್ತು ಲಾಂಗ್ ನೋಟ್ ಎಲ್ಲ ಇದೆ. ಆ ಚಿಕ್ಕ ಬುಕ್ಕು, ಶಾರ್ಟ್ ಬುಕ್ಕು, ಆ ಬುಕ್ಕನ್ನು ಬರೀ ಕ್ಯಾಮ್ರಾ ಬಗ್ಗೆ ಬರ್ಕೊಳ್ಳೋದಕ್ಕೆ. ಕ್ಯಾಮ್ರಾಮ್ಯಾನ್ ದೇರ್ ವಾಸ್ ದಿಸ್ ಲವ್ಲಿ ಇಂಡಿವಿಜುವಲ್, ಹಿ ಈಸ್ ನಾಟ್ ದೇರ್ ವಿತ್ ಅಸ್, ಸುಂದರ್ನಾಥ್ ಸುವರ್ಣ ಸರ್ ಅಂತ.
he was my mentor in cinematography. Like, I mean, like, he has taught me the most knowledge. ಅಂದರೆ ಏನು ಕ್ಯಾಮ್ರಾನಲ್ಲಿ ಶೂಟ್ ಮಾಡ್ತಾ ಇದೀವಿ, ARRI 235 ಅಂದ್ರೇನು, ARRI 3 ಅಂದ್ರೇನು, ಆಮೇಲೆ ಯಾವ ಲೆನ್ಸಸ್ ಯೂಸ್ ಮಾಡ್ತಾ ಇದೀವಿ, ಕೋವ ಲೆನ್ಸಸ್ ಯೂಸ್ ಮಾಡ್ತಾ ಇದೀವಿ, ಫಿಲ್ಟರ್ ಅಂದರೆ ಏನು. ನನಗೆ ಆ ಏಜ್ನಲ್ಲಿ 5-6ನಲ್ಲಿ ND3, ND6, ND9 ಅಂದರೆ ಏನು ಅಂತ ಗೊತ್ತಿತ್ತು. ಆ್ಯಂಡ್ ಅವ್ರ ಜೊತೆ ಟ್ರಾಲಿನಲ್ಲಿ ನಾರ್ಮಲಿ ಬ್ಯಾಟ್ರಿನ ಕೆಳಗಿಡ್ತಾರೆ, ಕ್ಯಾಮ್ರಾಮನ್ ಮೇಲೆ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತಾರೆ, ನಾನು ಆ ಬ್ಯಾಟ್ರಿ ಮೇಲೆ ಕೂತ್ಕೊತಾ ಇದ್ದೆ. ಅವ್ರ ಕ್ಯಾಮ್ರಾ ಅಲ್ಲಿದ್ದರೆ ನಾನು ಹಿಂಗೆ ಇಟ್ಕೊಂಡು ನನ್ನ ಕ್ಯಾಮ್ರಾ ನಾನು ಇಟ್ಕೊಂಡಿರ್ತಿದ್ದೆ. ಏನು ಲೆನ್ಸ್ ಹಾಕಿದ್ಯಾ ಕಿಶನ್ ಅನ್ನೋರು, 40 ಹಾಕಿದ್ದೀನಿ ಅಂಕಲ್, ಹೌದಾ, ನಾನು 80 ಹಾಕಿದ್ದೀನಿ ಅಂತ. ಸೊ ಐ ಯೂಸ್ ಟು ನೋ. ಆ ಅವೇರ್ನೆಸ್ಸು ಎಲ್ಲೋ ಸಬ್ಕಾನ್ಷಿಯಸ್ಲಿ ಆ ಏಜ್ನಲ್ಲೇ ನನಗೆ ಬಂದಿತ್ತು. ಆ್ಯಂಡ್ ನಾನು ಇವನ್ ಬೇರೆ ಶೂಟ್ಸ್ನಲ್ಲೂ ಅಷ್ಟೇ, ಲುಕ್ ಎಲ್ಲಿ ಕೊಡಬೇಕು, ಲೆಫ್ಟ್ ಲುಕ್ಕಾ ರೈಟ್ ಲುಕ್ಕಾ, ಅಥವಾ ಏನು ನನ್ನ ಶೋಲ್ಡರ್ ಮಾತ್ರ ಇಟ್ಕೊಂಡಿದ್ದೀರಾ, ಅಥವಾ ಆಮ್ ಐ ನಾಟ್ ಸೀನ್, ಈ ಅವೇರ್ನೆಸ್ ಇತ್ತು. ಆ್ಯಂಡ್ ಮೆನಿ ಥಿಂಗ್ಸ್ ನಾನು ಅಲ್ಲೇ ಕಲ್ತಿದ್ದು. ಲೈಕ್ ನನ್ನ ಒಂದು ಚೈಲ್ಡ್ಹುಡ್ನಲ್ಲಿ ನನ್ನ ಮೋಸ್ಟ್ ಟೈಮ್ ಆ್ಯಸ್ ಎ ವಾಟ್ ಯು ಸೇ ಲೈಕ್ ಆ್ಯಸ್ ಎ ಕಿಡ್ ನಾನು ಸ್ಪೆಂಡ್ ಮಾಡಿದ್ದು ಸೆಟ್ನಲ್ಲೇ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತಿದೆ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗೋದು ಅಂತ. ಅಂದರೆ ಇಟ್ ಫೀಲ್ಸ್ ನೈಸ್ ವೆನ್ ವಿ ಸಿ ಪೀಪಲ್, ಏನೋ ಒಂದು ಆಪರ್ಚುನಿಟಿ ಸಿಕ್ಕಿರುತ್ತೆ ಎಲ್ಲೋ ಒಂದು ಕಡೆ ದೇ ದೇರ್, ಆ್ಯಂಡ್ ಅದ್ರ ಸುತ್ತಮುತ್ತಲೇ ಕಲಿಯೋರಿಗೆ ಮೈಯೆಲ್ಲ ಕಣ್ಣು ಅಂತಾರಲ್ಲ. ಸೊ ಈ ಥರ ನಿನ್ನಲ್ಲಿ ಒಂದು ಗುಣ ಇದೆ ಅಂತ ನಿನಗೆ ಅವಾಗೆಲ್ಲ ಗೊತ್ತಾಗ್ತಾ ಇತ್ತಾ? ಈ ಗುಣದ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ, ಬಟ್ ಕೆಲವ್ರನ್ನ ಇರಿಟೇಟ್ ಮಾಡ್ತಿದ್ದೆ, ಆ್ಯಂಡ್ ಅವ್ರು ನನ್ನ ವಾಪಸ್ ಇರಿಟೇಟ್ ಮಾಡೋರು. ಅಂದರೆ ಲೈಕ್ ತುಂಬ ಪ್ರಶ್ನೆ ಕೇಳ್ತಾ ಇದ್ನಲ್ಲ, ಎಲ್ಲರಿಗೂ ಅದೇ ಪೇಷನ್ಸ್ ಇರಲ್ಲ ಹೇಳ್ಕೊಡೋದಕ್ಕೆ. ಆ್ಯಂಡ್ ಒಬ್ಬ ಮಗು ಇವನಿಗೇನಕ್ಕೆ ಹೇಳ್ಕೊಡ್ಬೇಕು ಅನ್ನೋದು ಇರುತ್ತೆ. ಬಟ್ ಒನ್ ಇನ್ಸಿಡೆಂಟ್ ವಾಸ್, ಒಂದು ಸಿನಿಮಾ ಶೂಟ್ ಮಾಡುವಾಗ ದೇವರ್ ಲೈಕ್, ಕಿಶನ್ ಬಾಯ್ಲಿ ಈ ಶಾರ್ಟನ್ನು ತೆಗಿಬೇಕು, ಯಾವ ಥರ ತೆಗೆಯೋದು ಅಂತ. ಆಮೇಲೆ ನಾನು ಹೇಳಿದೆ, ಅಂಕಲ್ ಏನಿಲ್ಲ, ಕ್ರೇನ್ ಮೇಲಿರಲಿ ಕ್ಯಾಮ್ರಾ, ಹಾಗೇ ಡೌನ್ ಆದರೆ ಅವ್ರಿಗೆ ನಡ್ಕೊಂಬರಲಿ, ಆ ಮೆಟ್ಲು ಇಳ್ಕೊಂಡು, ಆಮೇಲೆ ಅಲ್ಲಿ ಅವ್ರದ್ದೇನು ಡೈಲಾಗ್ ಕಾನ್ವರ್ಸೇಷನ್ ಇದೆ ಅದು ನಡೆಯುತ್ತೆ ಅಂತ. ಅವ್ರನ್ನ ನನ್ನ ಕಳಿಸ್ಬಿಟ್ಟು ನಗಾಡೋರು. ಆ್ಯಂಡ್ ಏನಾಯಿತು ಅಂದರೆ ಸರ್ಪ್ರೈಸಿಂಗ್ಲಿ ಆ ಸಿನಿಮಾ ಪ್ರೀಮಿಯರ್ ಟೈಮ್ನಲ್ಲಿ ದಟ್ DOP ಕಾಲ್ಡ್ ಮೈ ಡ್ಯಾಡ್, ಈ ಶಾರ್ಟ್ ನೋಡಿದ್ರಾ, ಅದು ನಿಮ್ಮ ಮಗ ಹೇಳಿದ್ದು ಅಂತ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿತ್ತು ದಟ್ ಇವನು ಲೈಕ್ ಈಸ್ ರಿಯಲಿ ಫಾಸ್ಟ್ ಅಟ್ ಲರ್ನಿಂಗ್ ಥಿಂಗ್ಸ್, ಪಿಕ್ಕಿಂಗ್ ಅಪ್ ಥಿಂಗ್ಸ್. ಸೊ ದೇವರ್ ಆರ್ಟಿಕಲ್ಸ್ ಆಲ್ಸೋ, ಮುಂದೆ ಒಂದು ಸಿನಿಮಾ ನಿರ್ದೇಶನದಲ್ಲೋ ಅಥವಾ ಬಿಹೈಂಡ್ ದ ಕ್ಯಾಮ್ರಾ ಹಿ ಮೈಟ್ ಬಿ ಎ ಗುಡ್ ಟೆಕ್ನಿಷಿಯನ್ ಅಂತ. ಆದರೆ ನನಗೂ ಗೊತ್ತಿರಲಿಲ್ಲ ಅದು ಅಷ್ಟು ಬೇಗ ಆಗುತ್ತೆ ಅಂತ. ಅಥವಾ ಐ ಡೆಂಟ್ ನೋ, ಲೈಕ್ ಈ ಥರ ಪ್ರಶ್ನೆ ಕೇಳಿದ್ರೆ ಯಾರೂ ನನ್ನ ಸುತ್ತಲೂ ಇರೋರು, ಐ ಥಿಂಕ್ ಈವನ್ ನನ್ನ ಮನೆಯಲ್ಲೂ ಅಷ್ಟೇ ಅಥವಾ ಹೊರಗೂ ಅಷ್ಟೇ, ಯಾರೂ ನನ್ನ ಡಿಸ್ಕರೇಜ್ ಮಾಡಿದ್ದು ಅಥವಾ ಅದು ನಾನು ಯಾವತ್ತೂ ಮನಸ್ಸಿಗೆ ತೊಗೊತಾ ಇರಲಿಲ್ಲ. ದಟ್ಸ್ ದ ಬಿಗ್ಗೆಸ್ಟ್ ಇದು ಅನ್ಸುತ್ತೆ. ಯಾಕಂದರೆ ನಾವೆಲ್ಲ ಕಾಕ್ಟೇಲ್ಗಳ ಥರ, ಯಾರು ಏನಾದ್ರು ಒಂದು ಕಮೆಂಟ್ ಹೊಡೆದ್ರೆ ಅಥವಾ ಏನೇ ಮಾಡಿದ್ರು ಇದರ್ ದ್ಯಾಟ್ ಚೇಂಜಸ್ ಯು ಆರ್ ಡಿಸ್ಕರೇಜಸ್ ಯು, ಅಥವಾ ದ ರಿಯಾಕ್ಷನ್ ಇಸ್ ಡಿಫ್ರೆಂಟ್ ಟು ಈಚ್. ಹೌ ಡಿಡ್ ಯು ಪುಟ್ ದ್ಯಾಟ್ ಐರನ್ ವಾಲ್ ಅಂತಾರಲ್ಲ, ಏನು ಹೇಳಿದ್ರು ದ್ಯಾಟ್ ಶುಡಂಟ್ ಅಫೆಕ್ಟ್ ವಾಟ್ ಐ ವಾಂಟ್ ಔಟ್ ಆಫ್ ಲೈಫ್ ಅಂತ? ಐ ಥಿಂಕ್ ನನಗೆ ಏನು ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾಯಿತ್ತು, ಅಥವಾ ಅದನ್ನೇನೋ ಒಂದು ಹೊಸದು ಕಲಿತೆ. ಮತ್ತು ಏನಾಗ್ತಿತ್ತು ಅಂದರೆ, ಇದಕ್ಕೆ ಇನ್ನೊಂದು ಹೇಳ್ತೀನಿ, ಒಂದು ನಾನು ಸೆಟ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ವಾ, ಅಂದರೆ ಇವ್ರ ಕ್ಯಾಮ್ರಾ ಅವ್ರ ಜೊತೆ ಎಲ್ಲ ಮನೆಗೆ ಬಂದು ಯಾವುದೋ ಒಂದು ಸಿನಿಮಾನ ನೋಡಿದಾಗ ಮನೆಯಲ್ಲಿ ಅಪ್ಪನ ಜೊತೆ ಅಮ್ಮನ ಜೊತೆ ಒಂದೊಂದು ಫ್ರೇಮು ಪಾಸ್ ಮಾಡೋದು, ಇದನ್ನು ಇದರಲ್ಲಿ ತೆಗೆದಿರ್ತಾರೆ, ಇದನ್ನು ಹೀಗೆ ತೆಗೆದಿರ್ತಾರೆ, ಇದನ್ನು ಇದರಲ್ಲಿ ತೆಗೆದಿರ್ತಾರೆ ಅಂತ. ಸೊ ಐ ಯೂಸ್ ಟು ಆ್ಯನಲೈಸ್ ಮೂವೀಸ್, ಇನ್ನು ಹೇಗೆ ತೆಗೆದಿರ್ಬೋದು ಅಂತ. ಸೊ ನನಗೆಲ್ಲೂ ಇವರು ಐ ಡೋಂಟ್ ನೋ, ನನಗೆ ನಿಜ ಇವತ್ತು ನೀವು ಕೇಳಿದ್ರೆ ಯಾರ್ಯಾರು ನನ್ನ ಅನಾಯ್ ಮಾಡಿದ್ರು ಅಥವಾ ಐ ಮೀನ್ ನಾನು ಅವ್ರಿಗೆ ಅನಾಯ್ ಮಾಡಿದ್ನು ಅಂದರೆ ನನಗೆ ಜ್ಞಾಪಕ ಇಲ್ಲ. ಯಾರ್ಯಾರು ನನಗೆ ಹೆಲ್ಪ್ ಮಾಡಿದ್ದಾರೆ, ಯಾರ್ಯಾರು ನನ್ನ ಎನ್ಕರೇಜ್ ಮಾಡಿದ್ದಾರೆ, ಯಾರ್ಯಾರು ನನಗೆ ಹೇಳ್ಕೊಟ್ಟಿದ್ದಾರೆ, ಬುದ್ಧಿ ಮಾತು ಹೇಳಿದ್ದಾರೆ, ತಿದ್ದಿದ್ದಾರೆ, ಇದು ನನಗೆ ಜ್ಞಾಪಕ ಇದೆ. ಸೊ ಅದನ್ನು ನಾನು ಎತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ ಅಷ್ಟೇ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಕ್ವಾಲಿಟಿ. ಯಾಕೆಂದರೆ ನಮಗೆ 100 ಸಿಗುತ್ತೆ. ಯಾವತ್ತೂ ಒಳ್ಳೆಯದ್ರ ಕಡೆಗೆ ಮಾತ್ರ ಫೋಕಸ್ ಇದ್ದರೆ ನ್ಯಾಚುರಲಿ ವಾಟ್ ಯು ಫೋಕಸ್ ಆನ್ ಯುವರ್ ಮೈಂಡ್ ಫೀಡ್ಸ್ ಆನ್, ಆ್ಯಂಡ್ ದೆನ್ ಸೊ ಲುಕ್ಸ್ ಲೈಕ್ ಯು ಹ್ಯಾವ್ ಆಕ್ಸಿಡೆಂಟ್ಲಿ ಫಿಗರ್ಡ್ ಇಟ್ ಔಟ್ ಏನೋ ಗೊತ್ತಿಲ್ಲ. ಬಟ್ ಐ ಆಮ್ ಎ ವೆರಿ ಲೈಕ್ ಪಾಸಿಟಿವ್, ವೆರಿ ಆಪ್ಟಿಮಿಸ್ಟಿಕ್ ಪರ್ಸನ್. ಎಲ್ಲ ಸಿಚುವೇಶನ್ಸ್ನಲ್ಲೂ ಅದರ ಬ್ರೈಟ್ ಸೈಡ್ನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಬಯಸ್ತಾ ಇರ್ತೀನಿ. ಲೈಕ್ ಹೌದು, ಏನೋ ಒಂದು ಆಯಿತು,
ಮೊನ್ನೆ ಒಂದು ಫ್ಲೈಟ್ ಮಿಸ್ ಆಯಿತು. ಲೈಕ್ ಪರವಾಗಿಲ್ಲ, ಇಟ್ ಆಲ್ ಹ್ಯಾಪನ್ ಫಾರ್ ಅ ರೀಸನ್. ಆ್ಯಂಡ್ ದೆನ್ ದಟ್ ನೈಟ್ ನಾವೆಲ್ಲನೂ ಡಿನ್ನರ್ ಮಾಡಿದ್ವಿ. ಆ್ಯಂಡ್ ಹೆಂಗೆ ನಕ್ಕಿದ್ದೀವಿ ಅಂದರೆ ಹೊಟ್ಟೆ ನೋವಂಗೆ ನಕ್ಕಿದ್ದೀವಿ. ಹೇಳಿದೆ, ಫ್ಲೈಟ್ ಮಿಸ್ ಆಗಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಸೊ ಯು ನೋ, ಲುಕ್ ಆಟ್ ದ ಪಾಸಿಟಿವ್ಸ್ ಇನ್ ಎವ್ರಿಥಿಂಗ್. ಸಮ್ಟೈಮ್ಸ್ ಅದು ಫನಿ ಅನಿಸುತ್ತೆ ನನ್ನ ಸುತ್ತ ಇರೋರಿಗೆ. ಬಟ್ ಯಾ, ಐ ಮೀನ್ ದಟ್ಸ್ ಹೌ ಲೈಫ್ ಇಸ್. ಒಳ್ಳೆಯದನ್ನು ಯು ಹ್ಯಾವ್ ಟು ಪಿಕ್ ಇಟ್ ಅಪ್. ಏನು ತಪ್ಪು ಮಾಡಿದ್ದೀವಿ ಅದರಿಂದ ಕಲಿಬೇಕು, ಕಲ್ತಿದ್ದನ್ನು ನೆನ್ಪಿಟ್ಕೊಬೇಕು, ಮತ್ತು ತಪ್ಪು ಮಾಡಬಾರ್ದು ಅನ್ನೋ ಒಂದು ಪ್ರಯತ್ನದಲ್ಲಿರಬೇಕು. ಆ್ಯಂಡ್ ಇಟ್ ಜಸ್ಟ್ ಕೀಪ್ ಗೋಯಿಂಗ್ ಆನ್ ಆ್ಯಂಡ್ ಆನ್. ನಿಮ್ಮ ಪ್ರೊಫೈಲ್ ನೋಡಿದ್ರೆ ಅಟ್ ಅ ವೆರಿ ಯಂಗ್ ಏಜ್ ನಿಮಗೆ ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಆ್ಯಕ್ಸಸ್ ಸಿಕ್ಕಿರುತ್ತೆ. ಹೌದು. ಫ್ಯೂ ನೇಮ್ಸ್ ಅಂದರೆ ಸುದೀಪ್ ಸರ್ ಆಗಿರಲಿ, ಅಂಬರೀಷ್ ಅವರು, ಜಾಕಿ ಶ್ರಾಫ್, ತಾರಾ ಅಮ್ಮ, ಬಿ ಜಯಶ್ರೀ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಆ್ಯಂಡ್ ಟು ನೇಮ್ ಅ ಫ್ಯೂ ಮೆನಿ. ಸೊ ಟು ದ ಔಟ್ಸೈಡ್ ವರ್ಲ್ಡ್ ಈಗ ದೇರ್ ಆಲ್ ಸ್ಟಾರ್ಸ್, ದೇರ್ ಆಲ್ ಪೀಪಲ್ ಹೂ ಮೇಡ್ ಇಟ್ ಬಿಗ್ ಅಂತ ಒಂದು ಲೇಬಲ್ನಿಂದ ಆ ಲೆನ್ಸಿಂದ ಎಲ್ಲರೂ ನೋಡ್ತಾ ಇರ್ತಾರೆ. ಬಟ್ ಆಸ್ ಅ ಕಿಡ್ ನಿನಗೆ ಯಾವಾಗಲೂ ಆ ಒಂದು ಸದರ ಏನೋ ಒಂದು ಇದ್ದೇ ಇರುತ್ತೆ. ಆದರೆ ಕೆಲವುದು ಲೈನ್ಗಳು ಎಳ್ಕೊಂಡು ದೊಡ್ಡವರಾದವರು ಇಂಥವ್ರನ್ನ ಮಾತಾಡ್ಸಿರ್ತಾರೆ. ಬಟ್ ಆ್ಯಸ್ ಅ ಕಿಡ್ ಪ್ರಾಬ್ಲಿ ಯು ಮೈಟ್ ಹ್ಯಾವ್ ಇಗ್ನೋರ್ಡ್ ದೀಸ್, ಅಥವಾ ಅದು ನಿಂಗೆ ತಲೆಗೆ ಬಂದಿರಲ್ಲ. ನಿನ್ನ ಕೇಸಲ್ಲಿ ಏನಾಯಿತು, ಹೀಗೇನಾರು ಆಗಿತ್ತಾ? ಐ ಥಿಂಕ್ ಇವರೆಲ್ಲರ ಜೊತೆ ಕೆಲಸ ಮಾಡಿದಾಗ ನೀವು ಹೇಳಿದ್ದಲ್ಲಿ ಎಷ್ಟೊಂದು ಹೆಸರುಗಳು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಕೇರ್ ಆಫ್ ಫುಟ್ಪಾತ್ನಲ್ಲಿ, ಬೋತ್ ಒಬ್ಬ ನಿರ್ದೇಶಕನಾಗಿ ಮತ್ತು ಅವ್ರ ಜೊತೆ ಒಬ್ಬ ಸಹನಟನಾಗಿಯೂ. ಆದರೆ ಅದಕ್ಕೆ ಮುಂಚೆ ನಾನೊಬ್ಬ ಬಾಲ್ನಟನಾಗಿದ್ದಾಗ ಎಷ್ಟೊಂದು ಜನ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಆವಾಗ ಐ ವುಡಂಟ್ ಪ್ರಾಬಬ್ಲಿ ರಿಯಲೈಸ್ ದಟ್ ಇವರಿಷ್ಟು ದೊಡ್ಡ ಆ್ಯಕ್ಟರ್ ಅಂತ. ಆದರೆ ಐ ಆಲ್ವೇಸ್ ರೆಸ್ಪೆಕ್ಟೆಡ್ ದೆಮ್. ಅಂದರೆ ಅವ್ರ ಸೆಟ್ಟಿಗೆ ಬಂದಿದ್ದಿರ್ಬೋದು, ಅಥವಾ ಅವ್ರ ಪ್ರೊಫೆಷ್ನಲಿಸಮ್ ಇರ್ಬೋದು, ಅವ್ರ ಎಥಿಕ್ಸ್ ಇರ್ಬೋದು, ಅಥವಾ ಅವ್ರು ಹೇಗೆ ಲೈಕ್ ಆ ಸೀನ್ ಪೇಪರ್ನ ಓದಿ ಪ್ರಿಪೇರ್ ಆಗಿ ಅದೊಂದು ಒನ್ ಟೇಕಲ್ಲಿ ದೇ ಯೂಸ್ ಟು ಡೆಲಿವರ್ ಇಟ್ like spot on. Example? So any like I mean, like there are so many people. Adralli one of them that I worked most anta helidre Sudeep sir, because ಅವ್ರ ಜೊತೆ ಚಂದು ಮಾಡಿದೆ, and then I did Swati Muthu, and then Maharaja, and then I did one more movie. I think throughout ಅವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ದು ಅಂದರೆ ಸ್ವಾತಿ ಮುತ್ತುನಲ್ಲೇ, because the whole movie like revolved around that, you know, character of Sudeep sir, and then that character of me, Meena or Maga. So ನಾನು ಸೆಟ್ಟಿಗೆ ಬಂದರೆ ಲೈಕ್ ವೆನೆವರ್ ದೇರ್ಸ್ ಅನ್ ಔಟ್ ಸ್ಟೇಷನ್ ಶೂಟ್, ಐ ಮೀನ್ ಲೈಕ್ ಈವನ್ ನಾನು ಚಿಕ್ಕ ವಯಸ್ಸಿನಿಂದನೂ ನನಗೆ ಅಪ್ಪ ಅಮ್ಮ ಸೆಟ್ಟಿಗೆ ಬರ್ತಿರ್ಲಿಲ್ಲ. ದೇ ವರ್ ಬೋತ್ ಬ್ಯುಸಿ. ಸೊ ಐ ಥಿಂಕ್ ಫಸ್ಟ್ ಫಿಲಮ್ ಅವು ಅಪ್ಪನೋ ಅಮ್ಮನೋ ಟರ್ನ್ ಬೈ ಟರ್ನ್ ಬರೋರು. ಆದರೆ ಸೆಕೆಂಡ್ ಥರ್ಡ್ ಫಿಲಮಿಂದ ನಾನು ಐ ಯೂಸ್ ಟು ಗೋ ಅಲೋನ್. ಇಲ್ಲ, ಒಬ್ಬನೇ ಹೋಗ್ತಿದ್ದೆ. ಯಾ, ಸೀರಿಯಲ್ಸ್ಗೆಲ್ಲನೂ ನಾನು ಒಬ್ಬನೇ ಹೋಗ್ತಿದ್ದೆ. ಆವಾಗಲೇ 5-6 ಇಯರ್ಸ್ ಇದ್ದಾಗಲೇ ನಾನು ಪಾಪ ಪಾಂಡು ಮತ್ತು ಇನ್ನೊಂದು ಸೀರಿಯಲ್ಲಿ ಕತೆ ಅನ್ನೋ ಸೀರಿಯಲ್ನಲ್ಲಿ ಮನೆ ಮನೆ ಕತೆ ಅಂತ ಇನ್ನೊಂದು 3 ಸೀರೀಸ್ ಐ ವರ್ಕ್ಡ್ ವಿತ್. ಒಬ್ಬನೇ ಹೋಗ್ತಾ ಇದ್ದೆ ನಾನು ಶೂಟ್ಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಸ್ವಾತಿ ಮುತ್ತು, ಸೊ ಔಟ್ ಆಫ್ ಸ್ಟೇಷನ್ ಶೂಟ್ಸ್ಗೆ ಮಾತ್ರ ನನಗೆ ಅಜ್ಜಿ ತಾತ ಬರೋರು. ಸರಿ. ಆ್ಯಂಡ್ ನನ್ನ ಜೊತೆ ಒಂದು ಬ್ಯಾಸ್ಕೆಟ್ ಬರೋದು. ಆ ಬ್ಯಾಸ್ಕೆಟ್ನಲ್ಲೆಲ್ಲನೂ ದೇರ್ ಯೂಸ್ ಟು ಬಿ ಲೈಕ್ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಕಪ್ ನೂಡಲ್ಸು, ಅದು ಇದು ಎಲ್ಲನೂ. ಏನು ಸೆಟ್ಟಲ್ಲಿ ಅದು ಇದು ಊಟ ಬೋರ್ ಆಗಬಾರ್ದು, ತಿಂಡಿ ತಿನ್ನಬೇಕು ಅಂತ. ಆದರೆ ಸುದೀಪ್ ಸರ್ ವುಡ್ ಕಮ್ ಸಿಟ್ ನೆಕ್ಸ್ಟ್ ಟು ಮೀ, ಏನು ತಂದಿದ್ಯಾ, ಏನಿದೆ, ಆ್ಯಂಡ್ ದೆನ್ ಯು ವುಡ್ ಪಿಕ್ ಮೈ ಫೇವ್ರೆಟ್ ಚಾಕ್ಲೇಟ್, ಆ್ಯಂಡ್ ಐ ಯೂಸ್ ಟು ಬಿ ಲೈಕ್ ಇಲ್ಲ ನಂಗೆ ಬೇಕು ಅಂತ. ಸೊ ಐ ಫೀಲ್ ಅವರು ಎಷ್ಟೇ ಅವ್ರ ಹಿಂದೆ ಒಂದು ವಾಟ್ ಯು ಸೇ ಸೀನಿಯಾರಿಟಿ ಇದ್ರೂ, ಸ್ಟಾರ್ ಇದ್ರೂ, ಐ ಯೂಸ್ ಟು ಲವ್ ದೀಸ್ ಕ್ಯಾಂಡೆಡ್ ಮೂಮೆಂಟ್ಸ್ ದಟ್ ಐ ಸ್ಪೆಂಟ್ ವಿತ್ ದೆಮ್. ಆ್ಯಂಡ್ ಕ್ಯಾಮ್ರಾ ಬಂದಾಗ, ಆನ್ ಸೆಟ್ ಇದ್ದಾಗ ಅವ್ರ ಪ್ರೊಫೆಷನಲಿಸಮು, ಆ್ಯಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರೋದು, ಲೈಕ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತಾರಲ್ಲ, ಮೋಸ್ಟ್ ಆಫ್ ದ ಆ್ಯಕ್ಟರ್ಸ್ ದಟ್ ಐ ವರ್ಕ್ಡ್ ವಿತ್, ದೇ ವುಡ್ ಬಿ ಲೈಕ್ ಹೇಗೆ ಬೇಕು, ಹೀಗೆ ಬೇಕಾ, ಈ ಸೀನ್ ಹೀಗೆ ಮಾಡ್ಬೋದಾ, ದೇ ವುಡ್ ಹ್ಯಾವ್ ದೇರ್ ಓನ್ ಸಜೆಷನ್ಸ್, ಆ್ಯಂಡ್ ದೇ ವುಡ್ ಸೇ ದಟ್ ಈ ಡೈಲಾಗ್ನ ಒಂಚೂರು ಈ ರೀತಿ ಚೇಂಜ್ ಮಾಡ್ಬೋದಾ, ಬಿಕಾಸ್ ಆಫ್ ದೇರ್ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರಲ್ಲಿ ದೇ ವುಡ್ ಆ್ಯಕ್ಚುಲಿ ಬಿ ಇನ್ ದೇರ್ ಕ್ಯಾರೆಕ್ಟರ್. ನಾನು ನೋಡಿರ್ತಿದ್ದೆ ಕೆಲವು ಆ್ಯಕ್ಟರ್ಸು ಶಾರ್ಟ್ ಮುಗಿದ ತಕ್ಷಣ ಸೈಡಲ್ಲಿ ಹೋಗಿ ಅವರೊಬ್ಬರೇ ಕೂತ್ಕೊಳ್ಳೋರು. ದೇ ವುಡಂಟ್ ಇಂಟರಾಕ್ಟ್ ವಿತ್ ಅದರ್ಸ್, ದೇ ವುಡಂಟ್ ಲೈಕ್ ಯು ನೋ ಗೆಟ್ ಇನ್ ಟು ಎ ಕಾನ್ವರ್ಸೇಷನ್. ಆ ಮೂಡಲ್ಲೇ ಇರೋರು. ಮೆಥಡ್ ಆ್ಯಕ್ಟಿಂಗ್. ಯಾ. ಸೊ
ಇದೆಲ್ಲನೂ ನೋಡಿದಾಗ there was a lot for me to learn from and pick up from them ಅಂತ that's how I've always seen it. ಆದರೆ I should also thank for all the opportunities that I have gotten. ಯಾಕೆಂದರೆ ಅದೆಲ್ಲ ಆಗ್ತಿರ್ಲಿಲ್ಲ ಅಂದರೆ ಅದು ಹೇಳ್ತಾರಲ್ಲ ಎವ್ರಿಥಿಂಗ್ ಈಸ್ ಎ ಲಿಂಕ್ ಅಂತ. ಒಂದೆಲ್ಲೋ ಮಧ್ಯದಲ್ಲಿ ಲಿಂಕ್ ತಪ್ಪಿದ್ರೂ ಪ್ರಾಬಬ್ಲಿ ನಾನು ಇವತ್ತು ನಿಮ್ಮ ಶೋನಲ್ಲಿ ಇರ್ತಿರ್ಲಿಲ್ಲ. I would have been amongst the audience who are watching us. So yeah, I'm very grateful, very thankful ಪ್ರತಿಯೊಂದು ಆಪರ್ಚುನಿಟಿಗೂ. ನಿಮ್ಮ ಜೊತೆನೂ when you were an RJ, I've been on your show so many times. Absolutely. It's like everything is getting added to your kitty. Your arsenal is getting bigger and stronger so that your one-man army ಆಗಕ್ಕೂನು you have all the... ಇಲ್ಲ ಐ ಫೀಲ್ ಲೈಕ್ ಎಲ್ಲದರಲ್ಲೂ ಲೈಕ್ ಸುಪೀರಿಯರ್ ಪೀಪಲ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ, ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ, ಅವ್ರವ್ರು ಅದನ್ನು ಮಾಡಬೇಕು. ಬಟ್ ಒಬ್ಬ ನಿರ್ದೇಶಕನಾಗಿ ನನಗೆ ಇದೆಲ್ಲ ಗೊತ್ತಿರುವಾಗ ಐ ಕ್ಯಾನ್ ಪ್ಲಾನ್ ಇಟ್ ಬೆಟರ್ and I can envision a script in a way where ಇದೆಲ್ಲನೂ ಕರೆಕ್ಟಾಗಿ ಎಲಿಮೆಂಟ್ಸ್ ಕೂರುತ್ತೆ. ರೈಟ್. ಯಾ. ಸೊ ಅದಕ್ಕೆ ಹೇಳೋದು ಸ್ವಲ್ಪ ಅದಕ್ಕೆ ಇಳಿದು ನೋಡಿದಾಗ ಇನ್ನೂ ಆ ಸಬ್ಜೆಕ್ಟ್ ಬಗ್ಗೆ ಯು ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ದಟ್ ಯು ಕ್ಯಾನ್ ಅಗೇನ್ ಡೈವ್ ಡೀಪ್ ಆ್ಯಂಡ್ ದೆನ್ ಯು ಹ್ಯಾವ್ ಮೋರ್ ಸ್ಪೇಸ್ ಇನ್ ಯೋರ್ ಕ್ಯಾನ್ವಸ್ ಟು ಪ್ಲೇ ಅರೌಂಡ್. ಓಕೆ. ಸೊ ಈ ಮಧ್ಯ ವಿತ್ 11 international awards for the film that is Care of Footpath, ಸಕ್ಸಸ್ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ಐ ಥಿಂಕ್ ಸಕ್ಸಸ್ ನನ್ನ ಪ್ರಕಾರ ಅದೊಂಥರ ಚಾಕ್ಲೇಟ್ ಥರ ಮಾಡಿಬಿಟ್ಟಿದ್ದಾರೆ ಪ್ರಪಂಚಕ್ಕೆ. ಬೇರೆ ನಾವೆಲ್ಲ ಇರುವೆಗಳು ಯಾವಾಗಲೂ ಎವ್ರಿಬಡಿ ವುಡ್ ವಾಂಟ್ ಟು ಹ್ಯಾವ್ ಅ ಟೇಸ್ಟ್ ಆಫ್ ಇಟ್ ಆರ್ ಡಿಫೈನ್ ಸಕ್ಸಸ್ ಬೈ ಡಿಫ್ರೆಂಟ್ ಥಿಂಗ್ಸ್. ಈಗ ಯಾರಿಗೋ ಒಬ್ರಿಗೆ ಮನೆ ತೊಗೊಂಡ್ರೆ ಸಕ್ಸಸ್ ಆಗ್ಬೋದು, ಇನ್ಯಾರಿಗೋ ಹೆಸರು ಮಾಡಿದ್ರೆ ಸಕ್ಸಸ್ಸು, ಇನ್ಯಾರಿಗೋ ಇಷ್ಟು ಕೋಟಿ ಫಾಲೋಯಿಂಗ್ ಇದ್ದರೆ ಸಕ್ಸಸ್ಸು. ಅಥವಾ ಮೊನ್ನೆ ಜಿಡ್ಡು ಕೃಷ್ಣಮೂರ್ತಿ ಸರ್ ಅಂತ ಈಸ್ ಅ ವೆರಿ ಪಾಪ್ಯುಲರ್ ಥಿಂಕರ್ ಅಲ್ಲ, ಈ ವಾಸ್ ಸೇಯಿಂಗ್, ಯಾವುದೋ ಹಳೇ ವಿಡಿಯೋ ಆಯಿತಾ, ಈ ಸೇಯಿಂಗ್ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ದ ಬುಲ್ಶಿಟ್ ದ ವರ್ಲ್ಡ್ ಇಸ್ ಗೋನ್ ಟು ಟೆಲ್ ಯು ಅಬೌಟ್ ಸಕ್ಸಸ್. ಒನ್ ಡೇ ವಿರ್ ಆಲ್ ಗೋನ್ ಟು ಡೈ. Nothing is going to come with us. All that matters is you have to be happy, you have to have a peaceful life and enjoy what you're doing, irrespective of whatever anta. So ee tara ಮಾತುಗಳೆಲ್ಲ ಕೇಳಿದಾಗ no, I believe some part of that actually. ಅಂದ್ರೆ ನಾನು ಹೇಳ್ತಿರ್ತೀನಿ, like at the end of each day, if you're able to answer yes to this question, then you've made it anta. Are you happy? You should be able to say yes. ಆ ಹ್ಯಾಪಿನೆಸ್ಗೆ ಏನೇನು ಬೇಕೋ ಅದು ನಿಮ್ಮ ಡೆಫಿನೇಷನ್. ಅದು ಒಬ್ಬೊಬ್ಬರ ಹ್ಯಾಪಿನೆಸ್ ಈಸ್ ಸಬ್ಜೆಕ್ಟಿವ್ ಟು ದೆಮ್. ಆದರೆ ಐ ಫೀಲ್ ಲೈಕ್ ಚಿಕ್ಕ ವಿಷಯಗಳಲ್ಲಿ ವಿ ಕ್ಯಾನ್ ಫೈಂಡ್ ಹ್ಯಾಪಿನೆಸ್ ಆ್ಯಂಡ್ ಲಿಟಲ್ ಥಿಂಗ್ಸ್ ಕ್ಯಾನ್ ಮೇಕ್ ಯು ಹ್ಯಾಪಿ. ಲೈಕ್ ಇವಾಗ ನಿಮ್ಮ ಶೋ ಮುಂಚೆ ಕಾಫಿ ಕುಡ್ದೆ, ಇಟ್ ವಾಸ್ ಬ್ಯೂಟಿಫುಲ್. ಐ ಫೀಲ್ ನೈಸ್. ಸೊ I think it's a beautiful attitude to have, ಇದು ಗ್ರ್ಯಾಟಿಟ್ಯೂಡ್ ಒಂದು ಬೈ ಪ್ರಾಡಕ್ಟ್. ಇದು ಚಿಕ್ಕದ್ರಲ್ಲೂ ವೆನ್ ಯು ಸೆಲೆಬ್ರೇಟ್ ಥಿಂಗ್ಸ್, ಆಟೋಮ್ಯಾಟಿಕ್ಲಿ ನಿಮ್ಮ ಮೈಂಡ್ ಇಸ್ ಟ್ಯೂನ್ ಟು ಆಲ್ವೇಸ್ ಲುಕ್ ಫಾರ್ ಗುಡ್ ಥಿಂಗ್ಸ್ ಆ್ಯಂಡ್ ಸೆಲೆಬ್ರೇಟ್ ಎವ್ರಿಥಿಂಗ್. ಯಾಕಿದು ಎಕ್ಸಾಂಪಲ್ ಬಂತಂದರೆ, ಯೂಶಲಿ ದ ವರ್ಲ್ಡ್ ಆಲ್ವೇಸ್ ಲುಕ್ಸ್ ಅಟ್ ಫ್ಯೂ ಲೇಬಲ್ಸ್ ಲೈಕ್ ಗಿನ್ನೆಸ್ ದಾಖಲೆ, ಅವಾರ್ಡು, ದೀಸ್ ಆರ್ ಆಲ್ ಅವ್ರ ಲೆಕ್ಕದಲ್ಲಿ, ಸಮಾಜದ ಲೆಕ್ಕದಲ್ಲಿ ವ್ಯಾಲಿಡೇಷನ್ ಫಾರ್ ಸಕ್ಸಸ್. ಸೊ ನಿನಗೆ ತುಂಬ ಅರ್ಲಿ ಸ್ಟೇಜಲ್ಲಿ ಬಂತಲ್ಲ, ನಿನ್ಗೆ ಅವಾಗ ಇದೆಲ್ಲ ಅರ್ಥ ಆಗ್ತಾಯಿತ್ತಾ? ದ ಹೌ ಬಿಗ್ ಅನ್ ಅಚೀವ್ಮೆಂಟ್ ದಿಸ್ ವಾಸ್ ಅನ್ನೋದು ನಿಂಗೆ ಅರ್ಥ ಆಗ್ತಾಯಿತ್ತಾ? ಅಟ್ ದ ಸೇಮ್ ಟೈಮ್ ಅರ್ಥ ಆಗಿದ್ರೆ ಹೆಂಗೆ ಅದನ್ನು ಅರ್ಗಿಸ್ಕೋತಾ ಇದ್ದೆ? ನನಗೆ ಐ ಥಿಂಕ್ ಮೂವಿ ಮಾಡಿದ್ದ ಒಂದು ಇಂಟೆನ್ಷನ್ ನನಗೆ ತುಂಬ ಮುಖ್ಯ ಆಗಿತ್ತು ಆ ಟೈಮ್ನಲ್ಲಿ. ಇಟ್ ವಾಸ್ ಟು ರೀಚ್ ಔಟ್ ಟು ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಆ್ಯಂಡ್ ಅವರು ಬಡ ಮಕ್ಕಳು, ಬೀದಿ ಮಕ್ಕಳು, ಅಥವಾ ಅವ್ರ ಕೈಲಿ ಓದೋಕ್ಕೆ ಆಗದೇ ಇರೋಂಥ ಮಕ್ಕಳು ಓದಬೇಕು ಅಂತ. ಸೊ ಆ ಇಂಟೆನ್ಷನ್ ಇಟ್ಕೊಂಡು ನಾನು ಸಿನಿಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಬಂದರು. ನೀವು ಹೇಳಿದ್ದ ದೊಡ್ಡ ದೊಡ್ಡ ತಾರೆಗಳು, ಮತ್ತು ಬೇರೆ ಬೇರೆ ನಿರ್ದೇಶಕರು, ವಿಮರ್ಶಕರು, ನಮ್ಮ ಚಿತ್ರರಂಗ ಆ್ಯಂಡ್ ಮೀಡಿಯಾ, ಪ್ರೆಸ್ನವರು ಎಲ್ಲರೂ ಅವರ ಹೋಲ್ ಹಾರ್ಟೆಡ್ಲಿ ನನಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್, ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಎವ್ರಿಬಡಿ ಫಾರ್ ದ್ಯಾಟ್. ಆದರೆ ಅದ್ರ ಜೊತೆಯಲ್ಲಿ ಬಂದಿದ್ದ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ನೀವು ಹೇಳಿದ ಒಂದು ದಾಖಲೆ ಇರ್ಬೋದು ಅಥವಾ ಪ್ರಶಸ್ತಿಗಳಿರ್ಬೋದು. ಐ ಥಿಂಕ್ ಆವಾಗ ನನಗನ್ನಿಸ್ತು, ಇಫ್ ಐ ಮೇಡ್ ಎ ಗುಡ್ ಫಿಲ್ಮ್ ಆ್ಯಂಡ್ ಜನಕ್ಕೆ ಇಷ್ಟ ಆಗಿದೆ, ಪ್ರಶಸ್ತಿ ಬಂದಿದೆ ಅಂತಂದರೆ, ದೇ ಆರ್ ಪುಟ್ಟಿಂಗ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆನ್ ಮೈ ಶೋಲ್ಡರ್ ಟು ಮೇಕ್ ಬೆಟರ್ ಫಿಲ್ಮ್ಸ್ ಇನ್ ದ ಫ್ಯೂಚರ್. ಇವತ್ತು ನಾವು ನೋಡ್ತಾ ಇರ್ತೀವಿ, ಲೈಕ್ ಎಷ್ಟೊಂದು ಜನಕ್ಕೆ ಪದವಿಗಳು ಬರುತ್ತೆ ಅಥವಾ ಅವ್ರಿಗೆ ದಾಖಲೆಗಳು ಅಥವಾ ಪ್ರಶಸ್ತಿಗಳು ಬರುತ್ತೆ, ನ್ಯಾಷನಲ್ ಅವಾರ್ಡ್ಸ್, ಸ್ಟೇಟ್ ಅವಾರ್ಡ್ಸ್. ಅಂದರೆ ವಾಟ್ ಆರ್ ವಿ ಟ್ರೈಂಗ್ ಟು ಟೆಲ್ ದೆಮ್? ನೀವು ಮಾಡಿದ್ದು ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಮಾಡಿ ಅಂತ ಬೆಂತಟ್ಟೋ ಒಂದು ರೀತಿನಲ್ಲಿ ಇಟ್ಸ್ ಎ ಪ್ರಶಂಸೆ. ಬಟ್ ಆ ಥರ ನಾನು
ತಿಳ್ಕೊಂಡಿದ್ದೀನೇ ಹೊರತು ಬೇರೆ ಯಾವ ರೀತಿನೂ ಅದನ್ನು ನಾನು ಅಕ್ಸೆಪ್ಟ್ ಮಾಡಿಲ್ಲ. ಸೊ ಐ ಆಲ್ವೇಸ್ ಥಾಟ್ ಅಬೌಟ್ ಇಟ್ ಲೈಕ್ ದ್ಯಾಟ್ ಆ್ಯಂಡ್ ಕೀಪ್ ಗೋಯಿಂಗ್. ಐ ಥಿಂಕ್ ಒಳ್ಳೆ ಸಿನಿಮಾ ಮಾಡಿದ್ರೆ, ಒಳ್ಳೆ ಜನಕ್ಕೆ ಇಷ್ಟ ಆಗೋ ರೀತಿನಲ್ಲಿ ಮಾಡಿದ್ರೆ, ಜನ ಖುಷಿ ಪಟ್ಟರೆ, ಸಿನಿಮಾ ಥಿಯೇಟ್ರ್ ಆಚೆ ಬಂದು ಸಿನಿಮಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಐ ಥಿಂಕ್ ಅದರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನು ಇನ್ನೆಲ್ಲೂ ಸಿಗಲ್ಲ. ವಾಟ್ ಹ್ಯಾಸ್ ದ ಪಾಸಸ್ ಟಾಟ್ ಯು ಇನ್ ಲೈಫ್ ಜನರಲಿ? ಅಂದರೆ ಐ ಫೀಲ್ ನಮ್ಮ ಅಚೀವ್ಮೆಂಟ್ಸೇ ಕೆಲವು ಸತಿ ನಮಗೆ ಮುಳ್ಳಾಗಬಹುದು. ಅಂದರೆ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್ ಎಂಡ್ ಆಫ್ ದ ಡೇ. ಕೆಲವು ಸತಿ ಯು ಕಂಪೇರ್ ಯುವರ್ ಓನ್ ಇದು ಸೆಯಿಂಗ್ ದಟ್ ನನಗೆ ಆ ಫೇಸಲ್ಲಿ ಹಂಗಿದ್ದೆ, ಅದು ಇದರ್ ಕ್ಯಾನ್ ಮೋಟಿವೇಟ್ ಯು ಆರ್ ಇಟ್ ಕ್ಯಾನ್, ಇಫ್ ಯು ಲರ್ನ್ ಟು ಕಂಪಾರ್ಟ್ಮೆಂಟಲೈಸ್ ಸೆಯಿಂಗ್ ದಟ್ ಓಕೆ ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್, ನೌ ಐ ಆಮ್ ಪ್ರಾಬ್ಲಿ ಡೂಯಿಂಗ್ ಸಮಥಿಂಗ್ ಎಲ್ಸ್. ದಟ್ಸ್ ಅ ಬ್ರಿಲಿಯಂಟ್ ಥಿಂಗ್ ಟು ಡೂ. ಬಟ್ ನೀವು ನಿಮ್ಮ ಸೈಡ್ ಆಫ್ ದ ಸ್ಟೋರಿ ಏನು? ಹೌ ಆರ್ ಯು ಲುಕಿಂಗ್ ಅಟ್ ದೀಸ್ ಥಿಂಗ್ಸ್? ಐ ಥಿಂಕ್ ದೀಸ್ ಪಾಸಸ್ ಹ್ಯಾವ್ ಟಾಟ್ ಮಿ ಅ ಲಾಟ್, ನಿಜ ಹೇಳಬೇಕು ಅಂತಂದರೆ. ಜೀವನದ ಬಗ್ಗೆ ಇರ್ಬೋದು ಅಥವಾ ನನ್ನ ಬಗ್ಗೆ ಇರ್ಬೋದು. ಐ ಥಿಂಕ್ ಲೈಕ್ ದ ಲಾಸ್ಟ್ ಪಾಸ್ ವಾಸ್ ಅ ಪ್ರಿಟಿ ಲಾಂಗ್ ಒನ್. ಕ್ಯಾರೋ ಫುಟ್ಪಾತ್ ಭಾಗ 2 ನಿರ್ದೇಶನ ಮಾಡಿದ್ಮೇಲೆ ಐ ಗಾಟ್ ಅನ್ ಆಪರ್ಚುನಿಟಿ. ನಾನು ಕಲ್ತಿದ್ದ, ನಾನು ಹಲವಾರು ದೇಶಗಳಿಗೆ ಆವಾಗಲೇ ಓಡಾಡಿದ್ದೆ. ಆ್ಯಂಡ್ ದೆನ್ ಈ 3D ಸ್ಟೀರಿಯೋಸ್ಕೋಪಿ ಅನ್ನೋ ಒಂದು ಟೆಕ್ನಾಲಜಿನ ಕಲ್ತಿದ್ದೆ. ಸೊ ಹೇಗೆ 3D ಸ್ಟೀರಿಯೋಸ್ಕೋಪಿ ಅಂದರೆ ನಾವು ಹೇಗೆ ಸಿನಿಮ್ಯಾಟೋಗ್ರಫಿನ ನಾವು ಕರಿತೀವಿ, ಸ್ಟೀರಿಯೋಗ್ರಫಿ ಆರ್ ಸ್ಟೀರಿಯೋಸ್ಕೋಪಿ ಈಸ್ ವೇರ್ 3D ಸಿನಿಮಾನ ತೆಗೆಯೋ ಒಂದು ತಂತ್ರಜ್ಞಾನ. ಸೊ ನಾವು ಗ್ಲಾಸಸ್ ಹಾಕೊಂಡು ಇವಾಗ ವಿ ವಾಚ್ ಇಂಗ್ಲೀಷ್ ಫಿಲ್ಮ್ಸ್ ಆ್ಯಂಡ್ ಆಲ್ ಇನ್ ಥಿಯೇಟರ್ಸ್. ನಮ್ಮ ಇವಾಗ ಕನ್ನಡ ಸಿನಿಮಾನು ನಾವು 3Dನ ನೋಡಿದ್ದೀವಿ. ಸೊ ಇದನ್ನು ನಾನು ವೆನ್ ಐ ಟ್ರಾವೆಲ್ಡ್ ವೇ ಬ್ಯಾಕ್ ಇನ್ ಲೈಕ್ 2011, 12, 13 ಮತ್ತು ಈವನ್ ಲೈಕ್ ಫ್ರಮ್ 2008, 9, 10ಇಂದ ಎಷ್ಟೊಂದು ಜನನ ಮೀಟ್ ಮಾಡಿ, ಆ ಟೈಮ್ನಲ್ಲಿ ಇಟ್ ವಾಸ್ ಅ ವೆರಿ ನ್ಯೂ ಟೆಕ್ನಾಲಜಿ. ನಮ್ಮ ಇಂಡಿಯಾನಲ್ಲಿ ಛೋಟಾ ಚೇತನ್ ಅನ್ನೋ ಒಂದು ಸಿನಿಮಾ ಬಂದಿತ್ತು 3Dನಲ್ಲಿ. ನಾನೇ ಐ ಥಿಂಕ್ ಐ ವಾಸ್ ಲೈಕ್ ಅ ಬೇಬಿ ಐ ಗೆಸ್ ವೆನ್ ದಟ್ ಹ್ಯಾಡ್ ಕಮ್. ಆ್ಯಂಡ್ ಸೊ ಅದನ್ನು ಕಲಿತು ಆಫ್ಟರ್ ಕ್ಯಾರೋ ಫುಟ್ಪಾತ್ 2 ಐ ವಾಸ್ ಲೈಕ್ ಈ ಟೆಕ್ನಾಲಜಿನ ಯೂಸ್ ಮಾಡಿ ಏನಾದ್ರು ಮಾಡಬೇಕಲ್ಲ. ಲೈಕ್ ಯಾ ಅಫ್ಕೋರ್ಸ್ ಸಿನಿಮಾ, ಬಟ್ can we do something else? At that same time ನನಗೊಂದು ಆಪರ್ಚುನಿಟಿ ಸಿಕ್ತು to get into an education entertainment technology, I mean education entertainment company. So why not fuse edutainment with 3D ಅಂತ ಒಂದು thought. And then that is when I got into medical education. So that's when ನನ್ನ ಒಂದು ಕಂಪನಿ ಮೆಡಿಮ್ಯಾಜಿಕ್ ಅಂತ ನಿರ್ಮಾಣ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಇಮರ್ಸಿವ್ 3D ಮೆಡಿಕಲ್ ಎಜುಕೇಷನ್ ಟೂಲ್ or platform. So medical students, MBBS, BDS, ಆಯುರ್ವೇದ ಮತ್ತು ಬೇರೆ ನರ್ಸಿಂಗ್ ಕೋರ್ಸಸ್ ಎಲ್ಲ ಓದ್ತಾರೋ, ಅಲೈಡ್ ಸೈನ್ಸಸ್ ಓದ್ತಾರೋರಿಗೆ ಅವರು ಕ್ಲಾಸ್ ರೂಮ್ನಲ್ಲಿ ದೇ ಕ್ಯಾನ್ ವೇರ್ 3D ಗ್ಲಾಸಸ್ ಆ್ಯಂಡ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅವ್ರ ಅನಾಟಮಿ, ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ ಈ ಸಬ್ಜೆಕ್ಟ್ಸ್ನ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ 3D ವಿಜುವಲ್ಸ್ ಆಫ್ ದ್ಯಾಟ್. So that they understand better. They can understand better, they can remember better, and they'll be able to perform better. And at the end of the day ಒಳ್ಳೆ ಡಾಕ್ಟರ್ ಆಗ್ತಾರೆ, and at the end of the day ಅವ್ರು ನಮ್ಮ ಮೇಲೆ ಕೆಲಸ ಮಾಡ್ತಾರೆ. So this was what I was working on. ಆ್ಯಂಡ್ ದೆನ್ ಕೋವಿಡ್ ಆಯಿತು. ಕೋವಿಡ್ ಆಗಿದ್ದ ಟೈಮ್ನಲ್ಲಿ ನಮ್ಮದೇ ಒಂದು ಆ್ಯಪನ್ನ ಲಾಂಚ್ ಮಾಡಿದ್ವಿ. ಆ್ಯಂಡ್ ಮೇಜರ್ ಯೂನಿವರ್ಸಿಟೀಸ್ ಇಂಡಿಯಾನಲ್ಲಿ ಬಂದು ದೇ ರೆಕಮೆಂಡೆಡ್ ಆರ್ ಆ್ಯಪ್ ಫಾರ್ ಆಲ್ ಮೆಡಿಕಲ್ ಸ್ಟೂಡೆಂಟ್ಸ್ ಟು ಸ್ಟಡಿ ಫ್ರಮ್ ಹೋಮ್. ಸೊ ಆ ಟೈಮ್ನಲ್ಲಿ ಲೈಕ್ ಆರ್ ಆ್ಯಪ್ ಡೌನ್ಲೋಡ್ಸ್ ಜಂಪ್ಡ್, ದೇ ಸ್ಕೈ ರಾಕೆಟೆಡ್. ಅದಾದಮೇಲೆ ಎಷ್ಟೊಂದು ಚಾಲೆಂಜಸ್ ಬಂತು, ಕ್ರ್ಯಾಶ್ ಆಗ್ತಾಯಿತ್ತು, ಆ್ಯಂಡ್ ಅದನ್ನೆಲ್ಲ ಫಿಕ್ಸ್ ಮಾಡಬೇಕಾಯಿತು. ಐ ವಾಸ್ ಹೆಡಿಂಗ್ ದ ಟೆಕ್ನಾಲಜಿ ನನ್ನ ಕಂಪನಿನಲ್ಲಿ. ಹೌದು, ಮೆಡಿಮ್ಯಾಜಿಕ್ ಇಸ್ ಅವರ್ ಪ್ರಾಡಕ್ಟ್. ಓಕೆ. ಸೊ ಇದೆಲ್ಲನೂ ಲೈಕ್ ಅಗೇನ್ ರೈಟ್, ದಿಸ್ ಲಾಸ್ಟ್ 7-8 years was a very nice journey for me as an entrepreneur, learning so many things, business side of it, like you know, ಫಿನಾನ್ಸ್ ಸೈಡ್ ಆಫ್ ಇಟ್, ಎಷ್ಟೊಂದನ್ನ ಕಲಿಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಅಗೇನ್ ಲೈಕ್ ಐ ಆಮ್ ವೆರಿ ಕ್ಯೂರಿಯಸ್. ಸೊ ಎಲ್ಲೋ ಒಂದೇನೋ ಒಂದು ಚೂರು ಸಿಕ್ಕರೂ ಅದನ್ನ ಹಿಡ್ಕೊಂಡು ಹೇಳ್ಕೊತೀನಿ. ಆ್ಯಂಡ್ ಇದು ನಡೀತು. ಇದ್ರ ಜೊತೆಯಲ್ಲಿ ಐ ಥಿಂಕ್ ಲೈಕ್ ಐ ಹ್ಯಾಡ್ ಸೋ ಮೆನಿ ಲೈಕ್ ಇಂಟ್ರೋಸ್ಪೆಕ್ಷನ್ಸ್ ಅಂತ ಹೇಳ್ಬೋದು. ಅಂದರೆ ಸೆಲ್ಫ್ ರಿಫ್ಲೆಕ್ಷನ್, ಆಮೇಲೆ ಯಾವ ಏರಿಯಾಸ್ ಆಫ್ ಯುವರ್ ಲೈಫ್ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ಏನು, ಆ್ಯಂಡ್ ಈಸ್ ದಿಸ್ ವಾಟ್ ಐ ವಾಂಟ್ ಟು ಬಿ ಡೂಯಿಂಗ್, ಆ್ಯಂಡ್ ದೆನ್ ವೇರ್ ಡಸ್ ಮೈ ಹಾರ್ಟ್ ಲೈ,
ಆ್ಯಂಡ್ ನನಗೆ ಇನಿಷಿಯಲಿ ಇದನ್ನು ಸ್ಟಾರ್ಟ್ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ 3-4 ವರ್ಷ, ಅದಾದಮೇಲೆ ಐ ವಿಲ್ ಕಮ್ ಬ್ಯಾಕ್ ಟು ಮೂವೀಸ್ ಅಂತ. ಬಟ್ ಕೋವಿಡ್ ಆಯಿತು, ಅದಾದಮೇಲೆ ಆರ್ ಕಂಪ್ನಿ ಸ್ಟಾರ್ಟ್ ಡೂಯಿಂಗ್ ರಿಯಲಿ ವೆಲ್. ಸೊ ಐ ಹ್ಯಾಡ್ ಟು ಲೈಕ್ ಸ್ಟೇ ವಿತ್ ದ ಬೇಬಿ ಫಾರ್ ಸಮ್ ಮೋರ್ ಇಯರ್ಸ್. ಆದರೆ ಲಾಸ್ಟ್ 2 ಇಯರ್ಸಿಂದ ನಾನು ಹೇಳಿದಾಗ ದ ಚೇಂಜ್ ವಾಸ್ ದಟ್ ನಾನು ಸ್ಲೋಲಿ ಅದರಿಂದ ಬಿಡಿಸ್ಕೊಂಡು ಇವಾಗ ಅದರ್ ಪೀಪಲ್ ಎಲ್ಲ ನೋಡ್ಕೊತಾ ಇದ್ದಾರೆ. ಇಟ್ ಇಸ್ ಸ್ಟಿಲ್ ಮೈ ಬೇಬಿ. ಆದರೆ ಬೇಬಿ ವಿತ್ ಅ ನ್ಯಾನಿ. If I may call that, yeah. Yeah. ಸೊ ನಾನಿವಾಗ ವಾಪಸ್ ಬಂದು ಎಲ್ಲಿ ನಾನು ಕೆಲಸ ಮಾಡಿದ್ರೆ ನನಗೆ ಎಕ್ಸ್ಟ್ರೀಮ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿ ಮತ್ತು ಒಂದು ತೃಪ್ತಿ ಎಲ್ಲ ಸಿಗುತ್ತೆ, ಅದು ಸಿನಿಮಾ. ಕಣ್ಮುಚ್ಚಿದ್ರೆ ಕನ್ಸ್ಕೊಂಡ್ರೆ ಸಿನಿಮಾ. ಸೊ ಅಲ್ಲಿಗೆ ವಾಪಸ್ ಬರ್ತಾ ಇದ್ದೀನಿ. ಸೊ ಬ್ರಿಂಗಿಂಗ್ ದ ಕಾನ್ವರ್ಸೇಷನ್ ಬ್ಯಾಕ್ ಟು ಸಿನಿಮಾ, ಕೇರ್ ಆಫ್ ಫುಟ್ಪಾತ್ ಟೈಮಲ್ಲಿ ಆ ಸಿನಿಮಾ ಮೂಲಕ ದ ಮೆಸೇಜ್ ನೀವೇನು ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಆಚೆ ಕಡೆ ಆಡಿಯನ್ಸ್ಗೆ, ಆ್ಯಂಡ್ ಫೈನಲಿ ಅದು ಆಡಿಯನ್ಸಿಗೆ ತಲುಪಿ ಅದೆರಡು ಮ್ಯಾಚ್ ಆಯಿತಾ? ಆ್ಯಕ್ಚುಲಿ ಹೌದು. ಯಾಕೆಂದರೆ ಐ ಮೀನ್ ಎಷ್ಟು ಮಟ್ಟಕ್ಕೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಆಗಿದೆ. ಹೌದು. ಯಾಕೆ ಗೊತ್ತು ಅಂತಂದರೆ ಎಷ್ಟೊಂದು ಲೈಕ್ ರೂರಲ್ ಏರಿಯಾಸ್ನಲ್ಲಿ ಈ ಸಿನಿಮಾನ ಪ್ರೊಜೆಕ್ಟ್ ಮಾಡಿ ಮಕ್ಳಿಗೆ ತೋರಿಸಿ, ಅದಾದಮೇಲೆ ಅದೇ ಮಕ್ಕಳು ನನಗೆ ಬಂದು ನಾನು ಆ ಹುಡುಗನ ಥರ ಸ್ಕೂಲ್ಗೆ ಹೋಗಬೇಕು, ನಾನು ಓದಬೇಕು ಅಂತ ಇದು ನೋಡ್ತಾ ಇದ್ದೆ. ಆಮೇಲೆ ಸಿಟಿನಲ್ಲಿ ಥಿಯೇಟ್ರಿಗೆ ಮಕ್ಕಳನ್ನ ಪಾಪ ಬೈದು ಸಿನಿಮಾ ಕರ್ಕೊಂಬರೋರು, ನೋಡು ಅವ್ನು ಏನೂ ಇಲ್ಲದೆ ಇರೋನು ಓದ್ತಾ ಇದ್ದಾನೆ ಅಂತ. ಸೊ ಎಷ್ಟೊಂದು ಜನ, ನಾನು ಇವಾಗ್ಲೂ ಮೊನ್ನೆ ಯಾವುದೋ ಒಂದು ರೀಲ್ ನಂದು ಅಪ್ಲೋಡ್ ಮಾಡಿದಾಗ ರೀಸೆಂಟ್ಲಿ ನಾನು ಕಾಣಿಸ್ಕೊಂಡಿದ್ದು, ಅದರಲ್ಲಿ ಬರೆದಿದ್ರು ನಾನು ಚಿಕ್ಕ ವಯಸ್ಸಿನಲ್ಲಿ ಬೈಕೊಂಡು ಬೆಳೆದೆ ಕಿಶನ್ನ ಅಂತ. ಆದರೆ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ಅದಾದಮೇಲೆ ಎಷ್ಟೊಂದು ಜನ ಸೆಕೆಂಡ್ PU ಓದ್ತಾ ಇರೋರು ಮತ್ತು ಡಿಗ್ರಿ ಓದ್ತಾ ಇರೋರು ರೀಸೆಂಟ್ ಇಯರ್ಸ್ನಲ್ಲಿ ದೇ ಹ್ಯಾವ್ ಕಮ್ ಆ್ಯಂಡ್ ಟೋಲ್ಡ್ ಮೀ, ನಾನು ಆ ಸಿನಿಮಾ ನೋಡಿದ್ದೀನಿ, ಇವಾಗಲೂ ನೋಡ್ತಾ ಇರ್ತೀನಿ, ತುಂಬ ಇನ್ಸ್ಪೈರ್ ಮಾಡುತ್ತೆ. ಲೈಕ್ ಇಟ್ಸ್ ಅ ವೆರಿ ನೈಸ್ ಮೆಸೇಜ್ ಯು ವಾಂಟಿಂಗ್ ಟು ಗಿವ್ ಥ್ರೂ ದ ಆ ಸಿನಿಮಾ? ಅಂದರೆ ಎರಡು, ಒಂದು ದುಡ್ಡಿಲ್ದೇ ಇರೋರು ಓದ್ಬೋದು, ಆಮೇಲೆ ದುಡ್ಡಿರೋರು ನಮಗೆ ಸ್ಕೂಲ್ ಬಟ್ಟೆ ಬ್ಯಾಗು ಶೂ ಎಲ್ಲ ಇದ್ರೂ ನಾವು ಓದಲ್ಲ. ಸೊ ಓದಬೇಕು. ಅಂದರೆ ಯಾರಿಗೆ ಪ್ರಿವಿಲೇಜ್ ಇದೆಯೋ ಅವ್ರು ಅದನ್ನು ಗೌರವಿಸಲ್ಲ, ಯಾರಿಗೆ ಪ್ರಿವಿಲೇಜೇ ಇಲ್ವೋ ಅವ್ರಿಗದು ಹೆಂಗಾರು ಮಾಡಿ ಯು ಹ್ಯಾವ್ ಟು ಫೈಂಡ್ ಯುವರ್ ವೇ. ಹೌದು. ಅಂದರೆ ಇಲ್ಲದೇ ಇರೋರು ಅವ್ರಿಗೆ ಗೊತ್ತಿಲ್ಲ ಲೈಕ್ ನಾನು ಓದಿದ್ರೆ ಏನಾಗ್ತೀನಿ ಅಂತ. ಅವ್ರಿಗೆ ಗೊತ್ತಿಲ್ಲ ಎಜುಕೇಷನ್ ಸಿಕ್ಕಿದ್ರೆ ನನಗೊಂದು ಕೆಲಸ ಸಿಗುತ್ತೆ, ಒಂದು ಗೌರವ ಸಿಗುತ್ತೆ, ಒಂದು ಸೊಸೈಟಿನಲ್ಲಿ ಒಂದು ಸ್ಥಾನ ಸಿಗುತ್ತೆ, ಈಸಿ ವೇ, ಅದು ಒಂದು ಲೈಫ್ ಇರುತ್ತೆ ಅಂತ. ಅದು ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್. ಬಿಕಾಸ್ ಅವ್ರ ತಂದೆ ತಾಯಿ ಗೊತ್ತಿರಲ್ಲ, ಅದು ಜನ್ರೇಷನಲ್ಲಿ ಆ ಥರ ಬಂದಿರ್ಬೋದು. ಆ್ಯಂಡ್ ಅವ್ರದ್ದೇ ಒಂದು ವ್ಯಾಲಿಡ್ ರೀಸನ್ಸ್ ಮತ್ತು ಕಷ್ಟಗಳು ಇದ್ದೇ ಇರುತ್ತೆ ಖಂಡಿತ. ಆದರೆ ಅವ್ರಿಗೆಲ್ಲೋ ಒಂದು ಅದನ್ನು ಎನ್ಲೈಟನ್ ಮಾಡಬೇಕಲ್ವಾ. ಸೊ ಅದೇ ಒಂದು ಉದ್ದೇಶ ಇದ್ದಿದ್ದು. ಆ್ಯಂಡ್ ಇಟ್ ವೆಂಟ್ ಸರ್ವಶಿಕ್ಷಾ ಅಭಿಯಾನ್ ಅವರು ಇದನ್ನು ತೊಗೊಂಡು ದೇ ಪುಟ್ ಇಟ್ ಇನ್ ಎವ್ರಿ ಗೌರ್ಮೆಂಟ್ ಸ್ಕೂಲ್, ಎಲ್ಲ ಮಕ್ಳಿಗೂ ತೋರಿಸಿದ್ರು. ಆ್ಯಂಡ್ ದೆನ್ ಕಂಪಲ್ಸರಿ ಮಾಡಿದ್ರು ಈ ಸಿನಿಮಾನ ಅಕ್ರಾಸ್ ಕರ್ನಾಟಕ. ಎಲ್ಲ ಸ್ಕೂಲ್ಗಳಿಂದ ಬಸ್ಗಳಲ್ಲಿ ಕರ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ತೋರಿಸ್ತಾಯಿದ್ರು. ಸೊ ಆ ನೋಡಿದ ಮಕ್ಕಳು ಆ ಏಜ್ನಲ್ಲಿ ದೇ ಹ್ಯಾವ್ ಕಮ್ ಆ್ಯಂಡ್ ಸ್ಪೋಕನ್ ಟು ಮೀ ಲೇಟರ್ ದಟ್ ಕೇರ್ ಆಫ್ ಫುಟ್ಪಾತ್ ವಾಸ್ ಎ ರಿಯಲ್ ಇನ್ಸ್ಪಿರೇಷನ್ ಅಂತ. ಅದು ಎಷ್ಟೋ ವರ್ಷಗಳು ಈಗಲೂ ನನಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ. ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಟ್ ರಿಮೈಂಡ್ಸ್ ಮೀ ದಟ್ ಐ ಹ್ಯಾವ್ ಎ ಪರ್ಪಸ್ ಇನ್ ಲೈಫ್. ಬಟ್ ಈ ಮಧ್ಯ ಟೆಲ್ ಮೀ ಒನ್ ಥಿಂಗ್, ಇಷ್ಟೊತ್ತು ಮಾತಾಡಿದ್ರಿ ಸೊಸೈಟಿನಲ್ಲಾಗಿರಲಿ ಆಗಿರೋ ಚೇಂಜಸ್ಸು ಆಫ್ಟರ್ ದ ಮೂವಿ, ಮತ್ತು ಅಂಡರ್ ಪ್ರಿವಿಲೇಜ್ ಮಕ್ಕಳಲ್ಲಿ ಲೈಫಲ್ಲಿ ಆಗಿರೋ ಪರಿವರ್ತನೆಗಳು. ಟುಡೇ ಒಂದು ಕಾಸ್ ಡ್ರಿವನ್, ಪರ್ಪಸ್ ಡ್ರಿವನ್, ಸ್ಯಾಟಿಸ್ಫ್ಯಾಕ್ಷನ್ ಡ್ರಿವನ್ ಸಿನಿಮಾಸ್ ಆದರೆ, ಎರಡನೇದು ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಆಡಿಯನ್ಸ್ ಅಕ್ಸೆಪ್ಟೆನ್ಸ್ ಏನು, ಮಾರ್ಕೆಟು, ಬಾಕ್ಸ್ ಆಫೀಸು, ಅದ್ರ ಜೊತೆಗೆ ನಿಮ್ಮ ವಿಷನ್ನು ವಿಚ್ ಸ್ಟಿಲ್ ಹ್ಯಾಸ್ ಟು ಬಿ ಸ್ಟ್ರಾಂಗ್, ಯುನೋ ಅನ್ಡಿಟರ್ಡ್ ಬೈ ಎನಿ ಇನ್ಫ್ಲೂಯೆನ್ಸ್ ದಟ್ ಕೈಂಡ್ ಆಫ್ ಮೈಟ್ ಪುಟ್ ಇನ್ ಸಮ್ ಡೌಟ್ಸ್ ಇನ್ ಯು. ಸೊ ಟುಡೇ ಸಿನ್ಸ್ ಯು ಆರ್ ಒಂದು ಹೊಸಲಲ್ಲಿದ್ದೀರಾ, ಮತ್ತು ಮುಂದಿನ ಸಿನಿಮಾ ನಿರ್ದೇಶಕನಾಗಿ, ಆ್ಯಕ್ಟರ್ ಆಗಿ, ಹೌ ಹ್ಯಾವ್ ಯು ಎವಾಲ್ವ್ಡ್ ಈ ಎಲ್ಲ ಲರ್ನಿಂಗ್ಸನ್ನು ಇಟ್ಕೊಂಡು ವಿತ್ ಇವತ್ತಿನ ಸೆನಾರಿಯೋ 2025 ವೇರ್ ಇನ್ ಆಪ್ಷನ್ಸ್ ಆರ್ ಟೂ ಮಚ್ ಟುಡೇ. ಪ್ಯಾನ್ ಇಂಡಿಯಾ ಎಲ್ಲರದು ಒಂದೇ ಪ್ಯಾನ್ ಆಗೋಗಿದೆ, OTT ಬಂದಿದೆ, ಆ್ಯಂಡ್ ಅನ್ ಇಮೇಜ್ ಆಫ್ ಯೋರ್ಸ್ ಫ್ರಮ್ ದ ಚೈಲ್ಡ್ ಆ್ಯಕ್ಟರ್ ಟು ನೌ ಬೀಂಗ್ ಅ ಗ್ರೋನ್ ಅಪ್. ಹೌ ಡು ಯು ಚೂಸ್ ಯುವರ್ ಸಬ್ಜೆಕ್ಟ್ಸ್ ಆ್ಯಂಡ್ ಆ್ಯಸ್ ಅ ಡಿರೆಕ್ಟರ್ ನಿಮ್ಗೆ ಎದುರಾಗ್ತಿರೋ ಸವಾಲುಗಳ ಅಥವಾ ಪ್ರಶ್ನೆಗಳೇನು? ಐ ಥಿಂಕ್ ನಾನು ಅವಾಗಲೇ ನೀವು ಕೂಡ ಇವಾಗ ನೆನಪಿಸಿದ್ರಿ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಅದು ಖುಷಿ ಅಥವಾ ಲೈಕ್ ಏನೋ ಜನ ಇಷ್ಟಪಟ್ಟರೆ ಅಂತ.
ಇಟ್ ಡಸಂಟ್ ಸ್ಟಾಪ್ ದೇರ್. ಐ ಫೀಲ್ ಲೈಕ್ ಸಿನಿಮಾ ಬಂದು ನಾವು ಆಡಿಯನ್ಸಿಗೆ ಮಾಡಬೇಕು, ಅದನ್ನು ನಾವು ಮರಿತೀವಿ ಅನಿಸುತ್ತೆ. ನಾವು ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಫಾರ್ ಆಲ್, ಆದರೆ ಒಂದು ಕನಸಿದೆ ಅಲ್ವಾ, ಆ ಕನಸನ್ನು ನನ್ಸು ಮಾಡೋದು ಇಟ್ಸ್ ಎ ಜರ್ನಿ. ನನ್ಸಾದ್ಮೇಲೆ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ಸಿನಿಮಾನ ನೋಡ್ತಾರೆ. ದೇ ಆರ್ ಸ್ಪೆಂಡಿಂಗ್ ದೇರ್ ವ್ಯಾಲ್ಯೂಯಬಲ್ 3 hours ಇನ್ ದ ಥಿಯೇಟರ್ ವಿತ್ ಯು, ಆ್ಯಂಡ್ ದೆನ್ ಪ್ಲಸ್ ನೀವು ಟ್ರಾವೆಲ್ ಎಲ್ಲ ಮತ್ತು ಅವ್ರ ಮನಿ ಸ್ಪೆಂಡ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದ್ರೆ 5-6 hour ಹೋಗ್ಬಿಡುತ್ತೆ. ಹೌದು, ಆ್ಯಂಡ್ ದೇ ಆರ್ ಸ್ಪೆಂಡಿಂಗ್ ಸೋ ಮಚ್ ಟೈಮ್ ಆ್ಯಂಡ್ ಮನಿ. ಟೈಮ್ ಈಕ್ವಲ್ಸ್ ಮನಿ. ಸೊ ಅವ್ರಿಗೇನು ಕೊಡ್ತಾ ಇದ್ದೀವಿ, ಇದನ್ನು ಯೋಚನೆ ಮಾಡಬೇಕು ಅಂತ. That's how you think? That's how I think. I feel like at the same time there is a script, there is a movie. ಅವ್ರಿಗೆ ಅದರಲ್ಲಿ ಏನೋ ಒಂದು ಹೊಸದು ಇರಬೇಕು, ವಾವ್ ಅನ್ಬೇಕು. ಆದರೆ ಅಟ್ ದ ಎಂಡ್ ಆಫ್ ದ ಡೇ ದೇ ಶುಡ್ ಬಿ ಏಬಲ್ ಟು ರಿಲೇಟ್ ಟು ದ ಸಿನಿಮಾ. ಸೊ ಹೌ ಡು ಯು ಚೂಸ್ ಯುವರ್ ಸಬ್ಜೆಕ್ಟ್ಸ್ ಇವತ್ತಿಗೆ? ಅದೇ ಇದೆಲ್ಲ ಕ್ರೈಟೀರಿಯಾ ಪಾಸ್ ಆಗತ್ತಾ ಅಂತ. ಅಂದರೆ ಆಮ್ ಐ ಏಬಲ್ ಟು ಫಾಲ್ ಇನ್ ಲವ್ ವಿತ್ ದಿಸ್ ಫಿಲಮ್ ಅಂತ ನೋಡ್ತೀನಿ ಫಸ್ಟು. ಈ ಸಿನಿಮಾನ ಹೇಗಾದರೂ ಮಾಡ್ಬೋದು, ಬಟ್ ಇಸ್ ದಿಸ್ a movie that I would love to watch again and again? ಆ ಸೆಪ್ರೇಷನ್ನು ಇದೆ ನಿಮಗೆ? ಇದೆ. ಯಾಕೆಂದರೆ ಯೂಶಲಿ ನಮಗೆ ಮುದ್ದು, ಕೆಲವುದು ನಮಗೆ ಬ್ಲೈಂಡ್ ಆಗಿಬಿಡುತ್ತೆ, ನಮ್ಮ ಬೆನ್ನು ನಮಗೆ ಕಾಣಲ್ಲ ಥರ. ಸೊ ಯು ಆಲ್ವೇಸ್ ಹೌ ಡು ಯು ಮೇಂಟೈನ್ ದ್ಯಾಟ್? ಇದು ಆಡಿಯನ್ಸ್ ಪರ್ಸ್ಪೆಕ್ಟಿವು, ಇದು ಡೈರೆಕ್ಟರು ಆ್ಯಕ್ಟರು ನನ್ನಲ್ಲಿರೋ ಆರ್ಟಿಸ್ಟ್ದು ವಿಷನ್ನು. ಯಾಕೆಂದರೆ ನಾನು ಅಷ್ಟು ಸಿನಿಮಾ ನೋಡ್ತಾ ಇರ್ತೀನಲ್ಲ, ಸೊ ನನಗನ್ಸುತ್ತೆ ಲೈಕ್ ಈ ಸಿನಿಮಾ ನನಗೆ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು, ಈ ಸಿನಿಮಾ ಇಷ್ಟ ಆಗಲಿಲ್ಲ, ಯಾಕೆ ಇಷ್ಟ ಆಗಲಿಲ್ಲ, ಈ ಸಿನಿಮಾ ಈ ರೀತಿ ಮಾಡಿದರೆ ನನಗೆ ಇಷ್ಟ ಆಗಿರ್ತಿತ್ತು. ಸೊ ನಾನು ನನ್ನ ಸಿನಿಮಾ ನೋಡೋದಂತೂ ಹ್ಯಾಬಿಟ್ಸ್ ಆರ್ ವೆರಿ ರ್ಯಾಂಡಮ್. ನಾನು ಚಿಕ್ಕ ವಯಸ್ಸಿನಿಂದ ಹೇಗೆ ಅಂದರೆ, ನಾನು ಹೇಳ್ತಾ ಇದ್ನಲ್ಲ, ಪಾಸ್ ಮಾಡಿ ನೋಡೋದು, ಅದು ಒಂದು ಟೆಕ್ನಿಕಲ್ ಫೇಸ್ ಆಯಿತು. ಇವಾಗ ಒಬ್ಬ ಡೈರೆಕ್ಟರ್ ಕ್ರಿಯೇಟಿವ್ ಫೇಸಲ್ಲಿ ನಾನು ಸಿನಿಮಾನ ನೋಡ್ತಾನೆ ಇರ್ತೀನಿ, ಆ್ಯಂಡ್ ದೆನ್ ಐ ಗೋ ಬ್ಯಾಕ್, ಐ ಬಿ ಲೈಕ್ ಇದನ್ನು ಯಾಕೆ ಅಲ್ಲಿ ಹೇಳ್ದ, ಅದನ್ನ ಯಾಕೆ ಇಲ್ಲಿ ಹೇಳ್ದ. ದಿಸ್ ಇಸ್ ನಾಟ್ ಇವಾಗಲ್ಲ, ಕ್ರಿಯೇಟಿವ್ ಫ್ರಮ್ ಮೆನಿ ಇಯರ್ಸ್. ಆ್ಯಂಡ್ ನನಗೆ ಸಿನಿಮಾ ನೋಡೋ ಹುಚ್ಚು. ಮನೆಯಲ್ಲಿ ನನ್ನ ವರ್ಕ್ ಸ್ಟೇಷನ್ನಲ್ಲಿ ಮೊದಲೆಲ್ಲನೂ ವಿ ಡೆಂಟ್ ಹ್ಯಾವ್ ಆ್ಯಕ್ಸೆಸ್ ಟು ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ಸ್, OTT ಇರಲಿಲ್ಲ. ಸೊ ಎಲ್ಲಿಂದನೂ ಈ DVD ಲೈಬ್ರರೀಸ್ ಎಲ್ಲ ಇದೆ ಬ್ಯಾಂಗ್ಳೂರ್ನಲ್ಲಿ, ಅಲ್ಲೆಲ್ಲನೂ ಐ ವಾಸ್ ಅ ಮೆಂಬರ್. ಅಲ್ಲಿಂದ DVDs ಎಲ್ಲ ತರಿಸಿ ನೋಡೋದು. ಸೊ ಈವನ್ ಫಾರ್ ಕೇರ್ ಆಫ್ ಫುಟ್ಪಾತ್ ಆಲ್ಸೋ ರೆಫರೆನ್ಸ್ ಆಗಿ ಎಷ್ಟೊಂದು ಸಿನಿಮಾಗಳನ್ನ ನೋಡಿದ್ದೀನಿ. Iranian movies and then Turkish movies, French. So I feel like ನಮ್ಮ ಸಿನಿಮಾ ಅದೆಲ್ಲನೂ ಆವಾಗ ಐ ವಾಸ್ ಡೂಯಿಂಗ್ ಮೂವೀಸ್ ವಿಚ್ ಹ್ಯಾಡ್ ಎ ಸೋಷಿಯಲ್ ಮೆಸೇಜ್ ಆ್ಯಂಡ್ ಆಲ್. ಈಗ ಮಾಡೋ ಸಿನಿಮಾದಲ್ಲೂ ಎಸ್, ಐ ಆಮ್ ನಾಟ್ ಗೋನ್ ಸೇ ದಟ್ ಜನ ಇದನ್ನು ಮಾಡಿದ್ರೆ ಒಳ್ಳೇದು ಅಂತ ಅಲ್ಲ. ದೇರ್ ಆರ್ ಸಮ್ ವ್ಯಾಲ್ಯೂಸ್, ರೈಟ್? ನಾನು ಇವಾಗ ಬೆಳೆದು ಬಂದಿರೋ ಒಂದು ವ್ಯಾಲ್ಯೂಸಲ್ಲೇ ಬೆಳೆದು ಬಂದಿದ್ದೀನಿ. ಸೊ ನನ್ನ ಸಿನಿಮಾದಲ್ಲೂ ಒಂದು ರೀತಿಯ ವ್ಯಾಲ್ಯೂಸ್ ಇರುತ್ತೆ, ದಟ್ ದಿ ಆಡಿಯನ್ಸ್ ಆರ್ ಗೋಯಿಂಗ್ ಟು ಲೈಕ್ ಇಟ್ ಆರ್ ಶುಡ್ ಅಪ್ರಿಷಿಯೇಟ್ ಇಟ್ at the end of the day. At the same time ಮೆಸೇಜ್ನ ಪ್ರೀಚ್ ಮಾಡೋ ಮೂವಿ ಐ ಥಿಂಕ್ ಇವಾಗ ನಾನು ಮಾಡ್ತಾ ಇಲ್ಲ ಸದ್ಯಕ್ಕೆ. ಆ್ಯಂಡ್ ಐ ಆಮ್ ಎ ವೆರಿ ಎಮೋಷ್ನಲ್ ಪರ್ಸನ್. ನಾನು ಸಿನಿಮಾ ನೋಡಿದಾಗ ಐ ಗೆಟ್ ವೆರಿ ಎಮೋಷ್ನಲ್. ಇದು ತುಂಬ ಜನ ಗೊತ್ತಿಲ್ಲ. ಆ್ಯಂಡ್ ಒಂದೊಂದು ಸರಿ ನನಗೆ ಗೊತ್ತಿರುವಾಗ ನಾನು ಒಬ್ಬನೇ ಹೋಗ್ಬಿಟ್ಟು ಸಿನಿಮಾ ನೋಡ್ತೀನಿ ಥಿಯೇಟ್ರಲ್ಲಿ. ಅಂದರೆ ಅದು ಎಷ್ಟೋ ಲೂಸಾ ಒಬ್ಬನೇ ಹೋಗ್ತೀಯ ಥಿಯೇಟ್ರಿಗೆ ಅಂತ. ಹೌದು, ಹೋಗ್ತೀನಿ. ಬಿಕಾಸ್ ಆ್ಯಂಡ್ ನನಗೆ ಇನ್ನೊಂದು, ಸಿನಿಮಾ ನೋಡುವಾಗ ಮಾತಾಡ್ತಾ ಇದ್ರೆ ಪಕ್ಕದಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ. ಮಾತಾಡೋರಿದ್ರೆ ಅವ್ರ ಜೊತೆ ಸಿನಿಮಾಕ್ಕೆ ಯಾವ ಸಿನಿಮಾಗೆ ತುಂಬ ಕಣ್ಣೀರು ಹಾಕಿದ್ದೀರಾ? ಎನಿ ಐ ಡೋಂಟ್ ನೋ, ಫ್ರೆಶ್ ಮೆಮರೀಸ್? ಇಲ್ಲ, ತುಂಬ ಸಿನಿಮಾಗಳಿದೆ. ಐ ಕಾಂಟ್ ಪುಟ್ ಎ ಫಿಂಗರ್ ಆನ್ ಇಟ್. ಐ ಫೀಲ್ ಲೈಕ್ ನಾವು ಅಂದ್ಕೊತೀವಿ ನಮ್ಮ ಸಿನಿಮಾಗಳಲ್ಲಿ ಮಾತ್ರ ಎಮೋಷನ್ಸ್ ಮತ್ತು ಸೆಂಟಿಮೆಂಟ್ ಇರುತ್ತೆ ಅಂತ. ಆದರೆ ಐ ಫೀಲ್ ಲೈಕ್ ಈವನ್ ನಾವು ಬೇರೆ ದೇಶಕ್ಕೆ ಹೋಗಿ ಬೇರೆ ಸಿನಿಮಾಗಳು ನೋಡಿದ್ರು, ಹಾಲಿವುಡ್ ಇಂಗ್ಲೀಷ್ ಸಿನಿಮಾ ನೋಡಿದ್ರು ಐ ಸ್ಟಿಲ್ ಗೆಟ್ ವೆರಿ ಎಮೋಷ್ನಲ್. ಐ ಫೀಲ್ ಲೈಕ್ ಎಮೋಷನ್ ಅನ್ನೋದು ಅದು ಯಾರೋ ಸ್ಕ್ರೀನ್ ಮೇಲೆ ಸಾಯಬೇಕು ಅಥವಾ ಯಾರೋ ಏನೋ ಆಗಬೇಕು ಅಂತ ಇಲ್ಲ. ಯಾರೋ ಗೆಲ್ತಾ ಇದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ ಟಿಯರ್ಸ್ ಆರ್ ಇಟ್ ಕ್ಯಾನ್ ಬಿ ಬೋತ್ ಹ್ಯಾಪಿ ಆ್ಯಂಡ್ ಸ್ಯಾಡ್ ಅಲ್ವಾ. ಸೊ your emotions change ಒಂದೊಂದು ಸೀನ್ ನೋಡಿದಾಗ್ಲೂ. ಆನಂದ ಭಾಷ್ಪ ಹಾಲ್. ಏನು ನಿಮ್ಮ ಸನ್ಸೈನು? ಕೇಪ್ರಿಕಾನ್. ಏನೋ ಜಡ್ಜ್ ಮಾಡ್ತಾ ಇದ್ದೀರಾ? ಇಲ್ಲ ನನಗೆ ನನ್ನ ಪೈಸಿಯನ್ಸನ್ನ ನೋಡಿದ್ದೀನಿ, ಎಕ್ಸ್ಟ್ರೀಮ್ಲಿ ಎಮೋಷ್ನಲ್. ಆ್ಯಂಡ್ ದೆನ್ ಕೆಲವು ಸತಿ ಇಂಡಿಸೈಸಿವ್. ಜೆಮಿನೀಸ್ ಒಂದು ಸ್ವಲ್ಪ 50-50 ಈ ಕಡೆನೂ ಹೋಗ್ತಾರೆ. ಹಾಗೆ ನಾನು ಇದರಲ್ಲಿ ರಾಶಿನಲ್ಲಿ ಜೆಮಿನೈ.
ಸೊ ಅಷ್ಟೇ ನನಗೆ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಎನಿಥಿಂಗ್. ಇಲ್ಲ, ಬಟ್ ಐ ಫೀಲ್ ಲೈಕ್ ಈವನ್ ಇನ್ ಲೈಫ್ ಐ ಆಮ್ ವೆರಿ ಎಮೋಷನಲ್. ಸೊ ಹೀಗೆ ಯು ಆರ್ ಅನ್ ಎಮೋಷನಲ್ ಪರ್ಸನ್. ಆ್ಯಂಡ್ ವಾಟ್ ಇಸ್ ಯಾವ ಒಂದು ಎಮೋಷನ್ ನಿಮಗೆ ತುಂಬ ಇಷ್ಟ, ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರೋ ಥರ? ಅದೇ ನಾನು ಹೇಳಿದ್ನಲ್ಲ, ದೇರ್ ವಾಸ್ ದಿಸ್ ಪೀರಿಯಡ್ ಆಫ್ ಟೈಮ್ ವೇರ್ ಐ ವಾಸ್ ಸೆಲ್ಫ್ ರಿಫ್ಲೆಕ್ಟಿಂಗ್ ಆ್ಯಂಡ್ ಹ್ಯಾವಿಂಗ್ ಲೈಕ್ ಇಂಟ್ರೋಸ್ಪೆಕ್ಟಿಂಗ್ ಇನ್ ಟು ಮೈ ಸೆಲ್ಫ್ ಅಂತ. ದಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಜರ್ನಿ ಅಂತ ಅನ್ನಿಸ್ತು. ಲೈಕ್ ಐ ಟ್ರಾವೆಲ್ಡ್ ಆ್ಯಂಡ್ ದೆನ್ ಐ ಲರ್ನ್ಡ್ ಮೆನಿ ಥಿಂಗ್ಸ್. ಐ ಹ್ಯಾಡ್ ದ ಪೀಸ್ ಆಫ್ ಮೈಂಡ್. ನನ್ನ ಏನೂ ಯೋಚನೆಗಳಿಲ್ಲದೆ ಮೈಂಡ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋ ಒಂದು ಇದನ್ನು ಕಲಿತೆ. ಹೇಗೆ ಹೌ ಟು ಕ್ಲಿಯರ್ ಯುವರ್ ಮೈಂಡ್ ಅಂತ, ಹೌ ಟು ನಾಟ್ ಥಿಂಕ್ ಅಬೌಟ್ ಎನಿಥಿಂಗ್. ಇಟ್ಸ್ ವೆರಿ ಡಿಫಿಕಲ್ಟ್. ನಿಮ್ಗೆ ಇವಾಗ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂದರೆ ಏನೋ ಒಂದು ಬರುತ್ತೆ ಮೈಂಡ್ಗೆ. ಸೊ ಅದು ತುಂಬ ಕಷ್ಟ. ನಾನು ಇನ್ನೂ ಅದರ ಮಾಸ್ಟರ್ ಮಾಡಿಲ್ಲ. ಮೈಂಡ್ ಇಸ್ ಯೂಶಲಿ ಇನ್ ದ ಪಾಸ್ಟ್ ಆರ್ ಇನ್ ದ ಫ್ಯೂಚರ್ ಅಂತ. ನಂದು ಮೋಸ್ಟ್ಲಿ ಇಟ್ಸ್ ಇನ್ ದ ಫ್ಯೂಚರ್. ನಾನು ಇಂದು ನೋಡಲ್ಲ. ಓಕೆ. ಬಟ್ ಏನೇ ಇದ್ರು, ಆ್ಯಸ್ ಐ ಸೆಡ್, ಮೆಮರೀಸ್ ಆರ್ ದೇರ್ ಅಲ್ಲ. ಆಲ್ ದ ಮೆಮರೀಸ್ ಆರ್ ಸ್ಟಿಲ್ ವಿತ್ ಮೀ ಆ್ಯಂಡ್ ಐ ಥಿಂಕ್ ಐ ವಿಲ್ ಟೇಕ್ ದ್ಯಾಟ್ ಅಲಾಂಗ್ ವಿತ್ ಮೀ, ಅ ಲಾಂಗ್ ವೇ ಟು ಗೋ. ಆದರೆ there was a spiritual journey, like I believe in a lot of things. Law of attraction ಇರ್ಬೋದು, affirmations ಇರ್ಬೋದು, ಆ್ಯಂಡ್ ಅದನ್ನು ಸಬ್ಕಾನ್ಷಿಯಸ್ಲಿ ಪಾಲಿಸ್ತೀನಿ. ಚಿಕ್ಕ ವಯಸ್ಸಿನಿಂದ ನನ್ನ ತಾತ ನನ್ನ ಜೊತೆನಲ್ಲಿ ಕೂಡಿಸ್ಕೊಂಡು ಪೂಜೆ ಮಾಡಿಸೋರು. ಸೊ ಐ ಪಿಕ್ಡ್ ಅಪ್ ಲೈಕ್ ಮಂತ್ರಾಸ್ ಆ್ಯಂಡ್ ಆಲ್ ವಿತ್ ಹಿಮ್. ಅದಾದಮೇಲೆ ವೆನ್ ಐ ವಾಸ್ ಐ ಥಿಂಕ್ 5-6 ಒಂದು ನಿತ್ಯ ಮಂತ್ರ ಅಂತ ಒಂದು ಎಂಟೈರ್ ಆಲ್ಬಮ್ ಆಫ್ ನಾವು ಏನು ಆ್ಯಸ್ ಯಂಗ್ಸ್ಟರ್ಸ್ ಯಾವ್ಯಾವ ಮಂತ್ರಗಳನ್ನ ಒಂದು ದಿನದಲ್ಲಿ ಹೇಳ್ಬೋದು ಅಂತ ಒಂದು ಆಲ್ಬಮ್ನ ರೆಕಾರ್ಡ್ ಮಾಡಿದೆ. ಸೊ ಅಗೇನ್ ರೈಟ್, at that time I learnt all those mantras. But any example ನೀವು ಹೇಳ್ಬೋದಾ? ಲೈಕ್ ಬೇಸಿಕ್, ಲೈಕ್ ಇವಾಗ ವೆಂಕಟೇಶ್ವರ ಸ್ತೋತ್ರ ಇಂದ ಇಡ್ಬೋದು, ಆಂಜನೇಯ ಮಂತ್ರ ಇರ್ಬೋದು, ಅಥವಾ ಎದ್ದಿದ ತಕ್ಷಣ ನನಗೆ ಚಿಕ್ಕ ವಯಸ್ಸಿನಲ್ಲೇ ಹೇಳ್ಕೊಟ್ಟಿದ್ರು ಕೈನ ತೆಗೆದು ಕರಾಗ್ರೆ ವಸತೆ. ಸೊ ಅದು ಕರಾಗ್ರೆ ವಸತೆ ಫುಲ್ ಗೊತ್ತಾ ನಿಮಗೆ? ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೈ ಗೌರಿ, ಪ್ರಭಾತೆ ಕರದರ್ಶನಂ. ಇಷ್ಟೇಗ ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತವ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ. ಅಂದರೆ ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಿ ತಾಯಿ, ಸೊ ಪ್ಲೀಸ್ ಫರ್ಗಿವ್ ಮೀ ಅಂತ. ದಟ್ಸ್ ದ ಕಂಪ್ಲೀಟ್ ಮಂತ್ರ. ಅವಾಗ ಇಟ್ ಲೈಕ್ ಹಿಟ್ ಯು ಮೋರ್. ಆದರೆ ಐ ಮೀನ್ ಐ ಫೆಲ್ಟ್ ಲೈಕ್ ನನ್ನ ಜರ್ನಿನಲ್ಲಿ ನಾನು ಕಲಿತೆ ಇದನ್ನೆಲ್ಲ ನಾವು ಯಾಕೆ ಮಾಡ್ತೀವಿ ಅಂತ. ಬಿಕಾಸ್ ಐ ಆಮ್ ಎ ಕ್ಯೂರಿಯಸ್ ಪರ್ಸನ್. ನನಗೆ ನೀನು ಹೋಗು, ಇಲ್ಲಿ ಹೋಗು, ಇದನ್ನು ಇದು ಕೊಟ್ಬಿಟ್ಟು ಬಾ ಅಂದರೆ ನಾನು ಏನಕ್ಕೆ, ಯಾರಿಗೆ, ವೈ ಆಮ್ ಐ ಡೂಯಿಂಗ್ ಇಟ್, ಇವಾಗಲೇ ಹೋಗ್ಬೇಕಾ, ಈ ಥರದ್ದು 100 ಕ್ವೆಶನ್ಸ್ ಕೇಳ್ತೀನಿ. ಸೊ ಆಚೆನೇ ಕೇಳೋ ಅಂಥವನು ನನ್ನ ಒಳಗೆ ನಂಬೋ ದೇವ್ರನ್ನ ಕೇಳಲ್ವಾ? ಸೊ ಇನ್ ದ ಲಾ ಆಫ್ ಅಟ್ರಾಕ್ಷನ್ ಇದೆಲ್ಲ ಸ್ಪಿರಿಚುವಲ್ ಅವೇಕ್ನಿಂಗ್ ಅಂತೆಲ್ಲ ಬಂದಾಗ ಲಾಟ್ ಆಫ್ ಥಿಂಗ್ಸ್ ಗಾಟ್ ಆನ್ಸರ್ಡ್. ಆ್ಯಂಡ್ ನಾವು ಏನಕ್ಕೆ ಒಂದು ರೀತಿಯಲ್ಲಿ ಒಂದು ಪೂಜೆನ ಮಾಡ್ತೀವಿ ಅಥವಾ ಒಂದು ಕ್ರಿಯೆನ ಮಾಡ್ತೀವಿ, ಇದೆಲ್ಲದಕ್ಕೂ ಲೈಕ್ ಐ ಸ್ಟಾರ್ಟ್ ಗೆಟಿಂಗ್ ಲೈಕ್ ಲಾಟ್ ಆಫ್ ಆನ್ಸರ್ಸ್ ಅಂತ ಹೇಳ್ಬೋದು. ಡು ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಅಫ್ಕೋರ್ಸ್. ಹೌದು. ಅದು ತುಂಬ ಇದೆ ಈಗ. ಐ ಥಿಂಕ್ ಮ್ಯಾನಿಫೆಸ್ಟೇಷನ್ನ ತುಂಬ ರಾಂಗಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಕನ್ವಿನ್ಸ್ ಆಗಿರೋದು ಒಂದೇ, ಈಸ್ ಒಂದು, ನೀವೇನು ವಾಟ್ ಯುವರ್ ಥಾಟ್ಸ್ ಆರ್ ಯು ಕ್ರಿಯೇಟ್, ವಾಟ್ ಯು ಫೀಲ್ you attract, and what you believe you become. They say ಇದು ಮೂರು ಅಲೈನ್ ಆದರೆ ಮಾತ್ರ your subconscious mind will get the key which can now open whatever you desire. Like that has to align. ಈಗ ಅದಕ್ಕೆ they say, ಈಗ ನಾನು ಹೇಳ್ತೀನಿ I want to become a singer. ಸುಮ್ಮನೆ ಬಾಯಿ ಮಾತಿಗೆ I want to become a singer if I don't genuinely feel it and I don't believe it. If I don't genuinely believe, I will not put any effort. If I don't put any effort, then ಹೌದು ಆಗಲ್ಲ. ಐ ಥಿಂಕ್ ಪೀಪಲ್ ಹ್ಯಾವ್ ಸಮ್ ರಾಂಗ್ ಕನ್ಸೆಪ್ಷನ್ಸ್ ಅಬೌಟ್ ಈಗೆಲ್ಲ ಏನೇನೋ ವೈರಲ್ ಆಗತ್ತಲ್ಲ, ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಿದೆ, ಸೌಂಡ್ ಹೀಲಿಂಗ್ ಅಂತ ಇದೆ. ಐ ಮೀನ್ ಮೆನಿ ಆಫ್ ದೀಸ್ ಥಿಂಗ್ಸ್ ಹ್ಯಾವ್ ದೇರ್ ಓನ್ ವೇಸ್ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಆದರೆ ವಾಟ್ ಐ ಬಿಲೀವ್ ಇನ್ ಇಸ್ ಆಸ್ಕ್, ಬಿಲೀವ್, ರಿಸೀವ್. ಆಸ್ಕ್, ಬಿಲೀವ್, ರಿಸೀವ್ ಅಂದರೆ ಹೇಳಿದ್ದೇನೆ ಆಲ್ಮೋಸ್ಟ್. ಆದರೆ ಲೈಕ್ ಯು ಹ್ಯಾವ್ ಟು ಆಸ್ಕ್, ಲೈಕ್ ಏನು ಬೇಕು ಅಥವಾ ಏನಾಗಬೇಕು ಅಂತ ಯು ಹ್ಯಾವ್ ಟು ಆಸ್ಕ್, ಲೈಕ್ ಸೇ ಇಟ್ ಔಟ್ ಲೌಡ್. ಅದಾದಮೇಲೆ ನಂಬಬೇಕು ದಟ್ ಯು ಆರ್ ಆ್ಯಕ್ಚುಲಿ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಯು
ಕ್ಯಾನ್ ಡೂ ಇಟ್, ಯು ಹ್ಯಾವ್ ಡನ್ ಇಟ್ ಅಂತ. ದಟ್ಸ್ ವೇರ್ ವಿಜುವಲೈಸೇಷನ್ ಹ್ಯಾಪನ್ಸ್. ಅಂದರೆ ಯು ವಿಲ್ ವಿಜುವಲೈಸ್ ಇದೆಲ್ಲ ಆದಮೇಲೆ, ಲೈಕ್ ಲೆಟ್ಸೇ ನನಗೊಂದು ಕೆಲಸ ಬೇಕು ಒಂದು ಕಂಪ್ನಿನಲ್ಲಿ. ಆ ಕೆಲಸ ಸಿಕ್ಕಿದ್ರೆ ಹೌ ವಿಲ್ ಐ ಫೀಲ್? ಯು ನೀಡ್ ಟು ಸ್ಟಾರ್ಟ್ ಫೀಲಿಂಗ್ ಇಟ್ ನಾವು, ಆ್ಯಂಡ್ ದೆನ್ ಯು ವಿಲ್ ರಿಸೀವ್. ಐ ಮೀನ್ ದಿಸ್ ಇಸ್ ಬೇಸಿಕ್. ನೀವು ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಅಷ್ಟು 1000 ವಿಡಿಯೋ ಅಲ್ಲ, ಹಾಗಾಗಿ ಬಟ್ ಅದರಲ್ಲೇ ದೇರ್ ಆರ್ ಡಿಫ್ರೆಂಟ್ ವೇಸ್ ನಿಮಗೆ ವರ್ಕ್ ಆಗೋ ಒಂದು ವೇ. Wake up to fresh ideas. Repose. ಇಷ್ಟೊತ್ತು ಸಮಾಜದ ಬಗ್ಗೆ ಮಾತಾಡಿದ್ವಿ, ಸೆಟ್ ಬಗ್ಗೆ ಮಾತಾಡಿದ್ವಿ, ಮನೆ ಬಗ್ಗೆ ಮಾತಾಡಿದ್ವಿ. ಹೌ ವಾಸ್ ನಿಮ್ಮ ಸ್ಕೂಲ್ ವಾತಾವರಣ? ಯಾಕೆಂದರೆ ಯು ಆರ್ ಆಲ್ರೆಡಿ ಅ ಸ್ಟಾರ್ ಕಿಡ್. ಹೆಂಗೆ ನೋಡ್ತಾಯಿದ್ರು ನಿಮ್ಮನ್ನು, ನಿನ್ನ ಏನಂತಾರೆ ಸಹಪಾಠಿಗಳು? ನನಗೆ ಅಟೆಂಡೆನ್ಸ್ ಪ್ರಾಬ್ಲಮ್ ಇತ್ತು ಅಂತ ಐ ಸ್ಟಡಿಡ್ ಇನ್ ಎ ಸ್ಟೇಟ್ ಸಿಲೆಬಸ್ ಸ್ಕೂಲ್. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ವಾತಾವರಣದಲ್ಲಿ ಬೆಳೆದಿದ್ದರಿಂದ ದೇವರ್ ಕಿಡ್ಸ್ ಹೂ ಆರ್ ಲೈಕ್ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಕಿಡ್ಸ್, ಆಮೇಲೆ ಬೇರೆ ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸು, ಎಲ್ಲ ರೀತಿಯ ಜನನೂ ಆ ಸ್ಕೂಲ್ನಲ್ಲಿದ್ದರು. ಅವರೆಲ್ಲರ ಜೊತೆ ಬೆರೀತಾ ಇದ್ದೆ. ಅವರೆಲ್ಲರ ಐ ಯೂಸ್ ಟು ಲೈಕ್ ಪ್ರಾಬಬ್ಲಿ ಅವ್ರ ಮನೆಗೆ ಹೋಗೋದಿರ್ಬೋದು ಅಥವಾ ಅವ್ರ ಮನೆಗೆ ಬರೋದಿರ್ಬೋದು. ಸೊ ದೇರ್ ವಾಸ್ ಅ ಲಾಟ್ ಆಫ್ ಇಂಟ್ರ್ಯಾಕ್ಷನ್ ವಿತ್ ದೆಮ್. ಅಂದರೆ ಜೀವನ ಹೇಗಿದೆ ಅನ್ನೋದು ಇನ್ನೂ ಒಂದು ಯುನೋ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು. ಲೈಕ್ their difficulties. Someone had a torn shirt, shoe issues ಇರ್ಬೋದು, ಅಥವಾ ಸಾಕ್ಸ್ ಹರಿದೋಗಿರೋದಿರ್ಬೋದು. ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ. ನನಗೆಲ್ಲನೂ ಇತ್ತು. ಐ ವಾಸ್ ಪ್ರಿವಿಲೇಜ್ಡ್. ಆದರೆ ಅಟ್ ದ ಸೇಮ್ ಟೈಮ್ ಐ ಯೂಸ್ ಟು ಫೀಲ್ ಗ್ರೇಟ್ಫುಲ್ ನನಗಿರೋದ್ರ ಬಗ್ಗೆ. ಆ್ಯಂಡ್ ನನಗೆ ಯಾವತ್ತೂ ಲೈಕ್ ಈವನ್ ಡ್ಯೂರಿಂಗ್ ದ ಟೈಮ್ ಆಫ್ ಕೇರ್ ಆಫ್ ಫುಟ್ಪಾತ್, ಬಿಫೋರ್ ದ್ಯಾಟ್ ಆಲ್ಸೋ ನನ್ನ ಬರ್ಡೇಸ್ಗೆ ಐ ಯೂಸ್ ಟು ಗೋ ಟು ಎ ಸ್ಲಮ್. ಆ್ಯಂಡ್ ದೆನ್ ಮಕ್ಕಳಿಗೆಲ್ಲನೂ ಬುಕ್ಸು, ಬ್ಯಾಗ್ಸು ಮತ್ತು ಶೂಸು, ಯೂನಿಫಾರ್ಮ್ ಎಲ್ಲ ಹಂಚಿ ಬರ್ತಾಯಿದ್ದೆ. ಸೊ ನನ್ನ ಸ್ಕೂಲ್ನಲ್ಲಿ ಮೈ ಫ್ರೆಂಡ್ಸ್ ವರ್ ಪ್ರಿಟಿ ಚಿಲ್, ಮೋಸ್ಟ್ ಆಫ್ ದೆಮ್. ಆದರೆ ಕೆಲವ್ರಿಗೆ ಲೈಕ್ ಯುನೋ ದೇ ಯೂಸ್ ಟು ಬಿ ಅ ಲಿಟಲ್ ಜೆಲಸ್ ಆಫ್ ಮೀ. ಸೊ ಕ್ಲಾಸ್ ರೂಮಲ್ಲಿ ಹಾಕೊಡೋದು ನನ್ನ ಮೇಲೆ ಫಿಟ್ಟಿಂಗ್ ಇಡೋದು. ಮ್ಯಾಮ್, ಕಿಶನ್ ಹ್ಯಾಸ್ ನಾಟ್ ಡನ್ ಹಿಸ್ ಹೋಮ್ ವರ್ಕ್, ಹಿ ಹ್ಯಾಸ್ ನಾಟ್ ಸಬ್ಮಿಟೆಡ್ ಹಿಸ್ ವರ್ಕ್ ಬುಕ್ ಅಂತೆಲ್ಲ ಹೇಳೋದು. ಆಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಹೇಳೋದು. ಆ್ಯಂಡ್ ದೆನ್ ನಾನು ಲೈಕ್ ಕ್ಲೋಸ್ ಟು 9th 10th ಐ ಸ್ಟಾರ್ಟ್ ಲೈಕ್ ಗೇರಿಂಗ್ ಅಪ್ ಲೈಕ್ ಕ್ರೇಜಿ. ಅಂದರೆ ಐ ಯೂಸ್ ಟು ಸ್ಟೇ ಅಹೆಡ್ ಆಫ್ ಮೈ ಕ್ಲಾಸ್. ಹೆಂಗೆ ಅಂದರೆ ಐ ಯೂಸ್ ಟು ಬಿ ಇನ್ ದ ಟಾಪ್ 5 ranks ನನ್ನ ಕ್ಲಾಸ್ನಲ್ಲಿ. ಟು ದಿ ಎಕ್ಸ್ಟೆಂಟ್ ಐ ಥಿಂಕ್ ಯುವರ್ ಅಷ್ಟು ಪರ್ಸೆಂಟೇಜ್ ಇದ್ದಿದ್ದಕ್ಕೆ ಇವೆಂಚುಲಿ ಆಫ್ಟರ್ ಯುವರ್ 10th ನೀವು ಡೈರೆಕ್ಟಾಗಿ ಯು ವೆಂಟ್ ಫಾರ್ ಮಾಸ್ಟರ್ಸ್? ಎಸ್ ಐ ಟುಕ್ ಎ ಗ್ಯಾಪ್ ಇಯರ್. ಆದರೆ ಐ ಡೈರೆಕ್ಟ್ಲಿ ಗಾಟ್ ಇನ್ ಟು ಮಾಸ್ಟರ್ಸ್ ಇನ್ ಮಲ್ಟಿಮೀಡಿಯಾ ಆ್ಯಂಡ್ ಅನಿಮೇಷನ್. ಐಲ್ ಕಮ್ ಟು ದ್ಯಾಟ್. ಬಟ್ ನಾವು ದ ಸ್ಕೂಲ್ ಫೇಸ್, ಸೊ ಸ್ಕೂಲ್ನಲ್ಲಿ ಇಟ್ ವಾಸ್ ವೆರಿ ನೈಸ್. ಮೋಸ್ಟ್ ಆಫ್ ಮೈ ಟೀಚರ್ಸ್ ಲೈಕ್ ಲವ್ಡ್ ಮೀ ಅ ಲಾಟ್. ದೇ ಸಪೋರ್ಟೆಡ್, ಎನ್ಕರೇಜ್, ಆ್ಯಂಡ್ ದೇ ವರ್ ವೆರಿ ಅಕಾಮಡೇಟಿವ್. ಲೇಟಾಗಿ ಸಬ್ಮಿಟ್ ಮಾಡಿದ್ರು ಏನೂ ಕೇಳ್ತಾ ಇರಲಿಲ್ಲ ಜಾಸ್ತಿ, ಬೈಯೋರು. ಆದರೆ ಸ್ಟಾಫ್ ರೂಮಿಗೆ ಕರೆದ್ಬಿಟ್ಟು ಬುದ್ಧಿ ಹೇಳೋರು. ಆ್ಯಂಡ್ ಎಷ್ಟೊಂದು ಸರಿ ನಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಏನಾದ್ರು ಬಂದರೆ ಅದನ್ನು ಕ್ಲಾಸಲ್ಲಿ ತಂದುಬಿಟ್ಟು ಟೀಚರ್ಸ್ ಓದೋರು. ಅದು ನನಗೊಂಚೂರು ಮುಜುಗರ. ಯಾಕೆ ಕ್ಲಾಸಲ್ಲಿ ಯಾಕೆ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ? ಐ ಜಸ್ಟ್ ವಾಂಟ್ ಟು ಬಿ ಅ ನಾರ್ಮಲ್ ಕಿಡ್ ಎಲ್ಲರ ಜೊತೆ. ಸೊ ಯಾವ ಸ್ಕೂಲ್? ಕ್ಯಾಮ್ಲಿನ್ ಇಂಗ್ಲಿಷ್ ಸ್ಕೂಲ್ ಅಂತ. ಓಕೆ. ಸೊ ಅನಾನಿಮಿಟಿನ ನಾನು ಎಂಜಾಯ್ ಮಾಡ್ತಿದ್ದೆ ಸ್ಕೂಲ್ನಲ್ಲಿ. ಆದರೆ ಒಂದೊಂದು ಸರಿ ಲೈಕ್ ಯುನೋ ಅವಾರ್ಡ್ ಎಲ್ಲ ಬಂದಾಗ ದೇ ಯೂಸ್ ಟು ಪುಟ್ ಅ ಬ್ಯಾನರ್ ಔಟ್ಸೈಡ್ ಮೈ ಸ್ಕೂಲ್, ನೋಟಿಸ್ ಬೋರ್ಡಲ್ಲೆಲ್ಲ ಹಾಕೋರು. ಆವಾಗ ಒಂಚೂರು ಐ ಯೂಸ್ ಟು ಫೀಲ್ ಎಂಬ್ಯಾರಸ್ ಅಂತ, ಬಿಕಾಸ್ ಎಲ್ಲನೂ ಬೇರೆಯವರೆಲ್ಲ ರೇಗಿಸ್ತಾರಲ್ಲ. ಸೊ ಇಟ್ ಯೂಸ್ ಟು ಬಿ ನೈಸ್. ಐ ಯೂಸ್ ಟು ಗೋ ಇನ್ ದ ಸ್ಕೂಲ್ ಬಸ್. ನಾನು ಹೇಗೆ ಅಂದರೆ ಐ ವಾಸ್ ಎಸ್ ನರ್ಡ್ ಇನ್ ಸ್ಕೂಲ್ ಬಸ್ನಲ್ಲೇ ನಾನು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಹೋಗ್ತಾ ಇದ್ದೆ. ಓಹೋ. ಸೊ ಟುವರ್ಡ್ಸ್ 10th ಎಲ್ಲನೂ ಲೈಕ್ ನನ್ನ ಸ್ಕೂಲ್ನಲ್ಲಿ ಆವಾಗ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇರಲಿಲ್ಲ. ನಾನು ಹಠ ಮಾಡಿದೆ, ನಾನು ಹೇಳಿದೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಬೇಕು, ಇಲ್ಲಾಂದರೆ ಐ ವಿಲ್ ಹ್ಯಾವ್ ಟು ಗೋ ಸಮ್ವೇರ್ ಎಲ್ಸ್ ಅಂತ. ಆ್ಯಂಡ್ ದೆನ್ ದೇ ವರ್ ಲೈಕ್ ದೇ ಸ್ಪೋಕ್ ಟು ದ ಬೋರ್ಡ್. ನಾನೊಬ್ಬನಿಗೆ ಎಕ್ಸೆಪ್ಷನ್ ಮಾಡಿಸಿದ್ರು ಆವಾಗ. ಆ್ಯಂಡ್ ನಾನೊಬ್ಬನೇ ನನ್ನ ಎಂಟೈರ್ ಬ್ಯಾಚ್ನಲ್ಲಿ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿದ್ದು. ಐ ವಾಸ್ ಸೆಲ್ಫ್ ಟಾಟ್. ಸೊ ನಾನೇನೆ ಐ ಸ್ಟಡಿಡ್. ಆ್ಯಂಡ್ ದೆನ್ ಐ ಗಾಟ್ seeing the textbook and 120 out of 125 ಬಂತು ಬೋರ್ಡ್ಸಲ್ಲಿ. ನಾನು ಬೋರ್ಡ್ ಎಕ್ಸಾಮ್ ಬರೆಯೋವಾಗ್ಲೂ ಕಾಪಿ ಮಾಡೋಣ ಅಂತ. ಬಟ್ ಯು ನೋ ವಾಟ್, ದ TV cameras had come to my school. ಸೊ ಬರೀತಾ ಇರುವಾಗ, ಎಕ್ಸಾಮ್ ಬರೀತಾ ಇರುವಾಗ. ಸೊ ಇಟ್ ವಾಸ್ ಆಲ್ ನೈಸ್, ಇಟ್ ವಾಸ್ ಫನ್.
ಆ ಟೈಮ್ನಲ್ಲಿ ಲೈಕ್ ಏನೋ ಎಲ್ಲೋ ಒಂದು ಕಡೆ ಸ್ಕೂಲ್ ಟ್ರಿಪ್ಗೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಅದೇ ಟೈಮ್ನಲ್ಲಿ ನನಗೆ ಹಂಪಿನಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ. ಹಂಪಿನಲ್ಲೇ ಸ್ಕೂಲ್ ಟ್ರಿಪ್ ನಡೀತಾ ಇತ್ತು, ಹಂಪಿನಲ್ಲೇ ನಂಗೆ ಫಂಕ್ಷನ್ ಕರಿತಾಯಿದ್ರು. ಸೊ ಆ ಫಂಕ್ಷನ್ ಮುಗಿಸ್ಕೊಂಡು ದೆನ್ ಐ ವೆಂಟ್ ಆ್ಯಂಡ್ ಜಾಯಿನ್ಡ್ ವಿತ್ ದೆಮ್ ಫಾರ್ ದ ರೆಸ್ಟ್ ಆಫ್ ದ ಡೇ. ಈ ಥರ ಎಲ್ಲೆಲ್ಲೋ ಲೈಕ್ ಏನೋ ಐ ಹ್ಯಾವ್ ಟ್ರೈಡ್ ಟು maximize my experience at school. But yeah, I feel ಹೇಳ್ತಾರಲ್ಲ, you can either have the pie in your hand or eat it. You can't do both anta. So I feel like you need to make sacrifices along the way. But you just need to see ಯಾವುದು ನಿಮಗೆ ಜಾಸ್ತಿ ಖುಷಿ ಕೊಡುತ್ತೆ. ಯೂಶಲಿ ಮಕ್ಕಳು ಟ್ಯಾಲೆಂಟೆಡ್ ಆಗಿದ್ರೆ ಈ ಆರ್ಟ್ಸ್ ಅಥವಾ ಕ್ರಿಯೇಟಿವ್ ಫೀಲ್ಡ್ಗೆ ಅಪ್ಪ ಅಮ್ಮ ಬಿಡೋಕ್ಕೆ ಹೆದರ್ಕೊಳ್ಳೋದೇ ಸ್ಟಡೀಸಲ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಟುಡೇ ಆ್ಯಸ್ ವಿ ಸ್ಪೀಕ್ ಆ್ಯಸ್ ಆನ್ 2025 ಯು ಆರ್ ಆಲ್ಸೋ ಅ ಚೈಲ್ಡ್ ಪ್ರಾಡಜಿ. ಟುಡೇ ದ ಲಿಸ್ಟ್ ಇಸ್ ಬಿಗರ್. ಅಂದರೆ ಡಿಡ್ ಯು ನೋ ಆಫ್ ದಿಸ್ ಗೈ ಆಕ್ರಿತ್ ಜಸ್ವಾಲ್ ಅಂತ? I met him. Oh yeah? He's a surgeon. Youngest surgeon. I think he was the first kid in India to directly do his masters. Right. Yeah. ಅಂದರೆ ದಟ್ ಈಸ್ ಒನ್. ಇದು ಈ ಕಡೆ ತೃಪ್ತರಾಜ್ ಪಾಂಡ್ಯ ಅಂತ, Okay. ಯಂಗೆಸ್ಟ್ ತಬಲಾ ಪ್ಲೇಯರು, ಗಿನ್ನಿಸ್ ದಾಖಲೆ ಇದೆ. Yeah, I've heard about him. ನೆಕ್ಸ್ಟು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತೀಗ ಗುಕೇಶು. ಅಟ್ ದ ಏಜ್ ಆಫ್ 12 ಓನ್ಲಿ ಹಿ ಡಿಡ್ ಸರ್ಪಾಸ್ ವಿಶ್ವನಾಥ್ ಆನಂದ್, ಲೆಜೆಂಡ್ರಿ. ಮತ್ತು ಈ ಕಡೆ ತಿಲಕ್ ಮೆಹ್ತಾ ಅಂತ 13-year-old ಲಾಜಿಸ್ಟಿಕ್ಸಲ್ಲಿ ರೆವಲ್ಯೂಷನರಿ ಒಂದು ಐಡಿಯಾನ ತಂದು ಒಂದೇ ದಿವಸದಲ್ಲಿ ಡೆಲಿವರಿ ಇದನ್ನು ಇದು ಮಾಡೋದಕ್ಕೆ ಪೇಪರ್ ಆ್ಯಂಡ್ ಪೆನ್ಸಿಲ್ ಅಂತ ಲಾಜಿಸ್ಟಿಕ್ ಕಂಪ್ನಿ ಹುಟ್ಟಾಕಿ ಯೂಸ್ ಮಾಡಿದ್ರು. ಸಾರಿ, ಲವ್ಲಿ. ಆ್ಯಂಡ್ ದೇರ್ ಗೋಸ್ ಅನದರ್ ನೇಮ್, ಲಿಡಿಯನ್ ನಾದಸ್ವರಂ ಅಂತ, ಚೆನ್ನೈ ಅವನು. 3ನೇ ವಯಸ್ಸಿಗೆ ಮ್ಯೂಸಿಷಿಯನ್ ಅಂತ ಜರ್ನಿ ಶುರು ಮಾಡಿ ಐ ಥಿಂಕ್ ಬೈ ದಿ ಏಜ್ ಆಫ್ 18 ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ 25 ಇನ್ಸ್ಟ್ರೂಮೆಂಟ್ಸ್. ಆ್ಯಂಡ್ ಈ ದ ವರ್ಲ್ಡ್ಸ್ ಬೆಸ್ಟ್ ಅಂತ ಒಂದು ಶೋನಲ್ಲೆಲ್ಲ ಹಿ ರೆಪ್ರೆಸೆಂಟೆಡ್ ಇಂಡಿಯಾ. ಅಂದರೆ ಈ ಥರ ಯಾಕೆ ಎಕ್ಸಾಂಪಲ್ಸ್ ಕೊಟ್ಟೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಎಂಬ ಗಾರ್ಡನ್ನಲ್ಲೇ ಬೇರೆ ಬೇರೆ ಥರದ ಹೂವುಗಳು ಅರಳಿದೆ, ವಿಚ್ ಹ್ಯಾಸ್ ಬಿನ್ ಲೈಕ್ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಇನ್ ದೇರ್ ಓನ್ ಕ್ಯಾಟಗರಿ. ಸೊ ಎನಿ ವರ್ಡ್ ಆಫ್ ಅಡ್ವೈಸ್ ಅಥವಾ ಅಡ್ವೈಸ್ ಅನ್ನೋದಕ್ಕಿಂತ ಇನ್ ಯೋರ್ ಒಪಿನಿಯನ್ ಅಪ್ಪ ಅಮ್ಮಂದ್ರೆ ಒಂದಿರುತ್ತಲ್ಲ ಇವತ್ತಿನ ಜನ್ರೇಷನ್ನ, ಅವರಲ್ಲಿರೋ ಟ್ಯಾಲೆಂಟು ಮತ್ತು ಸ್ಟಡೀಸು ಎರಡನ್ನೂ ನರ್ಚರ್ ಮಾಡೋದಕ್ಕೆ ಅಂತ ಹೌ ಕ್ಯಾನ್ ದೇ ಲುಕ್ ಅಟ್ that scenario and encourage kids? ಅದೇ ನಾನು ಚಿಕ್ಕವನಿದ್ದಾಗ ವೆನ್ ಐ ಯೂಸ್ ಟು ಗೋ ಟು ಸ್ಕೂಲ್ ಫಂಕ್ಷನ್ಸ್ ಎಲ್ಲ ನಾನೊಂದು ಮಾತು ಹೇಳ್ತಾ ಇದ್ದೆ ಯಾವಾಗಲೂ. ಏನಂದರೆ ದೇ ಯೂಸ್ ಟು ಇಂಟ್ರೊಡ್ಯೂಸ್ ಮೀ ಆ್ಯಸ್ ಎ ಜೀನಿಯಸ್ ಆರ್ ಎ ಚೈಲ್ಡ್ ಪ್ರಾಡಜಿ ಅಂತೆಲ್ಲನೂ. ನಾನು ಹೇಳ್ತಾ ಇದ್ದೆ, ಇಫ್ ಯು ಥಿಂಕ್ ಆಫ್ ಮೀ ಆ್ಯಸ್ ಎ ಜೀನಿಯಸ್ ಆರ್ ಎ ಚೈಲ್ಡ್ ಪ್ರಾಡಜಿ, ಇಲ್ಲಿರೋ ಪ್ರತಿಯೊಬ್ಬರೂ ಯು ಗೈಸ್ ಆರ್ ಜೀನಿಯಸಸ್ ಆ್ಯಂಡ್ ಚೈಲ್ಡ್ ಪ್ರಾಡಜೀಸ್, ಯಾರು ಕಮ್ಮಿ ಅಲ್ಲ. ಬಟ್ ಇಫ್ ಯು ಥಿಂಕ್ ಯು ಆರ್ ಎ ನಾರ್ಮಲ್ ಕಿಡ್, ಇವನ್ ಐ ಆಮ್ ಎ ನಾರ್ಮಲ್ ಕಿಡ್. ಇಟ್ಸ್ ಜಸ್ಟ್ ದ್ಯಾಟ್ ನನ್ನಲ್ಲಿ ಏನೊಂದು ಟ್ಯಾಲೆಂಟ್ ಇತ್ತು, ದೆರ್ ವಾಸ್ ಎನ್ ಆಪರ್ಚುನಿಟಿ ಆರ್ ದೆರ್ ವಾಸ್ ಎ ಏನಂತೀರ ಅವಕಾಶ ಸಿಕ್ತು ಅದನ್ನು ಚಿಕ್ಕ ವಯಸ್ಸಿನಲ್ಲಿ ಹೊರತರೋಕ್ಕೆ. ಓಕೆ, ಸೊ ಅದು ಎಲ್ಲರಿಗೂ ಚಿಕ್ಕ ವಯಸ್ಸಿನಲ್ಲೇ ಆಗಬೇಕು ಅಂತ ಇಲ್ಲ. ಸೊ ಎವ್ರಿಥಿಂಗ್ ನೀಡ್ಸ್ ಟು ಹ್ಯಾಪನ್ ಅಟ್ ಇಟ್ಸ್ ಓನ್ ಟೈಮ್ ಆ್ಯಂಡ್ ಇಟ್ಸ್ ಓನ್ ಪೇಸ್. ಆದರೆ as parents or as teachers or as people surrounding children, we should look at what ability this child possesses anta. Andre is he creative, is he really good at painting, ಯಾವುದೋ ಒಂದು ಹೇಳ್ಕೊಟ್ರೆ ಪೇಂಟಿಂಗ್ನಲ್ಲಿ ಚೆನ್ನಾಗಿ ಮಾಡ್ತಾರ, ಅಥವಾ ಡಸ್ he sing, dance or any other creative thing, or like is he into medicine? I'm pretty sure Akrit Jaswal at the age of 9-10 only ಏನಾಗಬೇಕು ಅಂತ he knew. At 14 I think he became a doctor, I believe. So 14 or 16. So I mean it's not just the kid, right? Our ಸುತ್ತಲ ಇರೋ ಒಂದು ವಾತಾವರಣ ಕೂಡ it should be nurturing. So ಅದನ್ನು ನಾವು ಆ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋದನ್ನು ಉದ್ದೇಶದಲ್ಲಿ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಪೇರೆಂಟ್ಸ್ಗೆ ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು I think don't discourage them in anything that they do. It could be sporting or it could be anything. We don't know where the next Virat Kohli is, right? We don't know where the next Saina Nehwal is. So the moment you say ಇಲ್ಲ ನೀನು ಓದಲೇಬೇಕು, ನಿಂಗೆ ಹಾಕಿದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಅಂತ, ಇವಾಗೆಲ್ಲ ಹೇಗಾಗಿದೆ ಅಂದರೆ ಕಲ್ಚರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ನಲ್ಲಿ ನೀವು ಯು ಕ್ಯಾನ್ ಪಿಕ್ ಅಪ್ ಒನ್ ಆಫ್ ದ ಸಬ್ಜೆಕ್ಟ್ಸ್ ಆ್ಯಸ್ ಸ್ಪೋರ್ಟ್, or you can pick up extracurricular activity as one of your subjects. And ಎಷ್ಟೊಂದು ಜನ ಲೈಕ್ ಸ್ವಿಮ್ಮರ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ಸ್ ಅಥ್ಲೀಟ್ಸ್ ಇರ್ಬೋದು, ಅವರು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ
ದೇ ವುಡ್ ಈಸಿಲಿ ಲೈಕ್ ಏನು ಅವರು ಓದಿನ ಬಗ್ಗೆ ಅಷ್ಟು ಗಮನ ಕೊಡದೇ ಇದ್ರು ಅವ್ರು ಸ್ಪೋರ್ಟಿಂಗ್ ಮೇಲೆ ಅವ್ರನ್ನ ಪಾಸ್ ಮಾಡುವ ಅಥವಾ ಆ ರೀತಿ ಅವ್ರ ಎಜುಕೇಷನ್ ಸಿಸ್ಟಮ್ ಕೂಡ ಅಕಾಮಿಡೇಟ್ ಮಾಡ್ತಾ ಇದೆ ಇವತ್ತು. ಸೊ ಇಟ್ ನೀಡ್ಸ್ ಟು ಬಿ ಎನ್ ಆಲ್ರೌಂಡ್ 360-degree ಡೆವಲಪ್ಮೆಂಟ್ ಇದನ್ನು ಮತ್ತೆ ಈ ಥರ ಒಂದು ಅಪ್ಲಿಫ್ಟ್ ಮಾಡೋದಕ್ಕೆ. ಆ್ಯಂಡ್ ಐ ಫೀಲ್ ಲೈಕ್ ರೈಟ್ ನೌ ಇಂಡಿಯಾ ಇಸ್ ಆನ್ ಅ ವೆರಿ ಲೈಕ್ ಫಾಸ್ಟ್ ಪೇಸ್. ಲೈಕ್ ಮೊದಲು ವಿ ವರ್ ಮೆನಿ ಇಯರ್ಸ್ ಬಿಹೈಂಡ್ ದ ಬೆಸ್ಟ್, ಆದರೆ ಇವಾಗ ವಿ ಆರ್ ಇಂಚಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್. ಆ್ಯಂಡ್ ಐ ಫೀಲ್ ಲೈಕ್ ಈ ಹೆಚ್ಚು ಜನ ಜೀನಿಯಸ್ಗಳನ್ನ, ಹೆಚ್ಚು ಜನ ಟ್ಯಾಲೆಂಟೆಡ್, ಜೀನಿಯಸ್ ಅನ್ನೋ ವರ್ಡ್ನ ಐ ಥಿಂಕ್ ವಿ ಶುಡ್ ನಾರ್ಮಲೈಸ್ ಇಟ್ ಆ್ಯಂಡ್ ವಿ ಶುಡ್ ಜಸ್ಟ್ ಸೇ ಟ್ಯಾಲೆಂಟೆಡ್ ಪೀಪಲ್. ಸೊ ಇವನ್ ಪ್ರಾಡಜಿ ಹಂಗಿದ್ರೆ I don't think so. I don't consider myself a genius or a prodigy. I'm just a normal kid who probably ended up on a shooting set on a random day, and they were like, howdu ಇವನು ಚೆನ್ನಾಗಿದ್ದಾನೆ, ಇವನು ಆ್ಯಕ್ಟ್ ಮಾಡ್ಸೋಣ. So it just happened, and I'm grateful for it. And I guess ಈ ಥರದ ಒಂದು ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ನಮ್ಮ ಒಂದು ಸಣ್ಣ ಸಣ್ಣ ಶಾಲೆಗಳಲ್ಲಿ ಅಥವಾ ನಮ್ಮ ಒಂದು ಸೊಸೈಟಿಗಳಲ್ಲಿ ಇಫ್ ವಿ ಸ್ಟಾರ್ಟ್ ಸರ್ಚಿಂಗ್, ದೇ ವಿಲ್ ಬಿಕಮ್ ಸಮಥಿಂಗ್ ರಿಯಲಿ ಬಿಗ್. ಯಾ, you don't know, the next Elon Musk might be Indian. Amazing, yeah. And I like the way how you level things out. Yeah. Unnecessary attention, stress alla bedve beda adike. Level up, stay grounded, stay humble, enjoy everything that you have gratitude, and continue the curious explorations through life. Yeah, I mean, there is that chill side of me is always there. I think ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡ್ರು ಅದನ್ನು ತೋರಿಸಲ್ಲ. ಅಂದರೆ ಲೈಕ್ ದೆ ಮೈಟ್ ಬಿ 100 things ಗೋಯಿಂಗ್ ಆನ್ ಇನ್ ಮೈ ಮೈಂಡ್, ಆದರೆ ಔಟ್ಸೈಡ್ ಐಲ್ ಬಿ ವೆರಿ ಕಾಮ್, ವೆರಿ ಪೇಷಂಟ್. ಐ ಡೋಂಟ್ ನೋ, ಬಿಕಾಸ್ ಎಲ್ಲರಿಗೂ ಸ್ಟ್ರೆಸ್ ಅನ್ನೋದು ಬೇರೆ ಬೇರೆ ಥರ ಬರುತ್ತೆ. ದ್ಯಾಟ್ ಬ್ರಿಂಗ್ಸ್ ಮೀ ಟು ಮೈ ನೆಕ್ಸ್ಟ್ ದಿಸಿಂಗ್. ದೇಸೆ ನಮ್ಮ ಬ್ರೈನ್ ಒಂದು ಸೂಪರ್ ಕಂಪ್ಯೂಟರ್ ಆದರೆ ಅದನ್ನು ಸಾಫ್ಟ್ವೇರ್ ಅಪ್ಡೇಟ್ ಮಾಡೋಕ್ಕೆ ಪಾಡ್ಕಾಸ್ಟ್ಗಳು, ಬುಕ್ಸ್ಗಳು ಮತ್ತು ಎಕ್ಸ್ಪೀರಿಯನ್ಸು, ಅದರಿಂದ ದಟ್ it gets updated and upgraded software metaphorically. What protects the battery of it is 8 hours sleep, connecting with the nature, and digital detox. Okay. And what can clean the brain under the hard drive is meditation, journaling, self-talk. Yeah. So out of all of this, I want to know, how do you handle this supercomputer? Well, I think for me it's traveling. ನನಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ. ಹೊಸ ಜಾಗ ಇರ್ಬೋದು, ಹೊಸ ದೇಶ ಇರ್ಬೋದು, ರಾಜ್ಯ ಇರ್ಬೋದು. ಯಾಕೆಂದರೆ ಟ್ರಾವೆಲ್ ಮಾಡಿದಾಗಲೆಲ್ಲ ಕಲಿಯೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಯು ಆರ್ ಲರ್ನಿಂಗ್ ಅಬೌಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ಫುಡ್, ಲೈಫ್ ಸ್ಟೈಲ್ ಎಲ್ಲನೂ. ಆ್ಯಂಡ್ ನಾನು ವೆನ್ ಐ ಗೋ ಔಟ್, ಐ ಲೈಕ್ ಎಂಡ್ ಅಪ್ ಇನ್ ರ್ಯಾಂಡಮ್ ಕಾನ್ವರ್ಸೇಷನ್ಸ್ ವಿತ್ ಪೀಪಲ್. ಅವ್ರ ಜೊತೆ ಲೈಫ್ ಬಗ್ಗೆ, ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀರಾ, ಇನ್ನೂ ಏನಾದ್ರು ಮಾಡ್ಬೋದಲ್ಲ ಒಳ್ಳೆಯದು ಅಂತ, ಇಲ್ಲ ಅವ್ರಿಗೆ ಓದಿಸ್ಬೇಕು, ನಮ್ಮ ತಂಗಿ ಮತ್ತು ಇದೇ ಥರ ಆಗಬಾರ್ದು. ಸೊ ಐ ಮೀನ್ ದೆರ್ ಇಸ್ ಅ ಲಾಟ್ ಟು ಲರ್ನ್. ದೆರ್ ಇಸ್ ಸೋ ಮಚ್ ಟು ಲರ್ನ್. ಐ ಥಿಂಕ್ ಲರ್ನಿಂಗ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. We should learn till we die, till our last breath. That's the goal. This is what I've learned from like big people around me ಅನ್ನೋದಕ್ಕಿಂತ I've looked up to. And at the same time, ನೀವು ಹೇಳ್ದಂಗೆ ಕಂಡೀಷನಿಂಗ್ಗೆ along with travel, like nature, I love spending time in the nature. That's why the smile came there, huh? No. That smile came for 8 hours of sleep. Oh, okay. Because I don't get it. Not all the time. Very rarely 8 hours of sleep. During COVID, when like ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, my day would start at like 8:30 a.m., 9 a.m. and then it would go on till like 1 a.m. in the night. Yeah, ಯಾಕಂದರೆ we had a team in US, we had a team in Dubai, so we had a team in Bangalore. So ಇವರೆಲ್ಲರ ಜೊತೆನೂ like there would be like series of coordinations and then discussions and then ಎಲ್ಲಾನು. And at that time, I cut short my sleep to cycles of 90 minutes. This is actually a very interesting part. Keliskolli. And it's not just 90 minutes. I would sleep either for 4.5 hours or 6 hours. It won't be like 5 hours or 5.5 hours. 90 minutes or? Sleep cycle. Now, malagdaga, yes. There's a 90 minutes sleep cycle. 5 cycles in a day. Andre in a night.
ಆವರೇಜಿಂಗ್ ಅಂದರೆ 90 ಮಿನಿಟ್ಸ್ದು ಒಂದು ಸೈಕಲಲ್ಲೇ ತಾನೇ ನಿಮ್ದು ಆ್ಯಕ್ಟಿವು ಡೀಪ್ ಹೌದು, ಆಕ್ಟಿವ್ ರೆಮ್ಮು ಎಲ್ಲನೂ ಆಗುತ್ತೆ, ಡೀಪ್ ಸ್ಲೀಪು ಆ್ಯಂಡ್ ಆಲ್ ದ್ಯಾಟ್. ಸೊ ಇಫ್ ಯು ವೇಕ್ ಅಪ್ ಆಫ್ಟರ್ 90 minutes, ಯು ವಿಲ್ ಫೀಲ್ ಫ್ರೆಶ್. ದಟ್ಸ್ ದ ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ವೇಕ್ ಅಪ್. ರೈಟ್. ಆದರೆ ನೀವೀಗ ಲೆಟ್ಸ್ ಸೇ ಲೈಕ್ 6 hours ಬದಲು 7 hours ಎದ್ದರೆ ಅದೆಲ್ಲೋ ಮಧ್ಯದಲ್ಲಿ ಎದ್ದೇಳ್ತೀರಾ. ಆ್ಯಂಡ್ ಯು ವಿಲ್ ಫೀಲ್ ಲೈಕ್ ವೆರಿ ಲೈಕ್ ಏನಂತೀರ, ಸುಸ್ತಾಗಿರೋ ರೀತಿನಲ್ಲಿ. ಅಥವಾ ನೀವು 8 hours ಮಲಗಿದ್ರೂ ಯು ವಿಲ್ ಸ್ಟಿಲ್ ಫೀಲ್ ಲೈಕ್ ಗ್ರಾಗಿ ಆ್ಯಂಡ್ ದೆನ್ ಲೈಕ್ ನಾಟ್ ಫೀಲ್ ಫ್ರೆಶ್. ಬಿಕಾಸ್ ಸೈಕಲ್ ಮಧ್ಯದಲ್ಲೆಲ್ಲೋ ಎದುರ್ತೀವಿ. ಯಾ, ಸೊ ಯು ಶುಡ್ ಗೆಟ್ ಡಿಸ್ಟರ್ಬ್ಡ್ ಆ ಸೈಕಲ್ ಮಧ್ಯದಲ್ಲಿ. ಸೊ ಯು ಟೈಮ್ ಯೋರ್ ಸೈಕಲ್ಸ್, ಯು ಸೇಯಿಂಗ್ ನಾನು ಮಲ್ಗೋವಾಗ ಲೈಕ್ ಓಕೆ ಇಷ್ಟೊತ್ತಿಗೆ ಎದ್ದೇಳಬೇಕು ಅಂದರೆ ಹೌ ಮಚ್ ಸ್ಲೀಪ್ ವಿಲ್ ಐ ಗೆಟ್, ಓಕೆ ಹಂಗಾರೆ ಇನ್ನೊಂದು 20 minutes ಎದ್ದಿರೋಣ ಆಮೇಲೆ ಮಲ್ಗೋಣ. ಓಹೋ. So there you go. I think I was also reading about this. Even I was this works. Shocked to know that ನಮಗೆ 90 minutes ಸೈಕಲ್ಲು 5 to 6 cycles every ರಾತ್ರಿ ವಿ ಗೋ ಥ್ರೂ. ಅದಾದಮೇಲೆ ಅದು ಬ್ರೈನ್ ಕೀಪ್ಸ್ ರಿಪೀಟಿಂಗ್ ದ ಸೇಮ್ ಸೈಕಲ್ ಅಲ್ವಾ. ನನಗೆ ಒಂದು ಶಾಕ್ ಆಗಿದ್ದಂದ್ರೆ ದೆರ್ ಇಸ್ REM ಅನ್ಸುತ್ತೆ. ಹೌದು, ರ್ಯಾಪಿಡ್ ಐ ಮೂವ್ಮೆಂಟ್. ಇಟ್ಸ್ ಓನ್ಲಿ ಲಾಸ್ಟ್ ಲೈಕ್ 4 minutes or 5 minutes, I guess. ಐ ಥಿಂಕ್ ಅದು ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರಬಹುದು. ಅದು ಅಥವಾ ಯಾವುದೋ ಒಂದು ಫೇಸ್ ಇಸ್ ಲೈಕ್ 10 minutes ಏನೋ ಅಷ್ಟೇ ಅನ್ಸುತ್ತೆ. ಐ ಥಿಂಕ್ ಫಸ್ಟ್ ಇರಬೇಕು. REM ಅಲ್ಲಿ ಬಾಡಿ ಇಸ್ ಫುಲ್ ಪ್ಯಾರಲೈಸ್ಡ್ ಅಂತೆ, ಲೈಕ್ ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಆಕ್ಟ್ ಔಟ್ ಯುವರ್ ಡ್ರೀಮ್ಸ್. ಐ ವಾಸ್ ಶಾಕ್ ಟು ನೋ ದ್ಯಾಟ್. ಆವಾಗ ಐ ವಾಸ್ ಕನೆಕ್ಟಿಂಗ್. ಕೆಲವು ಸತಿ ನಾವು ಕನ್ಸಲ್ಲಿ ಏನೋ ಬಾಯಿ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ, ಆಗಲಿಲ್ಲ. ಕೆಲವೆಲ್ಲ ಐ ಹ್ಯಾಡ್ ಸಮ್ ಇದು. ಸೊ ಎನಿವೇ ಕನೆಕ್ಟಿಂಗ್. ನನಗೆ ಕನ್ಸ್ನಲ್ಲಿ ಲೈಕ್ ಸೀನ್ಗಳು ಮತ್ತು ಈ ಸೀಕ್ವೆನ್ಸ್ ಹೇಗೆ ಇದು ಹೀಗಾದರೆ ಹೇಗೆ ಯಾವುದೋ ಸರಿ ಲೈಕ್ ಐ ಹ್ಯಾವ್ ಸಮ್ ಸ್ಕ್ಯಾರಿ ಡ್ರೀಮ್ಸ್. ಆದರೆ ಇಟ್ ವಿಲ್ ಬಿ ಎ ಮೂವಿ ಅಟ್ ದಿ ಎಂಡ್ ಆಫ್ ದ ಡೇ. ಲೈಕ್ ಹಿಂಗಾಯ್ತು ಹಿಂಗೆ ಭಯ ಪಟ್ಕೊಂಡು ಹಿಂಗೆ ಓಡಿದ್ರೆ ಹಿಂಗೇನೋ ಬರುತ್ತೆ. ಲೈಕ್ ಆ್ಯಂಡ್ ದೆನ್ ಲೈಕ್ ತುಂಬ ಡಿಸ್ಟೋಪಿಯನ್ ಡ್ರೀಮ್ಸ್, ಲೈಕ್ ಆ್ಯಸ್ ಅನ್ ಅದನ್ನು ನಾನು ಆ್ಯಕ್ಚುಲ್ ರಿಯಾಲಿಟಿನಲ್ಲಿ ಡೇ ಟೈಮ್ನಲ್ಲಿ ಇಮ್ಯಾಜಿನೇ ಮಾಡೋಕ್ಕಾಗಿರಲ್ಲ. ಈ ಥರ ಆಗ್ಬೋದಾ ಅನ್ನೋ ಥರ ಡ್ರೀಮ್ಸ್ ಎಲ್ಲ ಲೈಕ್ ದೇ ಆರ್ ಕ್ರೇಜಿ ಸಮ್ ಆಫ್ ದೆಮ್. ಯಾ. So tracking it back to cycles now. So one that's is how sleep cycle. I used to lose a lot of sleep, but now I'm like back on track, I guess. So there is also something called sleep deficit. ಅಂದರೆ ನೀವು ಒಂದಿನ ಮಲಗಲಿಲ್ಲ ಅಂದರೆ ಆ ಮಲಗಿಲ್ದೇ ಇರೋ ನಂಬರ್ ಆಫ್ ಅವರ್ಸ್ನ ಯು ವಿಲ್ ಹ್ಯಾವ್ ಟು ರಿಕವರ್ ಇಟ್ ಓವರ್ ದ ನೆಕ್ಸ್ಟ್ ಕಪಲ್ ಆಫ್ ಡೇಸ್ ಫಾರ್ ಯು ಟು ಲೈಕ್ ಫಂಕ್ಷನ್ ಬೆಟರ್ ಆ್ಯಂಡ್ ಆಲ್ ದ್ಯಾಟ್. Amazing. So you don't meditate, you don't journal, you don't... No, I do. Mental health I do journal sometimes. Yeah? ಮೆಂಟಲ್ ಹೆಲ್ತ್. ಐ ಡು ಮೆಡಿಟೇಟ್. ನಾನು ಒಂದೊಂದು ಸರಿ ಕೆಲವು ಪಾಡ್ಕಾಸ್ಟ್ನ ಅದಕ್ಕೋಸ್ಕರ ಅಂತಲೇ ಕೇಳ್ತೀನಿ. ಐ ಬಿ ಲೈಕ್ ಇವಾಗ ಸದ್ಗುರು ಅವ್ರದ್ದು, ಆ್ಯಂಡ್ ದೆನ್ ದೇರ್ ಇಸ್ ಅನದರ್ ಒನ್ ಬೈ ವೆಕ್ಸ್ ಕಿಂಗ್ ಆ್ಯಂಡ್ ದೆನ್ ಜೈ ಶೆಟ್ಟಿ. ಇದೆಲ್ಲನೂ ಇಟ್ಸ್ ಮೋರ್ ಅಬೌಟ್ ಲೈಕ್ ಸೆಲ್ಫ್ ಹೀಲಿಂಗ್ ಆ್ಯಂಡ್ ದೆನ್ ಅಬೌಟ್ ಲೈಫ್. ಸೊ ಅದನ್ನು ಕೇಳಿದಾಗ ಇಟ್ಸ್ ಲೈಕ್ ಕಾಮ್ಸ್ ಯು ಡೌನ್. And it gives you more ideas, alla. Okay, hingu nodbodu life and okay, there are so many things that we don't know. There are more tools to understand ourselves better ansate. And at the same time, I am this crazy person. I'll be like, ivaga nan mood hegirbeku. Ivaga I want my mood to be like this alva. Let's change it. Yeah, I'll just do it. How? I mean, like it could be music, or it could be thoughts, or it could be things that I probably like ನನಗೆ ನಾನೇ ಮನಸ್ಸಲ್ಲಿ ಹೇಳ್ಕೊಡೋದಿರ್ಬೋದು. ಸೊ I'll be like, yeah, ಈ ರೀತಿ ಬರಬೇಕು. ನಾನು ಇಲ್ಲಿವರೆಗೂ ಬಂದಾಗ it took me an hour and a half, but the last 5 minutes I was like, yeah, come on, let's kill it. We're gonna have a good show, gonna have good talks and like pour my heart out anta. Yeah. Amazing. I think your mind needs is a monkey antaralla. It is true. Yeah. You need to tell it what to do, and it shouldn't tell us what to do. Yeah, I think ನಾನು ಒಂದು ಸ್ವಲ್ಪ ಕಂಟ್ರೋಲ್ ಫ್ರೀಕ್ ಆಲ್ಸೋ. ಲೈಕ್ ನಾಟ್ ಫಾರ್ ಅದರ್ಸ್, ಐ ಡೋಂಟ್ ಲೈಕ್ ರಿಯಲಿ ಗೆಟ್ ಇನ್ ಟು ನನ್ನ ಹತ್ರ ಇರೋರು ಅವ್ರು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ಇಲ್ಲ. ಬಟ್ ಇಟ್ಸ್ ಅಬೌಟ್ ಮೈ ಸೆಲ್ಫ್. ಲೈಕ್ ಫ್ರಮ್ ಎ ಯಂಗ್ ಏಜ್ ಐ ಆಮ್ ವೆರಿ ಹೆಲ್ತ್ ಕಾನ್ಷಿಯಸ್. ಆ್ಯಂಡ್ ದೆನ್ ಅಲ್ಲಲ್ಲೇ ಒಂದೊಂದು ವರ್ಷ ಐ ವಿಲ್ ಬಿ ಲೈಕ್ ದಿಸ್ ಇಯರ್ ನಾನು ಯಾವ ಏರೆಟೆಡ್ ಡ್ರಿಂಕ್ಸು ಕುಡಿಯೋಲ್ಲ, ಅಂದರೆ ಕುಡಿಯೋಲ್ಲ ಅಷ್ಟೇ. ದಟ್ ಎಂಟೈರ್ ಇಯರ್ ಐ ಆಮ್ ನಾಟ್ ಗೋನ್ ಟು ಡೂ ದ್ಯಾಟ್. ಐ ಆಮ್ ಲೈಕ್ ಫಾರ್ ದ ನೆಕ್ಸ್ಟ್ 3 months ನಾನು ಇದನ್ನು ತಿನ್ನಲ್ಲ ಅಷ್ಟೇ. Nice. So can I do it? Can I not do now it? Now tell me the reality. Yeah, I have done it. ನಿಮ್ಮ ಜಾರ ಬಂಡೆ ಮೂಮೆಂಟ್ಸು ನನಗೆ ಕೆಲವು ಸತಿ ಅದೇ ಏನೋ ಒಂದು ಶೂಟ್ ಇರುತ್ತೆ, ಏನೋ ಒಂದಿರುತ್ತೆ, ಅಂದರೆ ಯು ಲುಕಿಂಗ್ ಫಾರ್ ಅನ್ ಎಕ್ಸ್ಕ್ಯೂಸ್. ಇವತ್ತು ಒಂದಿನ ನನಗೆ ಎಷ್ಟು ಟೆಂಪ್ಟ್ ಮಾಡಿದ್ರು ನಾನು ಕುಡಿಯೋಲ್ಲ. ಸಿನಿಮಾಗೆ ಹೋಗಿರ್ತೀನಿ, ಕೋಕ್ ಎಲ್ಲರೂ ತೊಗೊಂಡಿರ್ತಾರೆ, 1 sip ಅಂತಾರೆ. ಐ ಆಮ್ ಲೈಕ್ ನೋ, ಐ ಆಮ್ ಗುಡ್ ವಿತ್ ವಾಟರ್, ಇಲ್ಲ ಕಾಫಿ. How do you
manage these weak moments? I think adene like you're training yourself whether you can be in control ಅಂತ. ಇದೆಲ್ಲಾನು ನನಗೆಲ್ಲೋ ಬುಲ್ಶಿಟ್ ಅಂತ ಅನ್ಸುತ್ತೆ at the end of the day ನಾನು ಮಾತಾಡ್ತಾ ಇರೋದು. Because I feel like it doesn't really matter that much out there as long as ನಿಮಗೆ ಅದು if your body is like feeling good then you're in good shape ಅಷ್ಟೇ. So to keep that discipline, the definition do it even when you don't like it ಅಂತ. ಸೊ ಅದೇ ನನಗೆ ಗೊತ್ತಲ್ವಾ, ಇಫ್ ಐ ಡೋಂಟ್ ವಾಂಟ್ ಟು ಡೂ ಸಮಥಿಂಗ್ ಐ ವೋಂಟ್ ಡೂ ಇಟ್ ಅಂತ ಅಷ್ಟು ಸಾಕು ಅಷ್ಟೇ. ನಾವು ಇಫ್ ಐ ಡೂ ಇಟ್ ಇಟ್ಸ್ ಬೈ ಚಾಯ್ಸ್. ನೀವೇ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂತ. ಓಕೆ, ಸೊ ಈ ಮಧ್ಯ ನಾವು ಸ್ಟೇರಿಂಗ್ ದ ವೀಲ್ ಅಥವಾ ದ ಗೇರ್ ಬ್ಯಾಕ್ ಟು ಫ್ಯೂ ಪರ್ಸನಾಲಿಟೀಸ್ ದಟ್ ಯು ಮೆಟ್. ನಾನು ಹೇಗೆ ನೋಡ್ತೀನಿ ಅಂದರೆ ನನ್ನ ಥಾಟ್ಸು, ನಾನು ಇವತ್ತು ಲೈಫಲ್ಲಿ ಏನಿದ್ದೀನಿ, ಇಟ್ಸ್ ಅ ಕಾಕ್ಟೇಲ್ ಆಫ್ ನಾನು ಎಷ್ಟು ಜನನ ನೋಡಿದ್ದೀನಿ, ಲೈಫಲ್ಲಿ ಯಾವ್ಯಾವ ಘಟನೆನ ಎದುರಿಸಿದ್ದೀನಿ, ದ ಕೈಂಡ್ ಆಫ್ ಬುಕ್ಸ್ ದಟ್ ಐವ್ ರೆಡ್. ಐ ಥಿಂಕ್ ಮೈ ಸದ್ಯದ ಫೇಸ್ನ ಬಿಗ್ಗೆಸ್ಟ್ ಫ್ರೆಂಡ್ ಇಸ್ ಬುಕ್ಸ್, ಬಿಕಾಸ್ ಐವ್ ಸೀನ್ ಬುಕ್ಸ್ ಓದಕ್ಕೆ ಶುರು ಮಾಡಿದಾಗ ಇವನ್ ಅ ಟೇಬಲ್ ಕಾನ್ವರ್ಸೇಷನ್ ಚೇಂಜಸ್. ಮೊದಲೇ ಯಾವುದೋ ಊರ ಕತೆ, ಅವ್ರು ಯಾರೋ ಹಂಗೆ ಮಾಡಿದ್ರು. ಟುಡೇ ವಿ ಆರ್ ಡಿಸ್ಕಸಿಂಗ್ ಐಡಿಯಾಸ್, ಟುಡೇ ವಿ ಆರ್ ಡಿಸ್ಕಸಿಂಗ್ ಪಾಸಿಬಿಲಿಟೀಸ್, ಟುಡೇ ವಿ ಆರ್ ಡಿಸ್ಕಸಿಂಗ್ ಸಮ್ ಥಿಯರಿ. ಸೊ ನಿಮಗೆ ಅಂತ ಬಂದಾಗ, ಸಿನ್ಸ್ ಯು ಹ್ಯಾಡ್ ಎಕ್ಸ್ಪೋಜರ್ ಥ್ರೂ popular personalities, successful people, entrepreneurs, teachers and all of that, where do you get that dope in terms of, brain food antaralla? I feel like reading, like staying in touch with what's happening, and then nanige especially I'm drawn towards like technology and like what's the latest thing that's happening in the world anta adra ಬಗ್ಗೆ ಎಲ್ಲ ನನಗೆ ತುಂಬಾ ಆಸಕ್ತಿ. ಸರಿ. And even like when it comes to cinema again, right, adra hindenu ಒಂದು ಟೆಕ್ನಾಲಜಿ ಇದೆ. ಇವತ್ತು ಸಿನಿಮಾ is completely digitized. ಮೊದಲು that was still technology, we were shooting on reel, ಆದರೆ now it is more accessible to everybody. And then I feel apart from this there's also like culture, life, and like what's happening around the world. Like ನನಗೆ my dad is an avid reader. Like ಅವ್ರು ಎಷ್ಟೊಂದು ಓದ್ತಾರೆ about like geopolitics and then politics and all. So ಅವ್ರು ನನಗೆ ಹೇಳ್ತಾ ಇರ್ತಾರೆ, because like there are some scripts where you don't know ಯಾವುದು ಯೂಸ್ ಆಗುತ್ತೆ, ಯಾವ ನಾಲೆಜ್ ಯೂಸ್ ಆಗುತ್ತೆ ಅಂತ. That's why the directors I look up to, ಅವರು throughout their career they have made different kinds of movies. Like ಒಂದಕ್ಕೂ ಇನ್ನೊಂದಕ್ಕೂ you can't place them on the same platform. So how can a director make movies that are completely different from one another and still give massive box office hits anta? So it all comes down to learning and knowledge. So I feel ನಾನು ಯಾರನ್ನು ಮೀಟ್ ಮಾಡಿದ್ರು I'll start getting into a conversation and understanding ಇದು ಹೇಗೆ, how's your business plan, what's your model. ಆ್ಯಂಡ್ ಯಾರು ಸಿನಿಮಾದವ್ರನ್ನ ಮೀಟ್ ಮಾಡಿದ್ರು ಅವ್ರನ್ನ ಕೇಳ್ತಾ ಇರ್ತೀನಿ. ಸಿನಿಮಾ ನೋಡಿದ್ಮೇಲೆ ನಿರ್ದೇಶಕರನ್ನ ಹೋಗಿ ಕೇಳಿದ್ದೀನಿ, ಇದು ಈ ರೀತಿ ತೆಗೆದ್ರಲ್ಲ, ವಾಟ್ ವಾಸ್ ದಿ ಇಂಟೆನ್ಷನ್ ಬಿಹೈಂಡ್ ಇಟ್ ಅಂತ. ನನಗೆ ಈ ರೀತಿ ಅರ್ಥ ಆಯಿತು, ಇಸ್ ದಟ್ ವಾಟ್ ಯು ಇಂಟೆಂಡೆಡ್ ಅಂತ. ಸೊ ಐ ಫೀಲ್ ಲೈಕ್ ಐ ಆಮ್ ಎ ಸಕ್ಕರ್ ಫಾರ್ ಗುಡ್ ಕಾನ್ವರ್ಸೇಷನ್ಸ್. reason why I'm here today with you. And yeah, I feel ಜಾಸ್ತಿ ಮಾತಾಡಿ ಅದರಿಂದ ಕಲಿಯೋದು ತುಂಬ ಇದೆ. ಆ್ಯಂಡ್ ನೀವು ಹೇಳಿದ್ರಲ್ಲ ಬುಕ್ ಓದಿದ ಮೇಲಿಂದ ಕಾನ್ವರ್ಸೇಷನ್ಸ್ ಚೇಂಜ್ ಆಯಿತು ಅಂತ. ಆ ರೀತಿಯಲ್ಲಿ ಐಡ್ ಲೈಕ್ ಟು ಕೀಪ್ ಐ ಆಲ್ವೇಸ್ ಪ್ರಿಫರ್ ಕೀಪಿಂಗ್ ಮೈ ಕಾನ್ವರ್ಸೇಷನ್ಸ್ ಅರೌಂಡ್ ಟಾಪಿಕ್ಸ್ ನಾನು ಯೋಚನೆ ಮಾಡಿರಲ್ಲ. ಅಂದರೆ ಹ್ಯೂಮನ್ಸ್ ರಿಲಿ ಲ್ಯಾಂಡ್ ಆನ್ ದ ಮೂನ್, ಇದ್ರ ಬಗ್ಗೆ ಯಾವತ್ತೂ ಕೂತ್ಕೊಂಡು 1.5 hour ಡಿಸ್ಕಷನ್ ಮಾಡಿದ್ದೀನಿ ಫ್ರೆಂಡ್ಸ್ ಜೊತೆ. Conspiracy theories. Did they land on the moon? ಅಥವಾ the flag was all photoshopped over? Yeah. ಆ ಥರ ನಮ್ಮ ಇಂಡಿಯನ್ ಕಾನ್ಸ್ಪಿರಸಿ ಥಿಯರೀಸ್ ಇನ್ನೂ ಬೇಜಾನಿದೆ. They're too good. ನಾನು ಇಲ್ಲಿ ಹೇಳಿದ್ರೆ ಕಾಂಟ್ರವರ್ಸಿ ಥಿಯರಿ ಆಗ್ಬಿಡುತ್ತೆ ಆಮೇಲೆ. ಸರಿ. ಬಟ್ ಸೊ ದೀಸ್ ಥಿಯರೀಸ್ ಆಲ್ ಲೈಕ್ ರಿಯಲಿ ಎಕ್ಸೈಟ್ ಮೀ. ಆ್ಯಂಡ್ ನಾನು ಏನೇ ಕೇಳಿಸ್ಕೊಂಡ್ರು ಇದ್ರ ಬಗ್ಗೆ ಅಥವಾ ಬೇರೆ ವಿಚಾರದ ಬಗ್ಗೆ, ಎಲ್ಲೋ ಒಂದು ಇದು ಸಿನಿಮಾನಲ್ಲಿ ಬಂದರೆ ಹೇಗಿರುತ್ತೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ಸ್ ಆಲ್ವೇಸ್ ದೇರ್. ಬಟ್ yeah, I'm thankful that I can meet so many people and get that experience. So now popular personality ಹೆಸರುಗಳು ಒಂದಷ್ಟಿದೆ. ಇವರಿಂದ ನೀವು ಏನು ಅಬ್ಸರ್ವ್ ಮಾಡಿದ್ರಿ, ಏನು ಕಲ್ತ್ರಿ? ನೀವು ಮತ್ತೆ ನೀವು ಅಂತ ಸಾರಿ ಡೂಡ್ ಜಾಕಿ ಶ್ರಾಫ್ ಇಂದ ಶುರು ಮಾಡ್ತೀನಿ. ಅವರು ನಿನಗೆ ಹೇಳಿದರು ಹಿಂದೂಸ್ತಾನದ ಒಂದು ಕೊಹಿನೂರ್ ಅಂತ ಹೊಗಳಿದ್ರು.
ವಾಟ್ ಡಿಡ್ ಯು ಸಿ ಇನ್ ದ ಮ್ಯಾನ್ ದ ವರ್ಲ್ಡ್ ಹ್ಯಾಸ್ ನಾಟ್ ಸೀನ್? ಐ ಥಿಂಕ್ ಅವರು ಒಳಗಡೆ ಈಸ್ ಎ ವೆರಿ ವೆರಿ ಸಾಫ್ಟ್ ಪರ್ಸನ್. ಅವರು ತುಂಬ ಏನಂತೀವಿ ಹಾರ್ಡ್ಶಿಪ್ಸಿಂದ ಲೈಫಲ್ಲಿ ಮೇಲೆ ಬಂದಿದ್ದಾರೆ. ಯಾಕೆಂದರೆ ಅವ್ರು ಹೇಳಿದ್ರು, ಅವ್ರು ಹೇಗೆ ಸಿನಿಮಾಗೆ ಬಂದರು ಅಂತಂದರೆ, ಯಾರೋ ಒಂದು ಲೈಕ್ ಮುಂಬೈನಲ್ಲಿ ಒಂದು ನಮ್ಮ ತುಳು ಕನ್ನಡ ಸಂಘದ ಒಂದು ಫಂಕ್ಷನ್ಗೆ ಅವ್ರನ್ನ ಗೆಸ್ಟ್ ಆಗಿ ಕರ್ತಿದ್ರು. ಗುರುಕಿರಣ್ ಸರ್ ನನ್ನ ಕರ್ಕೊಂಡು ಹೋಗಿದ್ರು ಇಲ್ಲಿಂದ. ಗುರುಕಿರಣ್ ಅಂಕಲ್ ಆ್ಯಂಡ್ ಮೀ ಟುಕ್ ಎ ಫ್ಲೈಟ್ ಆ್ಯಂಡ್ ದೆನ್ ಆನ್ ಸ್ಟೇಜ್ ಇಂಟ್ರೊಡ್ಯೂಸ್ ಮಾಡಿದ್ರು ಕಿಶನ್ ಅಂತ, ಕೇರ್ ಆಫ್ ಫುಟ್ಪಾತ್ ಅಂತ. ಅವ್ರು ನನ್ನ ಬಂದುಬಿಟ್ಟು ಕೆಳಗೆ ಬಗ್ಗೆ ಕೇಳಿದ್ರು, ಕ್ಯಾ ನಾಮ್ ಹೈ ತೆರಾ ಫಿಲ್ಮ್ ಕಾ? ಕೇರ್ ಆಫ್ ಫುಟ್ಪಾತ್ ಅಂತ. ವೈ ಅಂತ? ಬಿಕಾಸ್ ಇಟ್ಸ್ ಅಬೌಟ್ ಎ ಬಾಯ್ ಹೂಸ್ ಇನ್ ದ ಫುಟ್ಪಾತ್ ಅಂತ ಇಲ್ಲ. ಲೈಕ್ ನಿಂಗೆ ಗೊತ್ತಾ, ನಾನು ಫುಟ್ಪಾತಿಂದನೇ ಬಂದಿರೋದು ಅಂತ. ಆ್ಯಂಡ್ ದೆನ್ ಹಿಸ್ ಸ್ಟೋರಿ ವಾಸ್ ಲೈಕ್, ಅವರು ಮೊದಲು ಅಂದರೆ ತುಂಬ ಬಡತನದಲ್ಲಿದ್ದಾಗ ಒಂದೇ ಮನೆಯಲ್ಲಿ ಅವರು ಎಲ್ಲ ಅಣ್ಣ ತಮ್ಮಂದಿರು ಮತ್ತು ತಾಯಿ ಎಲ್ಲ ಇದ್ದರು. ಅದಾದಮೇಲೆ ಗೋಡೆಗಳು ಅವ್ರನ್ನ ಸಪ್ರೇಟ್ ಮಾಡ್ತಾ ಹೋಯಿತು. ಅಂದರೆ ದೊಡ್ಡ ಮನೆ ಆದಾಗ ಒಂದಿನ ರಾತ್ರಿ ಅವ್ರ ತಾಯಿ ಕೆಮ್ಮಿದ್ರು, ಆದರೆ ಗೋಡೆಗಳಿಂದ ಇವರು ಕೇಳಿಸ್ಲಿಲ್ಲ. ನೆಕ್ಸ್ಟ್ ಡೇ ಬಂದಾಗ ಶಿ ವಾಸ್ ನೋ ಮೋರ್ ಅಂತ. ಸೊ ಲೈಫ್ ಇಸ್ ಲೈಕ್ ದ್ಯಾಟ್. ಇವತ್ತು ನಮ್ಮ ಲೈಫ್ನಲ್ಲಿ ದೆರ್ ಆರ್ ಸೋ ಮೆನಿ ವಾಲ್ಸ್, ಆದರೆ ದೆರ್ ಇಸ್ ಸೋ ಮಚ್ ಟೆಕ್ನಾಲಜಿ ಆ ಗೋಡೆಗಳನ್ನ ಮುರಿದು ಹಾಕೋಕ್ಕೆ. ಕಾಲ್ ಇರ್ಬೋದು, ವಿಡಿಯೋ ಕಾಲ್ ಇರ್ಬೋದು, ಅಥವಾ ಒಂದು ಮೆಸೇಜ್ ಇರ್ಬೋದು. ಐ ಥಿಂಕ್ ದಟ್ ಸ್ಟೇಯಿಂಗ್ ಇನ್ ಟಚ್ ಅನ್ನೋದಿದೆಯಲ್ಲ ನಮ್ಮ ಲವ್ಡ್ ಒನ್ಸ್ ಜೊತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಆದರೆ ಮೇ ಬಿ ಈವನ್ ಐ ಡೋಂಟ್ ಫಾಲೋ ಇಟ್ ಟು ದ ಫುಲ್ಲೆಸ್ಟ್ ಆಫ್ ದ ಎಕ್ಸ್ಟೆಂಟ್, ಬಟ್ ಐ ಕೀಪ್ ಟ್ರೈಯಿಂಗ್. So I think that's how Jackie sir came into the movie. I saw that side of his. And ಒಂದಿನ ಶೂಟ್ನಲ್ಲಿ ಮುಂಬೈ ಮಾಡಬೇಕಾಗಿತ್ತು. ಅರ್ಧ ದಿನಕ್ಕೆ ಪ್ರೆಸ್ ಅವರೆಲ್ಲ ಬಂದುಬಿಟ್ರು ಆ್ಯಂಡ್ ದೇ ಸ್ಟಾಪ್ ದ ಶೂಟ್, ಇಂಟರ್ವ್ಯೂಸ್ ಎಲ್ಲನೂ. ಐ ವಾಸ್ ಲೈಕ್, ಇಲ್ಲ ಪ್ಲೀಸ್ ಹೋಗಿ ಅಂತ. ಈ ಸೆಡ್ ಇಲ್ಲ, ನೀನು ಇಂಟರ್ವ್ಯೂಸ್ ಕೊಡು, ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ ಅಂತ. ಈ ಕೇಮ್ ಡೌನ್. ಐ ಸಾ ದಟ್ ಫಾರ್ ದಟ್ ಕಾಸ್ ಆ್ಯಂಡ್ ಫಾರ್ ದ ಮೂವಿ ದಟ್ ಐ ವಾಸ್ ಮೇಕಿಂಗ್, ಎಷ್ಟು ಅವರು ಮುಂದೆ ಬಂದು ಸಪೋರ್ಟ್ ಮಾಡಿದ್ರು, ಅಷ್ಟು ದೊಡ್ಡ ಸ್ಟಾರು ಅಂತ. ಸೊ ಐ ಲರ್ನ್ ದಟ್ ಫ್ರಮ್ ಹಿಮ್. And today if someone is doing something like that, I'm inspired to go and help them out because of people who have helped me. Nice. ಸಾಯಿ ಕುಮಾರ್ ಅವ್ರ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಮತ್ತು ನನ್ನ ಫಸ್ಟ್ ಫಿಲಮ್ ಗ್ರಾಮದೇವತೆ. ಅದರಲ್ಲಿ ಫಸ್ಟ್ ಫಿಲಮ್ನಲ್ಲಿ ಸಾಯಿ ಕುಮಾರ್ ಸರ್ ಮತ್ತು ಪ್ರೇಮಾ ಮ್ಯಾಮ್, ದೇ ಡಿಡ್ಂಟ್ ವಾಂಟ್ ಎ ಕಿಡ್ ಹೂ ಲುಕ್ಡ್ ಓಲ್ಡರ್, ಬಟ್ ದೇ ವಾಂಟೆಡ್ ಎ ಯಂಗ್ ಕಿಡ್ ಹೂ ಕುಡ್ ಆ್ಯಕ್ಟ್, ಆ್ಯಂಡ್ ದಟ್ಸ್ ಹೌ ನಾನು ಗ್ರಾಮದೇವತೆ ಮಾಡಿತ್ತು. ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ನಲ್ಲಿ ಐ ಹ್ಯಾಡ್ ಮೆನಿ ಸೀನ್ಸ್ ವಿತ್ ಸಾಯಿ ಕುಮಾರ್ ಸರ್. ಅವ್ರನ್ನ ನಾನು ಲೈಕ್ ಸಾಯ್ತಾ ಇರೋ ಟೈಮ್ನಲ್ಲಿ ಅವರು ಬೆನ್ನ ಹಿಂದೆ ಹಾಕ್ಕೊಂಡು ಕಟ್ಕೊಂಡು ಹೋಗ್ತಾರೆ. ಒಂದು ಫುಲ್ ಚೇಸು, ಫೈಟು ಎಲ್ಲ ಇದೆ. ಎಲ್ಲ ಶೂಟು ನೈಟಲ್ಲಿ ಆಗಿದ್ದು. ಡೇನಲ್ಲಿ ನಾನು ಸೀರಿಯಲ್ನಲ್ಲಿ ಶೂಟ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಸಂಜೆ 6 ಗಂಟೆಯಿಂದ 9-10 ಗಂಟೆವರೆಗೂ ನಿದ್ದೆ ಮಾಡಿಬಿಟ್ಟು ಮತ್ತೆ ನೈಟ್ ಶೂಟ್ಗೆ ಹೋಗ್ತಾಯಿದ್ದೆ, ಬೆಳಗಿನ ಜಾವ 4:15ವರೆಗೂ. ಸೊ ಇಟ್ ವಾಸ್ ಲೈಕ್ ಎ ಕ್ರೇಜಿ ಎಕ್ಸ್ಪೀರಿಯನ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಹಿಮ್. ಆ್ಯಂಡ್ ಟು ದ ವರ್ಲ್ಡ್ ಅವ್ರದ್ದು ಈ ಡೈಲಾಗ್ಸೇ ಕಾಣ್ತಾ ಇರುತ್ತೆ. ಬಟ್ ಅದನ್ನು ತೆಗೆದ್ರೆ ವಾಟ್ಸ್ ದ ಹ್ಯೂಮನ್ ಸೈಡ್ ಆಫ್ ಸಾಯಿ ಕುಮಾರ್ ಸರ್? ಐ ಥಿಂಕ್ ಹೀ ಈಸ್ ವೆರಿ ಸ್ವೀಟ್. ಅದಾದಮೇಲೂ ನಾನು ಅವ್ರನ್ನ ತುಂಬ ಸರಿ ಭೇಟಿ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಫಂಕ್ಷನ್ಸ್ನಲ್ಲಿ ಎಲ್ಲನೂ. ಹೀ ಈಸ್ ಅ ವೆರಿ ಸ್ವೀಟ್ ಪರ್ಸ್ನಾಲಿಟಿ, ವೆರಿ ಡೌನ್ ಟು ಅರ್ತ್, ಆ್ಯಂಡ್ ಐ ಡೋಂಟ್ ನೋ, ಲೈಕ್ ದೆರ್ ಇಸ್ ಅ ವಾರ್ಮ್ತ್ that I feel around him ಅಂತ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕಮ್ಸ್ ಅಂಬರೀಷ್ ಸರ್. ಅಂಬರೀಷ್ ಸರ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು ಸರಿನೂ ಅವರು ಕೈಮಾ ಚಾಪ್ಸು ತಿನ್ನಿಸ್ದೇ ಕಳಿಸಿಲ್ಲ. ಈಸ್ ಸಚ್ ಎ ಕ್ಯೂಡಿ. ಐ ಮಿಸ್ ಹಿಮ್ ಅ ಲಾಟ್. ಐ ಮೀನ್ ಆದರೆ ಅವ್ರ ಮನೆಯಲ್ಲಿ ಹಿ ಹ್ಯಾಡ್ ಎ ಹ್ಯೂಜ್ ಡಾಗ್, ಸೇನ್ ಬರ್ನಾರ್ಡ್. ಆ್ಯಂಡ್ ನನಗೊಂಚೂರು ಹೆದರಿಕೆ ಆವಾಗ. ಏನು ಮಾಡಲ್ಲ ನಿಂತ್ಕೊ ಅಂತ. ಆಮೇಲೆ ಬಂದು ಅವ್ರ ಪಕ್ಕ ಕೂಡಿಸ್ಕೊಳ್ಳೋರು, ಎಲ್ಲರೂ ಇರೋರು, ಬಾಯಲ್ಲಿ ಕೂತ್ಕೊ ಅಂತ, ಆಕ್ರಿ ಇವನಿಗೆ ಅಂತ ತಿನ್ಸೋರು, ಏನು ತಿನ್ನೋ ಅಂತ. ಸೊ ಹಿ ವಾಸ್ ದ್ಯಾಟ್ ಪರ್ಸನ್. ಆ್ಯಂಡ್ ದೆನ್ ಒನ್ಸ್ ಅವರು ಒಂದು ಸೆಟ್ನಲ್ಲಿ ನನ್ನ ಕರೆದ್ರು. ಸೆಟ್ಟಿಗೆ ಕರೆದ್ಬಿಟ್ಟು ನಾನು ಹೇಳಿದೆ, ಅಂಕಲ್ ಲೈಕ್ ಹೀಗೆ ಮಾಡ್ತಾಯಿದ್ದೀನಿ ಯಾರು ಫುಟ್ಪಾತ್ ಅಂತ. ನನಗೇನು ರೋಲ್ ಕೊಡಲ್ವಾ ಅಂತ. ಆ್ಯಂಡ್ ದೆನ್ ಹಿ ವಾಸ್ ವೆರಿ ಲೈಕ್ ಕೈಂಡ್ ಎನಫ್. ಬಂದು ಸಿನಿಮಾದ ಒಂದು ಬಿಗಿನಿಂಗ್ನಲ್ಲಿ ನನಗೆ ಆಶೀರ್ವಾದ ಮಾಡಿ ಒಂದು ಬೆನ್ ತಟ್ಟಿ ಹೋದರು.
ಆಲ್ದೋ ಅವರು ಸಿನಿಮಾದಲ್ಲಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಐ ಥಿಂಕ್ ದಟ್ ವಾಸ್ ಸಮಥಿಂಗ್ ದಟ್ ಹಿ ಡಿಡ್ ಫಾರ್ ಮೀ ದಟ್ ಐ ವಿಲ್ ಬಿ ಎವರ್ ಗ್ರೇಟ್ಫುಲ್ ಫಾರ್. ಇಂಥವನ್ನೆಲ್ಲ ಮೀಟ್ ಮಾಡಿದಾಗ ಸಿನ್ಸ್ ಯು ಆರ್ ಎನಿವೇಸ್ ಅ ಕ್ಯೂರಿಯಸ್ ಸೋಲ್, ಏನು ಪ್ರಶ್ನೆಗಳು ಕೇಳ್ತಾ ಇದ್ದ ಅಂತ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ನಾನು. ಜಾಕಿ ಶ್ರಾಫ್ ಅವ್ರ ಜೊತೆ ಆಯಿತು. ಐ ಟೋಲ್ಡ್ ದೆಮ್ ದೇರ್ ವಾಸ್ ಎ ಶಾರ್ಟ್ ವೇರ್ ಅವರು ಒಂದು ಫೈಲ್ ಬರುತ್ತೆ, ಆ ಫೈಲ್ನ ಸೈನ್ ಮಾಡಿ ಮುಚ್ತಾರೆ. ಅಂದರೆ ಇವನಿಗೆ ಈ ಸ್ಲಮ್ ಹುಡುಗನಿಗೆ ಪರ್ಮಿಷನ್ ಕೊಡೋದಕ್ಕೆ ಒಂದು ಕಮಿಟಿ ಕೂಡ್ಸೋಣ ಅಂತ. ಎಲ್ಲ ಪ್ರೆಸ್ ಅವರಿದ್ದಾರೆ, ಈ ಕಡೆ ಟ್ರಾಲಿ ಮೇಲೆ ಕ್ಯಾಮ್ರಾ ಇದೆ, ನಾನು ಕೂತಿದ್ದೀನಿ. ಆ್ಯಂಡ್ ಶಾರ್ಟು ಮಧ್ಯದಲ್ಲೇ ನಾನು ಕಡಿಟ್ ಅಂತ ಅಂದೆ. ಎಲ್ಲರೂ ಲೈಕ್ ದಿ ಸ್ಟಾರ್ಟ್ ಲೈಕ್ ಮರ್ಮರಿಂಗ್, ಏನಕ್ಕೆ ಕಟ್ಟಿಲ್ಲ ಅಂತ. ಈವನ್ ಹೀ ಗಾಟ್ ಸೈಟ್ ಫಾರ್ ಅ ಮೂಮೆಂಟ್. ಆದಮೇಲೆ ನಾನು ಹೋಗ್ಬಿಟ್ಟು ಹತ್ತಿರ ಹೇಳಿದೆ, ಸರ್ ಇವರ ಚೀಫ್ ಮಿನಿಸ್ಟರ್, ಇವರ ರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್, ಒಂದು ಫೈಲ್ ಓಪನ್ ಮಾಡಿದ್ಮೇಲೆ ಗಿವ್ ಇಟ್ ಎ ಗ್ಲಾನ್ಸ್, ಜಸ್ಟ್ ಗೋ ಥ್ರೂ ಇಟ್ ಒನ್ಸ್ ಆ್ಯಂಡ್ ದೆನ್ ಸೈನ್ ಇಟ್ ಇನ್ಸ್ಟೆಡ್ ಆಫ್ ಲೈಕ್ ಇಮಿಡಿಯೇಟ್ಲಿ ಸೈನಿಂಗ್ ಇಟ್ ಅಂತ. ಆ್ಯಂಡ್ ಅವ್ರು ಇದನ್ನು ಪ್ರತಿ ಇಂಟರ್ವ್ಯೂನಲ್ಲೂ ಹೇಳಿದ್ರು ಅದಾದ ನಂತರ. ಸೊ ದ್ಯಾಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ದೆನ್ ಅಂಬರೀಷ್ ಸರ್ಗೂ ಅಂಕಲ್ಗೂ ಐ ಯೂಸ್ ಟು ಟೆಲ್ ಮಿ ಶಾರ್ಟ್ ಇವಾಗ ಇಲ್ಲಿಗಿದೆ. ಐ ವಾಸ್ ಅ ಡೈರೆಕ್ಟರ್, ಸೊ ನಾನು ಅವ್ರಿಗೆ ಹೇಳ್ತಿದ್ದೆ ಈ ರೀತಿ ಬೇಕು ಅಂತ. ಈಗಲೂ ಅದ್ರ ಮೇಕಿಂಗ್ ವಿಡಿಯೋಸು ಮತ್ತು ಅದ್ರ BTS ಎಲ್ಲನೂ ನನಗೆಲ್ಲೋ ಆರ್ಕೈವ್ಸಲ್ಲಿ ಸಿಕ್ಕಿದಾಗ ಒಂದ್ಸರಿ ನನಗೇನೆ ನಂಬೋಕ್ಕಾಗಲ್ಲ, ಶಿಟ್ ಡೂಡ್ ಹಿಂಗೆ ಹೇಳ್ಕೊಡ್ತಾ ಇದ್ದೀನ ಅಂತ. ಸೌರಭ್ ಶುಕ್ಲಾ ಅವ್ರು ಕೆಲಸ ಮಾಡಿದ್ರು ಕಲ್ಲು ಮಾಮ. ಐ ಆಮ್ ಟೆಲಿಂಗ್ ಹಿಮ್ ಇದೇ ಥರ ಬೇಕು ನನಗೆ ಡೈಲಾಗು, ಅಪ್ಪ ಅಮ್ಮನ ಕರ್ಕೊಂಬಾ ಅಂತ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಸೀನ್ ಇದೆ ಕೆರೋ ಫುಟ್ಪಾತ್ನಲ್ಲಿ, ಅವನೆಲ್ಲ ತಂದಿರ್ತಾನೆ, ಬ್ಯಾಗು ಬುಕ್ಕು ಶೂ ಎಲ್ಲನೂ ಇಸ್ಕೊಂಬಂದಿರ್ತಾನೆ. ಆದರೆ ಅಪ್ಪ ಅಮ್ಮನ ಕರ್ಕೊಂಬಾ ಅಂತ ಕಳಿಸ್ತಾನೆ, ಬಿಕಾಸ್ ಹೀಸ್ ಎನ್ ಆರ್ಫನ್. ಸೊ ದೀಸ್ ಗೈಸ್ ಹ್ಯಾವ್ ಟಾಟ್ ಮಿ ಅ ಲಾಟ್. ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ನೈಸ್. ನಾವು ಇಫ್ ಐ ಸಿ ಏನು ದುಡಿದು ನನಗೆ ಒಂದು ಪೇಜ್ ಉದ್ದದ್ದು ಇಂಟ್ರಡಕ್ಷನ್ ಕೊಡ್ಬೇಕು ನಾನೀಗ. ಅಂದರೆ ಇನ್ 2008 ವಿನ್ನರ್ ಆಫ್ ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಫಾರ್ ಎಕ್ಸೆಪ್ಷನಲ್ ಅಚೀವ್ಮೆಂಟು. 8 ಅಗೇನ್ ಕೇರ್ ಆಫ್ ಫುಟ್ಪಾತ್ ವಾಸ್ ಚೂಸನ್ ಟು ಸ್ಟಡಿ ದ ಪ್ಲೈಟ್ ಆಫ್ ಇಂಡಿಯನ್ ಚಿಲ್ಡ್ರನ್ ಇನ್ ದ ಅವ್ರದ್ದು ಪಾವರ್ಟಿ ಇನ್ ದ ಯೂನಿವರ್ಸಿಟಿ ಆಫ್ ಲಯೋಲಾ ಶಿಕಾಗೋ. Then official selection and American premiere at SAF, that is South Asian International Film Festival, New York. ಕೀ ಒಂದಷ್ಟು ಹೇಳೋದಾದರೆ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಒಂದಿದೆ 2013ನಲ್ಲಿ, ದ ಫಸ್ಟ್ ಅಂಡರ್ ವಾಟರ್ ಸಾಂಗ್. ವಾವ್. ನಾವು ಐ ಥಿಂಕ್ ಐ ವಾಂಟ್ ಟು ಪಿಕ್ ಮೈ ಇಂಟ್ರೆಸ್ಟ್ ಆನ್ ದ್ಯಾಟ್. ಸಿ ನೋಡ್ತಾ ಹೋದರೆ ಇಟ್ಸ್ ಲೈಕ್ ಈಗ ಕೆಲವ್ರದ್ದು ಪಾಯಸದಲ್ಲಿ ಒಂದು 4-5 ಗೋಡಂಬಿ ಇರುತ್ತೆ, ಇದು ಗೋಡಂಬಿಗಳೇ ಜಾಸ್ತಿ, ಇದು ಮಧ್ಯದಲ್ಲಿ ಪಾಯಸ ಇದ್ದಂಗಿದೆ ಇದು. ಅಂದರೆ ಯಾವ ಒಂದು ಫೇಸ್. ವಾಟ್ ಇಸ್ ದಿಸ್ ಅಂಡರ್ ವಾಟರ್ ಸಾಂಗ್ ಸ್ಟೋರಿ? ಸೊ ಅದು ಒಂದು ಸಿನಿಮಾ ಮಾಡಬೇಕಾದ್ರೆ ದ ವಾಸ್ ಅ ಮೂವಿ ಆ್ಯಸ್ ಅನ್ ಆ್ಯಕ್ಟರ್, ಟೀನೇಜ್ ಅಂತ ಹೇಳಿ. ಇಟ್ ವಾಸ್ ಅಬೌಟ್ ಕಮಿಂಗ್ ಆಫ್ ಏಜ್ ಮೂವಿ ಅಂತ, ಅಂದರೆ ದೊಡ್ಡವರಾಗೋರ ಬಗ್ಗೆ. ದಟ್ ಏಜ್ ಬಿಟ್ವೀನ್ ಲೈಕ್ 10th 11th ಪ್ಯೂಬರ್ಟಿ. So probably good film in the that came too early ಅಂತ ಹೇಳ್ಬೋದು. But ಆ ಸಿನಿಮಾದಲ್ಲಿ we did a song that was completely shot underwater. So that was the world's first. ನಾವು ನೀರೊಳಗಡೆ ಹೋಗಿ ಲಿಪ್ಸಿಂಗ್ ಮಾಡಬೇಕಾಗಿತ್ತು ಸಾಂಗ್ಗೆ. ಹೌ ಡಿಡ್ ಯು ಡೂ ಇಟ್? ಅಂದರೆ ಸ್ಕೂಬಾ ಕಿಟ್ ಎಲ್ಲ ಏನಿರಲಿಲ್ಲ? ಇಲ್ಲ. So there were some shots where like ನಾನು I'm like on a bed and like stuff like that. ಅದಕ್ಕೆ I had to go down with the scuba gear. ಆದಮೇಲೆ ಫೋಕಸ್ಗೆಲ್ಲನೂ ಕೊಟ್ಟು ಪೊಸಿಷನ್ ಎಲ್ಲನೂ ಓಕೆ ಅಂದಮೇಲೆ ಲೈಕ್ ಜಸ್ಟ್ ವೆನ್ ದೇ ಆರ್ ಅಬೌಟ್ ಟು ಸ್ಟಾರ್ಟ್ ದ ಸಾಂಗ್ ಅಂಡರ್ ವಾಟರ್ ಸ್ಪೀಕರ್ಸ್ನ ಯೂಸ್ ಮಾಡಿದರು. ಸೊ ದ್ಯಾಟ್ ನನಗೆ ಹಾರ್ಡ್ ಕೇಳಿಸುತ್ತೆ ಆ್ಯಂಡ್ ಐ ವಿಲ್ ಬಿ ಏಬಲ್ ಟು ಲಿಪ್ ಸಿಂಕ್ ಅಂತ. ಆ್ಯಂಡ್ ದೆನ್ ಸ್ಕೂಬಾ ಗೇರ್ನ ಎತ್ಕೊಂಡು ಹೋದ್ಮೇಲೆ ಆ ಬಬಲ್ಸ್ ಎಲ್ಲ ಹೋಗಿ ಒಂಚೂರು ಸೆಟಲ್ ಡೌನ್ ಆದಮೇಲೆ ದೆನ್ ದೇ ಯೂಸ್ ಟು ಸ್ಟಾರ್ಟ್ ಸೌಂಡ್ ಆ್ಯಂಡ್ ದೆನ್ ರೋಲ್. ಫಾರ್ ಲೈಕ್ 2-3 minutes ಆ್ಯಂಡ್ ಆಲ್ ನಾನು ನೀರೊಳಗಡೆ ಇರ್ತಾ ಇದ್ದೆ, ಅಷ್ಟು ವಿತ್ ಲಿಪ್ ಸಿಂಕಿಂಗ್ ಆ್ಯಂಡ್ ಆಲ್ ದ್ಯಾಟ್. ಅಷ್ಟು ಕಂಟ್ರೋಲಿಗೆ ಬಂದಿತ್ತಾ? ಸೊ ಅದಕ್ಕೆ ಮುಂಚೆ ಐ ಹ್ಯಾಡ್ ಡನ್ ಅ ಲಾಟ್ ಆಫ್ ಎಕ್ಸಸೈಸಸ್ ಹೈಪರ್ ವೆಂಟಿಲೇಟಿಂಗ್ ಅಂತ. ಅದರಿಂದ ನಮ್ಮ ಲಂಗ್ನಲ್ಲಿ ಏರ್ನ ಹಿಡ್ಕೊಳ್ಳೋ ಕೆಪಾಸಿಟಿನ ಜಾಸ್ತಿ ಮಾಡ್ಬೋದು. ಸೊ ಅದನ್ನು ಮಾಡಿ ನನಗೆ ಯಾವತ್ತೂ ಚಿಕ್ಕ ವಯಸ್ಸಿಂದ ಸ್ನಾನ ಮಾಡೋವಾಗ್ಲೂ ಮುಖದ ಮೇಲೆ ನೀರು ಬಿದ್ದರೆ ಆಗಲ್ಲ. But I had to let go of that fear and I used to swim. At the same time ಈ ಮೂಗೊಳಗಡೆ ನೀರು ಹೋಗ್ಬಿಟ್ರೆ ನನಗೆ ಅದರಷ್ಟು ಇರಿಟೇಟ್ ಏನೂ ಆಗಲ್ಲ. ಸೊ
ಅದನ್ನೆಲ್ಲನೂ ಐ ಹ್ಯಾಡ್ ಟು ಫೋರ್ಗೋ ಆಲ್ ದ್ಯಾಟ್ ಈ ಸಾಂಗ್ಗೆ. ಬಟ್ ಇಟ್ ವಾಸ್ ವೆರಿ ಫನ್. ಅದು ಜನವರಿನಲ್ಲಿ ಶೂಟ್ ಮಾಡಿದ್ದು ಬೆಂಗಳೂರಿನಲ್ಲಿ. ಸೊ ಇಟ್ ವಾಸ್ ಲೈಕ್ 10 degrees 11 degrees 12 degrees ಎಲ್ಲ ಇರ್ತಾಯಿತ್ತು. ರಾತ್ರಿ ಎಲ್ಲನೂ ನೀರು ಚಳಿ ಆಗಿಬಿಟ್ಟು ನೆಕ್ಸ್ಟ್ ಡೇ ವಿ ಹ್ಯಾಡ್ ಟು ಗೆಟ್ ಇನ್ ಅಂಡರ್ ವಾಟರ್ ಮೇಕಪ್. ದೇರ್ ವರ್ ಲೈಟ್ಸ್ ಅಂಡರ್ ವಾಟರ್. ಸೋ ಮಚ್ ಹ್ಯಾಪನಿಂಗ್. ಯಾ, it was very fun. Nice. I think such challenges any actor would love to do anta ansutte. Yeah. Next comes in 2014, youngest to enter Forbes India 30 under 30 list alli entrepreneurship alli hogida adu. Yeah, it was both film. It was actually majorly ನನ್ನ ಸಿನಿಮಾದಲ್ಲಿ ಮಾಡಿದ ಕೆಲಸದ ಮೆರಿಟ್ನಲ್ಲಿ ತೊಗೊಂಡಿದ್ದು. So that was very surprising. ಆ ಲಿಸ್ಟ್ನಲ್ಲಿ ಬಂದಿತ್ತು. ಹೆಂಗಾಯ್ತಿದು? I mean, so basically they have a lot of referrals, and then they have a lot of like people in cities ಎಲ್ಲಿಂದ they'll collect ಯಾರನ್ನ ಈ ಲಿಸ್ಟ್ನಲ್ಲಿ ಹಾಕ್ಬೋದು, and then they have categories. So there are 30 people, and then they are categorized into different like, you know, segments: entrepreneur, business, finance, tech, and then like healthcare, and also media and entertainment, film ಎಲ್ಲಾನು. So they just called me, and then they said we want to talk to you. ಅದಾದಮೇಲೆ ನೀವು ಬಂದಿರ್ಬೋದು ಅಂತ. And then one day they just said, yeah, you're on the list, and we're going to publish the article and all that anta. It was very nice, very surprising. And that kind of like gave me an opportunity ಬೇರೆ ಫೌಂಡರ್ಸ್ನ, ದೊಡ್ಡ like, you know, entrepreneursನ ಮೀಟ್ ಮಾಡೋದಕ್ಕೆ, to understand their success stories, their journeys, and again, right, good conversations. So our experience, it also helped me while I was building MediMagic. Next in the list, even I was very shocked because probably I had missed it, I guess. 2016 ಅಲ್ಲಿ Care of Footpath 2 enters Academy Awards 88th Oscars. Yeah. ಅದು ಹೆಂಗಾಯ್ತು? ನಾವೇ ಅಪ್ಲೈ ಮಾಡಬೇಕಾ? ಯಾ, ನಾವೇ ಮಾಡ್ಬೇಕು ಅದನ್ನು. ಸೊ ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಆ್ಯಂಡ್ ದೆನ್ ಯು ನೀಡ್ ಟು ಹ್ಯಾವ್ ಎ ಪಬ್ಲಿಸಿಸ್ಟ್ LA-ನಲ್ಲಿ, ಲಾಸ್ ಆಂಜಲಸ್ನಲ್ಲಿ, ಆ್ಯಂಡ್ ದೇ ಹ್ಯಾವ್ ದರ್ ಪ್ರಾಸೆಸ್ ಆ್ಯಂಡ್ ಅಪ್ಲಿಕೇಶನ್ ಎಲ್ಲಾನು. ಸೊ ದಿ ಐಡಿಯಾ ವಾಸ್, ವಿ ನ್ಯೂ ಅಂದರೆ ಆಸ್ಕರ್ಸ್ಗೆ ಎಸ್ಪೆಷಲಿ, ಐ ಆಮ್ ಜಸ್ಟ್ ಟಾಕಿಂಗ್ ಇನ್ ಜನರಲ್, ಲಾಬಿಯಿಂಗ್ ಅಂತ ನಡೆಯುತ್ತೆ. ದರ್ ಆರ್ ಲೈಕ್ ಅಬೌಟ್ 6,000-7,000 ಮೆಂಬರ್ಸ್ ಆಫ್ ದಿ ಅಕಾಡೆಮಿ. ಅವರೇ ವೋಟ್ ಮಾಡೋದು ಪ್ರತಿಯೊಂದು ಸಿನಿಮಾಗೂ. ಸೊ ಆ ಮೆಂಬರ್ಸ್ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ, ರೈಟ್? ಆದರೆ ಅವರೆಲ್ಲರಿಗೂ ಈ ಥರದ್ದೊಂದು ಸಿನಿಮಾ ಇದೆ ಅಂತ ಮುಟ್ಟಬೇಕು. ಸೊ ಅದು ಮುಟ್ಟಬೇಕು ಅಂತ ಅಂದರೆ ಯು ನೀಡ್ ಟು ಡೂ ಲೈಕ್ ಯು ನೀಡ್ ಟು ಪಬ್ಲಿಸೈಸ್ ಯುವರ್ ಮೂವಿ ಇಂಟರ್ನ್ಯಾಷನಲಿ. ಅವ್ನು ಕರ್ಸೋಕ್ಕಾಗಲ್ಲ. ಅದೇನೆ, ಐ ಮೀನ್ ಲೈಕ್ ದೇ ವೋಂಟ್ ಟೆಲ್ ಯು ನಾನು ಇದ್ರಲ್ಲಿ ಮೆಂಬರು ನಾನು ಅಂತ. ಸೊ ಇಟ್ಸ್ ಜಸ್ಟ್ ಲೈಕ್ ಅದೇ, ದಟ್ಸ್ ಹೌ ಲೈಕ್ ಅಲ್ಲಿರೋ ದೊಡ್ಡ ಸ್ಟುಡಿಯೋಸ್ಗೆ ಗೊತ್ತು ಯಾರು ಇರ್ತಾರೆ ಅಂತ, ಆ್ಯಂಡ್ ಅವ್ರ ಸಿನಿಮಾಗಳನ್ನು ಪುಷ್ ಮಾಡ್ತಾರೆ, ಲಾಬಿ ಮಾಡ್ತಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ, ಇಫ್ ಐ ಆಮ್ ಎ ಮೆಂಬರ್, ನನಗೆ ಯಾವ್ಯಾವ ಸಿನಿಮಾ ನೋಡೋಕ್ಕೆ ಅವಕಾಶ ಸಿಕ್ತೋ ಆ ವರ್ಷದಲ್ಲಿ, ಅದರಲ್ಲಿ ಒನ್ ಆಫ್ ದ ಸಿನಿಮಾಗೆ ನಾನು ವೋಟ್ ಮಾಡ್ತೀನಿ. ಸೊ ಸೇಂಗ್ ಈ ಸಿನಿಮಾ ನೋಡೇ ಇಲ್ಲ ಎಷ್ಟೊಂದು ಜನ. ಯಾವುದು ಅಂದರೆ ನಮ್ಮ ಕೇರ್ ಆಫ್ ಫುಟ್ಪಾತ್ 2 ಖಂಡಿತ ಆ ಬೋರ್ಡ್ ಮೆಂಬರ್ಸಲ್ಲಿ ಖಂಡಿತ. ಯಾ ಬಿಕಾಸ್ ನಮ್ಗೆ ಗೊತ್ತಿತ್ತು ವಿ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಮನಿ to, you know, get it publicized, and then what is lobbying. Publicizing? Sorry, I don't know. And then lobbying is a publicist basically. Avaru ee cinema na they have to make sure that it reaches everybody. Marketing the marketing film inside the board members of. Yeah, ಅವ್ರಿಗೊಂದು ಹಂಚ್ ಇರುತ್ತೆ, ಇವ್ರಿರ್ಬೋದು ಅಂತ. I mean, like this is how it works, what I know. ಆ್ಯಂಡ್ ದೆನ್ ಲಾಬಿಂಗ್, ಅವ್ರಿಗೆ ನೀವು ಹೇಳಬೇಕು ನಮ್ದಕ್ಕೆ ವೋಟ್ ಮಾಡಿ, ನಮಗೆ ವೋಟ್ ಮಾಡಿ ಅಂತ. ಸೊ ಇವಾಗ ಒಂದು ದೊಡ್ಡ ಸ್ಟುಡಿಯೋ ಒಂದು ಸಿನಿಮಾ ನಿರ್ಮಾಣ ಮಾಡಿದಾಗ ಅವ್ರಿಗೆ ಗೊತ್ತಿರುತ್ತೆ ಆ ಸ್ಟುಡಿಯೋನಲ್ಲಿ ಕೆಲಸ ಮಾಡಿರೋ ಎಷ್ಟೊಂದು ಜನದಲ್ಲಿ ಇಷ್ಟು ಜನ ಮೆಂಬರ್ಸ್ ಇರ್ಬೋದು ಅಂತ. ಅವ್ರ ಕಡೆಯಿಂದ ವೋಟ್ಸನ್ನ ಗಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಎಲೆಕ್ಷನ್. ನಾವು ಹೇಗೆ ಇಲ್ಲಿ ಕ್ಯಾನ್ವಾಸಿಂಗಿಗೆ ಹೋಗ್ತಾರೆ, ಲಾಬಿ ಮಾಡ್ತಾರೆ, ಅಥವಾ ಲೈಕ್ ವೋಟ್ ಕೇಳ್ತಾರೆ. ಸೊ ಇಟ್ಸ್ ಸಿಮಿಲರ್ಲಿ ಇನ್ ಎ ಡಿಫ್ರೆಂಟ್ ಫಾರ್ಮ್ ಅಷ್ಟೇ, ಎಕ್ಸೆಪ್ಟ್ ಅದನ್ನೆಲ್ಲ ಮಾಡಬೇಕು. ಸೊ ನಮ್ಮ ಲೈಕ್ ಇಂಡಿಯನ್ ಮೂವೀಸ್ ಯಾವುದೇ ಅಲ್ಲಿ ನಾಟ್ ಇನ್ ದ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅಂತ ಅಲ್ಲ, ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅನ್ನೋ ಒಂದು ಕ್ಯಾಟಗರಿ ಇದೆ. ಅದಕ್ಕೆ ಇಂಡಿಯಾಯಿಂದ ಅಫಿಷಿಯಲಿ ಒಂದು ಕಮಿಟಿ ಮಾಡಿ ಒಂದು ಸಿನಿಮಾನ ಕಳಿಸ್ತಾರೆ. ಸರಿ.
ಅದು ಬಿಟ್ಬಿಟ್ಟು ಎನಿ ಮೂವಿ ಕ್ಯಾನ್ ಗೆಟ್ ಇನ್ ಟು ದಿ ಆಸ್ಕರ್ ರೇಸ್. ದೇ ಹ್ಯಾವ್ ಟು ಫಾಲೋ ಅ ಸರ್ಟನ್ ಪ್ರೋಟೋಕಾಲ್ ಅಷ್ಟೇ. ಸೊ ನಾವು ದ ಲಾಸ್ಟ್ ಬೆಟ್ ಐ ಥಿಂಕ್ ನಿಮ್ಮ ಲೈಫ್ ಹೇಗಿದೆ ಅಂದರೆ ತುಂಬ ಚಾಪ್ಟರ್ಸ್ ಇದೆ, ಎಲ್ಲನೂ ತುಂಬ ಕ್ಯೂರಿಯಸ್ ಆಗಿ ನೀವೇನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಾವು ಟ್ರೈಂಗ್ ಟು ಎಕ್ಸ್ಪ್ಲೋರ್ ದ ವೇ ಯು ಥಿಂಕ್ ಆ್ಯಂಡ್ ದ ವೇ ಯು ಹ್ಯಾವ್ ಅಂಡರ್ಸ್ಟುಡ್ ಯುವರ್ ಓನ್ ಸೆಲ್ಫ್. ಇಟ್ಸ್ ಕಾಲ್ಡ್ ರಿಫ್ಲೆಕ್ಷನ್ಸ್ ಅಂತ. ಆಯಿತಾ, ನಾನು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಯು ಕ್ಯಾನ್ ಗಿವ್ ಅಸ್ ನಿನ್ನ ಉತ್ತರ ನಮ್ಗೆ ಕೊಡ್ಬೋದು ಆಯಿತಾ. ಸೊ ಕಿಶನ್, ನಿನ್ನ ಪ್ರಕಾರ ನಿನ್ನ ಮೋಸ್ಟ್ ಅಟ್ರಾಕ್ಟಿವ್ ಕ್ವಾಲಿಟಿ ಏನು? ಐ ಥಿಂಕ್ ಸ್ಮಾರ್ಟ್ನೆಸ್ ಅನಿಸುತ್ತೆ, ಅಂದರೆ ಇನ್ಸೈಡ್ ಔಟ್. ಆದರೆ ಮೈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನಿಸುತ್ತೆ. ಅಂದರೆ ಯಾವುದೇ ಒಂದು ಸಿಚುವೇಷನಲ್ಲೂ ಯಾವುದೇ ಒಂದು ಸನ್ನಿವೇಶದಲ್ಲೂ ಐ ಕ್ಯಾನ್ ಕಮ್ ಅಪ್ ವಿತ್ ದ ನೈಸೆಸ್ಟ್ ಆರ್ ಲೈಕ್ ದ ಕ್ವಿಕೆಸ್ಟ್ ಆರ್ ದ ಮೋಸ್ಟ್ ಸೂಟಬಲ್ ಸೊಲ್ಯೂಷನ್ ಫಾರ್ ದ್ಯಾಟ್. ಅದು ಕಾನ್ವರ್ಸೇಷನಲ್ಲಾಗಿರಲಿ ಅಥವಾ ಆ್ಯಕ್ಚುಯಲ್ ಸಿಚುವೇಷನಲ್ಲಾಗಿರಲಿ, ಐ ಫೈಂಡ್ ದ್ಯಾಟ್ ವೆರಿ ನೈಸ್ ಟು ಹ್ಯಾವ್ ಅಂತ ಅನ್ಸುತ್ತೆ. ಅಟ್ರಾಕ್ಟಿವ್ ಕ್ವಾಲಿಟಿ ಅಂದರೆ ಐ ವುಡ್ ಸೇ ಹ್ಯೂಮಿಲಿಟಿ, ಅಂದರೆ ಸ್ಟೇಯಿಂಗ್ ಗ್ರೌಂಡೆಡ್, ಆದಮೇಲೆ ಲಾಯಲ್ಟಿ, ಬಿಟ್ಕೊಡಲ್ಲ ನನ್ನವರು ಅಂತ ಬಂದರೆ, ಆದಮೇಲೆ ಒಂದೊಂದು ಸರಿ ಐ ಆಮ್ ವೆರಿ ಆನೆಸ್ಟ್. ಸೊ ಇಟ್ಸ್ ಅ ಗುಡ್ ಕ್ವಾಲಿಟಿ ಓನ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಸತ್ಯ ಕಹಿ ಅನ್ನೋದು ಇವತ್ತಲ್ಲ, ಸತ್ಯ ಹರಿಶ್ಚಂದ್ರನ್ ಕಾಲದಿಂದಲೂ ಜನಕ್ಕೆ ಗೊತ್ತಿದೆ. ಬಟ್ ಡೋಂಟ್ ಲೆಟ್ ದ ವರ್ಲ್ಡ್ ಚೇಂಜ್ ಯು ಮೇ ಬಿ. ಆ್ಯಂಡ್ ಐ ಆಮ್ ಡಿಪ್ಲೊಮ್ಯಾಟಿಕ್ ವೆನ್ ಇಟ್ ಈಸ್ ರಿಕ್ವೈರ್ಡ್. ವೆನ್ ಇಟ್ ಇಸ್ ರಿಕ್ವೈರ್ಡ್. ಹೌ ಡು ಯು ಥಿಂಕ್ ಜನ ನಿಮ್ಮನ್ನು ಡಿಸ್ಕ್ರೈಬ್ ಮಾಡ್ತಾರೆ? ಪೀಪಲ್ ಡಿಸ್ಕ್ರೈಬ್ ಯು? ಐ ಥಿಂಕ್ ಚಿಕ್ಕ ವಯಸ್ಸಿನಲ್ಲಿ ನಿರ್ದೇಶನ ಮಾಡ್ದ, ಆದಮೇಲೆ ಎಲ್ಲಿ ಹೋಗ್ಬಿಟ್ಟ, ಕಳೆದೋಗ್ಬಿಟ್ಟ, ಇವಾಗ ಮತ್ತೆ ವಾಪಸ್ ಬರ್ತಾ ಇದ್ದಾನೆ ಅಂತ ತಿಳ್ಕೊತಾರೆ ಅಂತ ನಾನು ಬಯಸ್ತೀನಿ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಇವಾಗ ಬರ್ತಾ ಇರೋದು ಟು ಗಿವ್ ಸಮಥಿಂಗ್ ಅಮೇಝಿಂಗ್ ಜನಗಳಿಗೆ ಆ್ಯಂಡ್ ಟು ಗೆಟ್ ದೆಮ್ ಎಂಟರ್ಟೈನ್ಡ್. ಅವ್ರ ಥಿಯೇಟ್ರಿಗೆ ಬಂದರೆ ಫುಲ್ ಪೈಸಾ ವಸೂಲ್, ದೇ ಶುಡ್ ಹ್ಯಾವ್ ಫನ್ ಆ್ಯಂಡ್ ಗೋ ಬ್ಯಾಕ್ ಹೋಮ್. ಆದರೆ ದೇ ವಿಲ್ ಆಲ್ವೇಸ್ ಲುಕ್ ಎಟ್ ಮೀ ಲೈಕ್ ದ್ಯಾಟ್. ಕೆಲವರು ಇದ್ದಾರೆ, ಐ ಮೀನ್ ಲೈಕ್ ದೆರ್ ಆರ್ ಅ ಲಾಟ್ ಆಫ್ ಲೈಕ್ ನೆಗೆಟಿವಿಟಿ ಎಲ್ಲನೂ ಬರ್ತಾ ಇರುತ್ತೆ. ಆದರೆ ಐ ಡೋಂಟ್ ರಿಯಲಿ ಲುಕ್ ಇನ್ ಟು ಇಟ್ ಮಚ್. ಅಂದರೆ ಇಟ್ ಕುಡ್ ಬಿ ಲೈಕ್ ಅವ್ನು ಚಿಕ್ಕ ವಯಸ್ಸಿನಲ್ಲಿ ಅವನೇ ಮಾಡಿದ್ನ ನಿರ್ದೇಶನ, ಇನ್ನು ಎಷ್ಟೊಂದು ಜನ ಈಗಲೂ ಮಾತಾಡ್ತಾರೆ. ಆದರೆ ಆ ಟೈಮ್ನಲ್ಲಿ ಕೇರ್ ಆಫ್ ಫುಟ್ಪಾತ್ ಟೈಮ್ನಲ್ಲಿ ಏನು ನಡೀತು, ಮತ್ತು ಅದು ವೆನ್ ಇಟ್ ವೆಂಟ್ ಟು ಗಿನ್ನೆಸ್ ಎಲ್ಲನೂ ಎಷ್ಟು ಡಾಕ್ಯುಮೆಂಟೇಷನ್ಸ್ ಮಾಡಿದರು, ಎಷ್ಟು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿದರು ಆನ್ ಸೆಟ್. ನಾ ಪ್ರೂವ್ ಮಾಡೋದಕ್ಕೆ ಎಷ್ಟೊಂದು ದೇಶಗಳಿಂದ ಪ್ರೆಸ್ ಅವ್ರು ಬಂದು 2-3 ದಿನ ಸೆಟ್ನಲ್ಲಿರೋರು. ಯಾರು? BBC, ನ್ಯೂಯಾರ್ಕ್ ಟೈಮ್ಸ್, ಆ್ಯಂಡ್ ದೆನ್ ಸಂಡೇ ಟೈಮ್ಸ್ ಲಂಡನ್, ಇಂಟರ್ನ್ಯಾಷನಲ್ ಫೋಟೋಗ್ರಫರ್ಸು, ಮತ್ತು ಕೊರಿಯಾ, ಜಪಾನ್. ಅಯ್ಯೋ, ಜಪಾನ್ ಅವ್ರದ್ದು ಮಾತ್ರ ಕೇಳಬೇಡಿ, ಅವ್ರು ಹೆಂಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಮಲಗಿರೋವಾಗ ನಾನು ಎದ್ರೆ ಕ್ಯಾಮ್ರಾ ಇತ್ತು ಒಂದಿನ ಅಂತೂ ಮನೆಯಲ್ಲಿ. 4:30-5 ಗಂಟೆಗೆ ಎದ್ದೇಳ್ತಾ ಇದ್ದೆ, ಬಿಡ್ದಿ ಹತ್ರ ಒಂದು ಕ್ವಾರಿನಲ್ಲಿ ಶೂಟ್ ಮಾಡ್ತಾಯಿದ್ದು. ಆ್ಯಂಡ್ ದೆನ್ ನಾನು ಹಲ್ಲುಜದೆಲ್ಲನೂ ರೆಕಾರ್ಡ್ ಮಾಡ್ತಾಯಿದ್ರು. ಲೈಕ್ ವಿಯರ್ಡ್ ಅಂತ. ಬಿಗ್ ಬಾಸ್ ಓಕೆ. ಬಟ್ ಐ ಥಿಂಕ್ ಜನ ನನ್ನ ಬೇರೆ ಬೇರೆ ಎಲ್ಲೋ ಯಾರೋ ಮೊನ್ನೆ ಹೇಳ್ತಾಯಿದ್ರು ದಟ್ ನನಗೆ ಆ್ಯಟಿಟ್ಯೂಡ್ ಇದೆ ಅಂತ. ಎಲ್ಲೋ ಬಂದಿದ್ದಾಗ ನಾನು ಮಾತಾಡಿಸ್ಲಿಲ್ಲ ಅಂತನೋ ಏನೋ. ಬಟ್ ಅವ್ರು ನಿಜ ನನಗೆ ವಾಪಸ್ ಸಿಕ್ಕಿದ್ರೆ ಐ ವುಡ್ ಲವ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್ ಆ್ಯಂಡ್ ಟೆಲ್ ದೆಮ್ ದಟ್ ಇಲ್ಲ, ಯಾವುದೋ ಒಂದು ಸನ್ನಿವೇಶದಿಂದ ಅಥವಾ ಸಿಚುವೇಶನಿಂದ ಆ ರೀತಿ ಆಗಿರುತ್ತೆ ಹೊರತು ನಾನು ಯಾರನ್ನೇ ಆಗಲಿ ಮಾತಾಡಿಸ್ದೆ ಹಿಂತಿರ್ಕೊಂಡು ಅಥವಾ ಫೋಟೋ ಕೊಡ್ದೆ ಆ ಥರ ಮಾಡೋ ಅಭ್ಯಾಸ ನನಗಿಲ್ಲ. ನನಗೆ ಇನ್ನೂ ಯಾರೋ ಸಿಕ್ಕರೆ, ಯಾರು ನೀವು, ಯಾವ ಊರು, ಓ ಈ ಊರ, ನಿಮ್ಮ ಜೋಳ ರೊಟ್ಟಿ ಬಿಟ್ರಿ ಅಂತ. ಸೊ ಐ ಲವ್ ಕನೆಕ್ಟಿಂಗ್ ವಿತ್ ಪೀಪಲ್. ನಾನು ಹೇಳಿದಂಗೆ ಕಲ್ಚರ್ಸು ನಮ್ಮ ಕರ್ನಾಟಕದಲ್ಲೇ ಎಷ್ಟು ಕಲ್ಚರ್ಗಳಿದೆ. ಸೊ ಜನನೇ ನಂಗೆ ತುಂಬ ಇಷ್ಟ. ವಾಟ್ ಅನಾಯ್ಸ್ ಯು? ಯಾವ್ದು ನಿಮಗೆ ಸಖತ್ ಯೋ ಅಂತ ಅನ್ನೋಂಗೆ ಮಾಡುತ್ತೆ? ಐ ಥಿಂಕ್ ಸಮ್ಟೈಮ್ಸ್ ಲೈಕ್ ಪ್ಲ್ಯಾನ್ಸ್ ಚೇಂಜ್ ಆದಾಗ, ಲೈಕ್ ಅನ್ಸರ್ಟನಿಟಿ ಇರೋವಾಗ, ಲೈಕ್ ಇಲ್ಲೇನೋ ಒಂದು ಮಾಡಬೇಕು ಅಂತ ವಿಲ್ ಹ್ಯಾವ್ ಎನ್ ಐಟಿನರಿ ಆ್ಯಂಡ್ ಅದು ಆ ರೀತಿನಲ್ಲಿ ನಡೆಯಲ್ಲ, ಅಥವಾ ಬಿಕಾಸ್ ಆಫ್ ಎನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆರ್ ಬಿಕಾಸ್ ಆಫ್ ಸಮಥಿಂಗ್, ಆವಾಗ ಒಂಚೂರು ಇಕ್ಕಟ್ಟಾಗುತ್ತೆ. ಆದರೆ ನಾರ್ಮಲಿ ಪೀಪಲ್ ಇರಿಟೇಟ್ ಮಾಡಿದ್ರೆ ನಾನು ಅನಾಯ್ ಆಗ್ತೀನಿ, ಫ್ರೆಂಡ್ಸು. ಬಟ್ ಇನ್ನೇನಿಲ್ಲ, ಅಷ್ಟೊಂದೇನು ಅನಾಯ್ ಆಗಲ್ಲ. ಐ ಥಿಂಕ್ ಒಂದೊಂದು ಸರಿ ಸಿನಿಮಾದಲ್ಲಿ ಆಬ್ವಿಯಸ್ ಥಿಂಗ್ಸನ್ನ ತೋರಿಸಿದ್ರೆ, ಲೈಕ್ ತುಂಬ ಓವರ್ ಡ್ರಾಮ್ಯಾಟಿಸೈಸ್ ಮಾಡಿದ್ರೆ ಅಥವಾ ಅವಶ್ಯಕತೆ ಇಲ್ಲದೆ ಇರೋದನ್ನು ಅಲ್ಲಿ ತುರ್ಕಿದ್ರೆ ಯಾಕಿಸಿದ್ನು ಅಂತ ಅನ್ಸ್ಬಿಡುತ್ತೆ.
ಒಂದೆರಡು ಸರಿ ಥಿಯೇಟ್ರಲ್ಲಿ ಮಲಗಿದ್ದೀನಿ ಕೂಡ. ಸೊ ಆಯಿತು, ನೆಕ್ಸ್ಟ್ ವಾಟ್ಸ್ ಯೋರ್ ಮಂತ್ರ, ಲೈಫ್ ಮಂತ್ರ? ಲೈಫ್ ಮಂತ್ರ ಈಸ್ live, love, laugh. I think it's very simple. And then ask, believe, receive. Yeah. ನಿಮ್ಮ ಬೆಡ್ ಸೈಡ್ ಟೇಬಲಲ್ಲಿ ಈಗ ಏನಿದೆ? ಬೆಡ್ ಸೈಡ್ ಟೇಬಲ್ನಲ್ಲಿ ಈಗ ಸಿಂಬನ್ ಟ್ರೀಟ್ಸ್ ಇದೆ. ಸಿಂಬಾ ಇಸ್ ಮೈ ಪೆಟ್ ಲ್ಯಾಬ್. ಅವ್ನ ಟ್ರೀಟ್ಸ್ ಇದೆ, ಮತ್ತು ನನ್ನ ಫೋನ್ ಚಾರ್ಜರ್ ಇದೆ, ಮತ್ತು ಅಷ್ಟೇ ಅನ್ಸುತ್ತೆ. ಯಾ. ಓಕೆ. ದೇರ್ಸ್ ಅ ಬುಕ್, ಗುಡ್ ವೈಬ್ಸ್ ಗುಡ್ ಲೈಫ್ ಅಂತ. ಯಾರದು ಆತರು? ಐ ಥಿಂಕ್ ಇಟ್ಸ್ ವೆಕ್ಸ್ ಕಿಂಗ್. ಗುಡ್ ಲೈಫ್ ಗುಡ್ ವೈಬ್ಸ್. ಯಾ. ಓಕೆ, ಸೊ ಸಬ್ ಕ್ವೆಶನ್, ನಿಮ್ಮ ಪ್ರಕಾರ ವಾಟ್ ಈಸ್ ಗುಡ್ ವೈಬ್ಸ್? ಬಿಕಾಸ್ ಗುಡ್ ವೈಬ್ಸ್ ಅನ್ನೋದು ಗುಡ್ ವೈಬ್ಸ್ ಓನ್ಲಿ ನಮ್ಮನೇಲಿ ಒಂದು ಬೋರ್ಡ್ ಇದೆ. ಐ ಮೀನ್ ಗುಡ್ ವೈಬ್ಸ್ ಇಸ್ ಅ ವೆರಿ ಜೆನೆರಿಕ್ ಅಂತನಾ? ಪಾಪ್ಯುಲರ್ ಬಸ್ ವರ್ಡ್ ಅದು. ಹೌದು. ಹೌ ಶುಡ್ ಒನ್ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಂಡ್ ಹೌ ಹ್ಯಾವ್ ಯು ಇಂಟರ್ಪ್ರಿಟೆಡ್ ಇಟ್? ಅಂದರೆ ನನಗೇನು ಅನ್ಸುತ್ತೆ ಅಂತಂದರೆ, ವೈಬ್ ಅನ್ನೋದು ನಮ್ಮ ಸುತ್ತಲಿರೋ ಒಂದು ಆರಾ. ಅಂದರೆ ದಿಸ್ ಇಸ್ ಆ್ಯಕ್ಚುಲಿ ಲೈಕ್ ಸೈಂಟಿಫಿಕ್ ಆ್ಯಸ್ ವೆಲ್. ಲೈಕ್ ವಿ ಎಮಿಟ್ ಸರ್ಟನ್ ವಾಟ್ ಎವರ್ ಆರಾ ಅರೌಂಡ್ ಅಸ್. ಸೊ ಸ್ಕ್ಯಾನ್ ಮಾಡೋಕ್ಕೆಲ್ಲ ಇವಾಗ ಟೆಕ್ನಾಲಜಿ ಇದೆ, ಮಿಷನ್ ಬಂದ್ಬಿಟ್ಟಿದೆ. ಹಾಂ, ಹೌದು. ಸೊ ಅದನ್ನು ನೋಡಿದಾಗ ನಾವು ಏನು ಎಮಿಟ್ ಮಾಡ್ತಾ ಇದ್ದೀವಿ. So without that machine, are we like giving out like positive energy? Like you come into a room, you're spreading positivity, you're laughing, you're smiling, you're like joyous. Idellanu, I think, is a part of nama vibe. All okay, then song kuda ide alwa, good vibes only, you repeat maga anta. And I think that's your vibe. And ನಿಮ್ಮ ಸುತ್ತಲಿರೋರು ಅವ್ರಿಗೆ ಆ ವೈಬ್ ಎಷ್ಟು ಚೆನ್ನಾಗಿರಬೇಕು ನಮ್ಮದು ಅಂದರೆ, ಇಟ್ಸ್ ಇನ್ಫೆಕ್ಷಿಯಸ್. ಅಂದರೆ ಅವರು ಅದನ್ನು ದೇಲ್ ಕ್ಯಾಚ್ ಆನ್ ಟು ಇಟ್. ದೇಲ್ ಆಲ್ಸೋ ಸ್ಟಾರ್ಟ್ ಫೀಲಿಂಗ್ ದ ಸೇಮ್ ವೇ ಅಂತ. Now it's like a sudden mirror in front of you, like who are you now ಅಂತ. It will be including me when I am checking like who am I. Okay, ಈಗ ಈ ಫೇಸ್ ಆಫ್ ನಿಮ್ಮ ಲೈಫಲ್ಲಿ ವಾಟ್ ಆರ್ ಯು ಫ್ಯಾಂಟಸೈಸಿಂಗ್? ಐ ಥಿಂಕ್ ನನ್ನ ಸಿನಿಮಾ ಮಾಸ್ಟರ್ ಫೇಸ್ ಆಗಿದೆ, ಈಗ ಮಿಸ್ಟರ್ ಅಲ್ಲ. ಹಾರ್ಟಲ್ಲಿ ಯಾರು ಇದ್ದಾರಾ? ಇಲ್ಲ, ಸದ್ಯಕ್ಕೆ ನನ್ನ ಹಾರ್ಟಲ್ಲಿರೋದು ನನ್ನ ಸಿನಿಮಾ. That was quick. Yeah. So what surprised you today? ಇವತ್ತು ಸರ್ಪ್ರೈಸ್ ಆಗಿದ್ದು ನೀವೆಷ್ಟು ಯಂಗ ಕಾಣಿಸ್ತೀರಾ ಅಂತ. ಆ್ಯಂಡ್ ನಾನು ನೋಡಿದ ರಶ್ಮಿ ಅವರು ಇದೇ ಅಕ್ಕನ ಅಂತ. ಅವಾಗ ಆಂಟಿನ ಕರೀತದೆ. I think I'm going with the answer with time. Yeah. And I think what surprised me the most was ನಿಮ್ಮ ಹತ್ರ 4 ನಾಯಿ ಇದೆ ಅಂತ ಹೇಳಿದ್ದು. I can't wait to meet her. ಇವಾಗ ಹೋಗೋಣ ಡೆಫಿನೆಟ್ಲಿ. ಯಾವ ಸೆಂಟ್ ಮೇಕ್ಸ್ ಯು ಹ್ಯಾಪಿಯೆಸ್ಟ್? For me it's I vanilla. think vanilla and rose. Oh yeah? Yeah, ಅಂದರೆ ಐ ಥಿಂಕ್ ಸಮ್ಟೈಮ್ಸ್ ನಾವು ಸೆಂಟ್ ಜೊತೆ ಪೀಪಲ್ನ ಅಸೋಸಿಯೇಟ್ ಮಾಡ್ತೀವಿ, ಪೀಪಲ್ ಜೊತೆ ಸೆಂಟ್ನ ಅಸೋಸಿಯೇಟ್ ಮಾಡ್ತೀವಿ. ಸೊ ಆ ಸೆನ್ಸು ನನಗೆ ಲೈಕ್ ಇಟ್ ಮೇಕ್ಸ್ ಮೀ ಫೀಲ್ ಲೈಕ್ ಕಾಮ್ ಆ್ಯಂಡ್ ಲೈಕ್ ಹ್ಯಾಪಿ. ಅದು ಬಿಟ್ಬಿಟ್ರೆ ಇಟ್ಸ್ ಲೈಕ್ ಸ್ಪಿಯರ್ಮೆಂಟ್ ಆರ್ ಯೂಕಲಿಪ್ಟಸ್ ಇದು. ಆದರೆ ದಿಸ್ ಗಿವ್ಸ್ ಲೈಕ್ ದಟ್ ಕ್ಯೂಟ್ ಲೈಕ್ ನೈಸ್ ವಾರ್ಮ್ ಫೀಲಿಂಗ್. ಲಾಸ್ಟ್ಲಿ, ಎಲ್ಲಿ ಫೇಲ್ಯೂರ್ ಇಲ್ವೋ ಅಲ್ಲಿ ಗ್ರೋತ್ ಇಲ್ಲ ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಇಟ್. ಪೀಪಲ್ ಯೂಶಲಿ ಆರ್ ದೇ ಸ್ಕೇರ್ ಟು ಫೇಲ್, ಬಟ್ ಐ ಆಲ್ವೇಸ್ ಟುಡೇ ಐವ್ ಅಂಡರ್ಸ್ಟುಡ್ ದಿಸ್. The more you fail, the more you grow, the more your experience to handle anything. It is adding more to you than success can. Yeah. So ನೀವು ಈ ರಿಜೆಕ್ಷನ್ಸು ಫೇಲ್ಯೂರ್ಸನ್ನು ಹೇಗೆ ನೋಡಿದ್ದೀರಾ? That's what I've always seen it like. I think they ಏನಂತೀರ, ನನ್ನ ಒಂದು ಕಾಂಪಿಟೇಟಿವ್ ನೇಚರ್ನಲ್ಲಿ ಇಫ್ ಐ ಫೇಸ್ ಸಚ್ ಎ ಸಿಚುವೇಶನ್, ಆವಾಗ ನಾನು ಇನ್ನೂ ಹೇಗೆ ಇದನ್ನು ಚೆನ್ನಾಗಿ ಮಾಡ್ಬೋದು, ಹೌ ಕ್ಯಾನ್ ಐ ಪ್ರೂವ್ ದೆಮ್ ರಾಂಗ್ ಅಟ್ ದ ಸೇಮ್ ಟೈಮ್. ಬಟ್ ಲೈಕ್ I am definitely going to do this anta. I take it up as a challenge and I pursue it with like my full force. ನನಗೆ ಅದೇನೆ ನಾನು ಹೇಳಿದ್ನಲ್ಲ, ನನಗೆ ಸ್ಕೂಲ್ನಲ್ಲಿ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಯಾರೂ ಇರಲಿಲ್ಲ ಅಂತ. ಐ ವಾಸ್ ಲೈಕ್ ಐಮ್ ಗೋನ್ ಟು ಟೇಕ್ ಅಪ್ ದಿಸ್ ಚಾಲೆಂಜ್. ಫಸ್ಟ್ ಟೆಸ್ಟ್ನಲ್ಲಿ 14 ಮಾರ್ಕ್ಸ್ ಬಂತು, 25ಗೆ ನಾನು ಹತ್ತೆ. ಡ್ಯಾಮ್, ನನಗೆ ಯಾರೂ ಇಲ್ಲ ಹೇಳ್ಕೊಡೋಕ್ಕೆ ಅಂತ. ಆ್ಯಂಡ್ ದೆನ್ ಐ ಗಾಟ್ ಲೈಕ್ ಸ್ಟಡಿ ಮೆಟೀರಿಯಲ್ಸ್, ವರ್ಕ್ ಬುಕ್ಸ್, ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್. ಆ್ಯಂಡ್ ದೆನ್ 10th I was like 120 on 125. ಸೊ ಯು ಕ್ಯಾನ್ ಬಿ ಸೆಲ್ಫ್ ಟಾಟ್, ಯು ಕ್ಯಾನ್ ಬಿ ಎನಿಥಿಂಗ್. ಐ ಥಿಂಕ್ ಹೇಳ್ತಾರಲ್ಲ, ಹಿಂದೆ ಗುರು ಮುಂದೆ ಗುರಿ ಇರಬೇಕು ಅಂತ. ಹಿಂದೆ ಗುರು ಇಲ್ಲದೆ ಇದ್ರೂ
ಅವರಷ್ಟಕ್ಕೆ ಅವರೇ ಉಟ್ಕೊತಾರೆ, ಗಿವನ್ ದ್ಯಾಟ್ ಮುಂದೆ ನಿಮ್ಗೊಂದು ಗುರಿ ಇದ್ರೆ ಅಂತ. ಆ್ಯಂಡ್ ಆ ಗುರಿನ ಈ ಕಡೆ ಆ ಕಡೆ ಚೇಂಜ್ ಆಗಿ ಬಿಡಬಾರ್ದು. ಬಿಡಬಾರ್ದು. ಐ ಮೀನ್ ಲೈಕ್ ಐ ಫೀಲ್ ಲೈಕ್ ನಮ್ಮ ಲೈಫ್ನಲ್ಲಿ ಎಷ್ಟು ನಾವು ಪ್ರಯತ್ನ ಪಟ್ಟರು ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ಬಿ ಏಬಲ್ ಟು ಪುಲ್ ಅವರ್ ಸೆಲ್ಸ್ ಬ್ಯಾಕ್ ಆ್ಯಂಡ್ ದೆನ್ ಫೋಕಸ್ ಆನ್ ಇಟ್. ಎಲ್ಲ ಮಾತಾಡಿದ್ವಿ ಕಿಶನ್. ಲಾಸ್ಟ್ಲಿ ಒನ್ ಫೇಸ್ ಆಫ್ ಯುವರ್ ಲೈಫ್ ದಟ್ ವಿ ಹವ್ ನಾಟ್ ಟಚ್ಡ್ ಇಸ್ ಮನಿ. ಸಿನ್ಸ್ ಐ ಮೀನ್ ಇಟ್ ವಾಸ್ ಸೋ ಆನೆಸ್ಟ್ ಆಫ್ ಯು ಟು ಅಕ್ಸೆಪ್ಟ್ ದಟ್ ಯು ಕಮ್ ಫ್ರಮ್ ಅ ಪ್ಲೇಸ್ ಆಫ್ ಪ್ರಿವಿಲೇಜ್. ಆದ್ರೂ ಯು ವಿಲ್ ಸ್ಟಿಲ್ ಹ್ಯಾವ್ ಯುವರ್ ಓನ್ ಬಕೆಟ್ ಅಲ್ಲ ಟು ಫಿಲ್ ಇನ್ ನಿಮ್ಮ ಮನಿ ಆಸ್ಪಿರೇಷನ್ಸ್, ಗೋಲ್ಸ್ ಏನು, ಆ್ಯಂಡ್ ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ಮನಿ? ಅದೇ ಪ್ರಿವಿಲೇಜ್ ಅಂತ ಹೇಳಿದ್ದು ಹೇಗೆ ಅಂತ ಅಂದರೆ, ಹೇಳ್ತೀನಿ ನೋಡಿ. ಒಬ್ಬ ನಮ್ಮಲ್ಲಿ ಯಾರು ಲೈಕ್ ನಾರ್ಮಲ್ ವರ್ಕರ್ ಅವರ ಮಗ ಸ್ಕೂಲ್ಗೆ ಹೋಗ್ತಾ ಇರೋದನ್ನ ನಾವು ಒಬ್ಬ ಸ್ಲಮ್ನಲ್ಲಿ ಸ್ಕೂಲ್ಗೆ ಹೋಗ್ತಾ ಇಲ್ದಿರೋ ಮಗನಿಗೆ ಕಂಪೇರ್ ಮಾಡಿದ್ರೆ ಇವನಿಗೆ ಪ್ರಿವಿಲೇಜ್, ಹೀ ಈಸ್ ಪ್ರಿವಿಲೇಜ್ಡ್ ಅಂತ ಬೇಸಿಕ್ಸಿಗೆ. ಅಟ್ ದ ಸೇಮ್ ಟೈಮ್ ಅವರನ್ನು ಇನ್ನೊಬ್ರು ಕಂಪೇರ್ ಮಾಡಿದ್ರೆ ದ ಅದರ್ ಪರ್ಸನ್ ಈಸ್ ಪ್ರಾಬಬ್ಲಿ ಪ್ರಿವಿಲೇಜ್ಡ್. ಸೊ ಐ ವುಡಂಟ್ ಕಾಲ್ ಮೈ ಸೆಲ್ಫ್ ಲೈಕ್, ಐ ಮೀನ್ ಲೈಕ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ಎವ್ರಿಥಿಂಗ್ ಟು ಲೈಕ್ ಸ್ಟಡಿ, ಗೆಟ್ ಎಜುಕೇಷನ್ ಎಲ್ಲನೂ. ಬಟ್ ನನಗೆಲ್ಲೂ ಆ ರೀತಿ ಲ್ಯಾವಿಶ್ ಆಗಿ ನಾನೇನು ಬೆಳೆಸಿಲ್ಲ. ಅಫ್ಕೋರ್ಸ್ ಲೈಕ್ ಮೈ ಪೇರೆಂಟ್ಸ್ ಹ್ಯಾವ್ ಗಿವನ್ ಮೀ ಆಲ್ ದ ಲವ್ ದಟ್ ದೇ ಹ್ಯಾವ್ ಹ್ಯಾಡ್. ಅದರಲ್ಲಿ ಯಾವ ಒಂದು ಕೊರತೆ ಇಲ್ಲ. ಆದರೆ ಐ ಫೀಲ್ ಲೈಕ್ ದುಡ್ಡು ಅನ್ನೋದು ಇಟ್ ವಿಲ್ ಫಾಲೋ. ನಾವು ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ಮಾಡಬೇಕು, ಆ್ಯಂಡ್ ಮನಿ ವಿಲ್ ಫಾಲೋ. ಅಂದರೆ ಅವಶ್ಯಕತೆಗೆ ಎಷ್ಟಿದೆಯೋ ಅದು ಮುಖ್ಯ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಕನಸುಗಳನ್ನು ನಾವು ನನಸು ಮಾಡ್ಕೊಳ್ಳೋದು ಮುಖ್ಯ, ಅದಕ್ಕೆ ಎಷ್ಟು ಬೇಕು ಅನ್ನೋದು. ಆ್ಯಂಡ್ ನನಗೆ ದುಡ್ಡು ಬಂದರೆ ನಾನು ಹಂಚ್ಕೊಂಡು ಬೆಳಿತೀನಿ ಅನ್ನೋ ಒಂದು ಮೈಂಡ್ಸೆಟ್ ನನಗಿದೆ. ಸೊ ಇಟ್ಸ್ ಲೈಕ್ ಸ್ಪ್ರೆಡ್ ದ ಲವ್ ಆ್ಯಂಡ್ ಎನಿಥಿಂಗ್ ದಟ್ ಯು ಹ್ಯಾವ್. ಸೊ ಶೇರಿಂಗ್ ಇಸ್ ಕೇರಿಂಗ್. ಆ ಥರ ಇವನ್ ಮನಿನ ನೀವು ಹಾಗೆ ನೋಡಿದ್ದೀರಾ? ಆ್ಯಂಡ್ ಯು ಬಿನ್ ಸಕ್ಸಸ್ಫುಲ್ ಇನ್ ಶೇರಿಂಗ್? ಮನಿ ಇನ್ನೂ ನಾನು ನೋಡಿಲ್ಲ, ಬಟ್ ನೋಡ್ತೀನಿ, ಗೊತ್ತು. ಆ್ಯಂಡ್ ಐ ವಿಲ್ ಡೂ ಗುಡ್ ಥಿಂಗ್ಸ್ ವಿತ್ ಇಟ್, ರೈಟ್? ನನಗೆ ತುಂಬ ದೊಡ್ಡ ದೊಡ್ಡ ಕನಸುಗಳಿದೆ. ನಾನು ಹೇಳಿದಾಗೆ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ, ಎಜುಕೇಷನ್ನಲ್ಲಿ. ಸೊ ನಾನು ಎಷ್ಟೊಂದು ಆಸೆಗಳು, ಡ್ರೀಮ್ಸ್, ಆ ರೀತಿನಲ್ಲಿ ನನಗೆ ತುಂಬ ಡ್ರೀಮ್ಸ್ ಇದೆ. ಟು ಬಿಲ್ಡ್ ಎ ಫೌಂಡೇಶನ್ ಆ್ಯಂಡ್ ಟು ಬಿಲ್ಡ್ ಸಮಥಿಂಗ್ ಫಾರ್ ನಮ್ಮ ಯಂಗರ್ ಜನ್ರೇಷನ್. ಹೇಗೆ ನೀವು ಕೇಳಿದ್ರಿ ಟ್ಯಾಲೆಂಟನ್ನು ಹೇಗೆ ಗುರ್ತಿಡಿಬೋದು ಅಂತ. ಸೊ ಇದೆಲ್ಲದಕ್ಕೂ ನನ್ನ ಥಾಟ್ಸ್ ಏನಿದೆ ಅದನ್ನು ಟು ಬ್ರಿಂಗ್ ಇಟ್ ಇನ್ ಟು ಆ್ಯಕ್ಷನ್, ಐ ವಾಂಟ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್, ಆ್ಯಂಡ್ ಅದಕ್ಕೆ ಖಂಡಿತ ದುಡ್ಡು ಬೇಕಾಗುತ್ತೆ. ಸೊ ನನಗೆ ಬಂದಾಗ ಐ ವಿಲ್ ಪುಟ್ ಇಟ್ ಇನ್ ಟು ದ ರೈಟ್ ಯೂಸ್. ಯು ಸೇ ನನಗೆ ಬಂದಾಗ, ಬಟ್ ವೇ ವಿ ಸಿ ಇಟ್ ಅಂದರೆ ಆ್ಯಸ್ ಅ ಚೈಲ್ಡ್ ಆ್ಯಕ್ಟರ್ ಯು ಮಸ್ಟ್ ಹ್ಯಾವ್ ಸೀನ್. ಇಲ್ಲ, ನಾನೇನು ಅವಾಗ ರೆಮ್ಯುನರೇಷನ್ ಎಲ್ಲ ನೋಡ್ತಿರ್ಲಿಲ್ಲ. ಹೌದಾ? ತುಂಬ ಕಡಿಮೆ. ಐ ಮೀನ್ ಲೈಕ್ ಪ್ಯಾನ್ ಕಾರ್ಡ್ ಇತ್ತು, ಬಿಕಾಸ್ ನನ್ನ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ದೇ ವಾಸ್ ಎ ಪ್ರೊಡಕ್ಷನ್ ಕಂಪನಿ, ಮತ್ತು ಟಿ ವಿ ಚಾನಲ್ನಿಂದ ಚೆಕ್ ಬರೋದು, ಈ ಥರದ್ದೆಲ್ಲ ಇತ್ತು. ಸೊ ಆವಾಗಲೇ ನನ್ನ 4 ವರ್ಷದಲ್ಲೋ 5 ವರ್ಷದಲ್ಲೋ ಪ್ಯಾನ್ ಕಾರ್ಡ್ ಮಾಡಿಸಿತ್ತು. ಬಟ್ ಬರ್ತಾ ಇದ್ದಿದ್ದು ತುಂಬ ಕಡಿಮೆ ಅನಿಸುತ್ತೆ. ನಾನು ಯಾವತ್ತೂ ಕೇಳಕ್ಕೆ ಹೋಗಿಲ್ಲ ನನ್ನ ಮನೆಯಲ್ಲಿ. ಗೊತ್ತಿತ್ತು, ಬಟ್ ವಾಟ್ ಇಟ್ ವಾಸ್? ನೋ, ಐ ಡಿಡ್ಂಟ್ ನೋ. ನಾನು ಯಾವತ್ತೂ ಅದನ್ನು ಕೇಳಕ್ಕೆ ಹೋಗಲಿಲ್ಲ. ಎಷ್ಟು ಬಂತು, ನಾನು ಇಲ್ಲಿ ಹೋಗ್ತೀನಿ ಅಥವಾ ನಾನು ಖರ್ಚು ಮಾಡ್ತೀನಿ ಅಂತ ಇಲ್ಲ. ನನಗೆ ಸ್ಯಾಟರ್ಡೇಸು 10 ರೂಪಾಯಿ ಪಾಕೆಟ್ ಮನಿ ಕೊಡೋರು. ಸ್ಕೂಲ್ ಹತ್ರ ಒಂದು ಬೇಕ್ರಿ ಇತ್ತು. ದಿಸ್ ವಾಸ್ ಲೈಕ್ 7th ಸ್ಟ್ಯಾಂಡರ್ಡ್ನಲ್ಲೇ ನಾನು ಅಲ್ಲಿ ಲೈಕ್ ವೆಜ್ ಪಫು ಮತ್ತು ಯಾವುದೋ ಒಂದು ಕೇಕು ಅಥವಾ ಏನಾದ್ರು ತಿನ್ನೋದಕ್ಕೆ. ಇಮ್ಯಾಜಿನ್ ಮಾಡಿ 2006, 2007, 2008ನಲ್ಲಿ 10 ರೂಪಾಯಿ ಅಂದರೆ ಐ ವಾಸಂಟ್ ಲೈಕ್ ಸ್ಪಾಯಿಲ್ಡ್ ಕಿಡ್ ಆರ್ ಎನಿಥಿಂಗ್. ನಾನು ಎಲ್ಲಿದ್ನೋ, ಎಲ್ಲಿ ಬೆಳಿಬೇಕೋ ಅದೇ ರೀತಿನಲ್ಲಿ ಬೆಳೆಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದರಿಂದ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ವ್ಯಾಲ್ಯೂ ಫಾರ್ ಮನಿ, ವ್ಯಾಲ್ಯೂ ಫಾರ್ ಟೈಮ್, ವ್ಯಾಲ್ಯೂ ಫಾರ್ ಪೀಪಲ್, ವ್ಯಾಲ್ಯೂ ಫಾರ್ ಲವ್. ಆ್ಯಂಡ್ I'm just grateful. Oh, so nicely you've rounded ID experience anta. Yeah. Because since I had also seen Mani younger age ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ, ನನಗೊಂದು ಆರೋಗ್ಯನ್ಸ್ ಇತ್ತು, ಅಮ್ಮ ನಾನು ದುಡ್ದಿದ್ದಲ್ವಾ, ನಂಗೆ ಕೊಡು, ನಾನು ಹಂಗೆ ಹೋಗ್ತೀನಿ ಅಂತ. ಸಿ ಹೌ ಕಿಡ್ಸ್ ಆರ್ ಸೋ ಡಿಫ್ರೆಂಟ್. ಯಾವ ಟೈಮಲ್ಲಿ ನಮ್ಮ ತಂದೆನೂ ಹೇಳೋರು, ಈವನ್ ಹಿ ಯೂಸ್ ಟು ಗೋ ಸಿಂಗಿಂಗ್ ಆಲ್ ಇಂಡಿಯಾ ರೇಡಿಯೋಗೆಲ್ಲನೂ. ಅಲ್ಲಿ ದುಡ್ಡು ಬಂದರೆ ಅವತ್ತು ನಾನು ರಾಜ ಅಂತ. ಬಟ್ ನನಗೆ ಯಾವತ್ತೂ ಅದನ್ನು ಅವ್ರು ತೋರಿಸಿಲ್ಲ. ತಗೋ ನಿಂಗೆ ದುಡ್ಡು ಬಂತು, ಹೋಗು. ಸರ್ಪ್ರೈಸಿಂಗ್ಲಿ ನೀವು ಕೇಳೂ ಇಲ್ಲ.
ನಾನು ಕೇಳೂ ಇಲ್ಲ. ನನಗೆ ಏನಿರ್ತಾಯಿತ್ತು ಅಂದರೆ ನನಗೆ ಪೆನ್ಸಿಲ್ ಬಾಕ್ಸ್ ಬೇಕು, ನನಗೆ ಪೆನ್ ಬೇಕು, ಈ ಥರದ್ದು. ಲೈಕ್ ಐ ಯೂಸ್ ಟು ಹ್ಯಾವ್ ಲೈಕ್ ವೆರಿ ಸಿಂಪಲ್ ಕ್ಯೂಟ್ ಆಸ್ಕ್ಸ್. ಯಾ, ಇಟ್ಸ್ ನೈಸ್. ಹೌ ಹ್ಯಾವ್ ಯು ಹ್ಯಾಂಡಲ್ ರಿಜೆಕ್ಷನ್ಸ್? ಅಥವಾ ನಿಮ್ಮ ಲೆವೆಲಲ್ಲಿ ರಿಜೆಕ್ಷನ್ಸ್ ಅಂದರೆ ಏನು ಕಿಶನ್? ನಾನು ರಿಜೆಕ್ಷನ್ನ ನಿಜ ಕನ್ಸಿಡರ್ ಮಾಡಲ್ಲ. ಐ ಥಿಂಕ್ ಐ ಬಿಲ್ಟ್ ಅ ಡಿಫೆನ್ಸ್ ಮೆಕ್ಯಾನಿಸಮ್ ವೇರ್ ಯಾರು ಬಂದು ಅಥವಾ ಅಂದರೆ ನಾನು ಕೇಳಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಅಲ್ವಾ. ಸೊ ನಾನು ಕೇಳಿ ರಿಜೆಕ್ಟ್ ಮಾಡೋದು ಐ ಮೀನ್ ಲೈಕ್ ದೇರ್ ಇಸ್ ಅ ಸೇಯಿಂಗ್, ಯು ಮಿಸ್ ಎವ್ರಿ ಶಾಟ್ ದಟ್ ಯು ಡೋಂಟ್ ಟೇಕ್ ಅಂತ, ಆರ್ ಸಮಥಿಂಗ್ ಲೈಕ್ ದಟ್. ಅಂದರೆ ದೇರ್ ಶುಡ್ ಬಿ a failure after an attempt, but there shouldn't be a failure to attempt. ಆಹಾ, ಅಮೇಝಿಂಗ್. ಸೊ ನಾವು ಟ್ರೈ ಮಾಡಿಲ್ಲ ಅನ್ಸ್ಕೊಳ್ಳೋಣ, ಬಟ್ ಟ್ರೈ ಮಾಡಿಲ್ಲ ಅಂದರೆ ಯು ನೆವರ್ ನೋ ಈ ಬಾಗಿಲಿಂದ ಏನಿರ್ಬೋದು, ಈ ಬಾಗಿಲಿಂದ ಏನಿರ್ಬೋದು ಅಂತ. ಸೊ ಐ ಥಿಂಕ್ ರಿಜೆಕ್ಷನ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಎಲ್ಲಿ ಯಾವ ಲೆವೆಲ್ನಲ್ಲಿ ಐ ಆಮ್ ಪ್ರಿಟಿ ಶ್ಯೂರ್ ನಮ್ಮ ಪ್ರೈಮ್ ಮಿನಿಸ್ಟರೂ ಯಾವುದೋ ಒಂದು ಟ್ರೀಟಿನ ಯಾವುದೋ ದೇಶಕ್ಕೆ ಕೊಟ್ಟಾಗ ರಿಜೆಕ್ಟ್ ಆಗುತ್ತೆ. ಯಾರಿಗೆ ಎದುರಿಸಿಲ್ಲ ಅನ್ನೋದು, ಯಾರು ಎದುರಿಸಿಲ್ಲ, ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ ದಟ್ ಫೇಸ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಯಾವಾಗ ಸಿನಿಮಾ, ಮುಂದೇನು ಕತೆ, ಸ್ಟೇಜು? ವೆರಿ ಸೂನ್ ಸಿನಿಮಾದ ಬಗ್ಗೆ ಹೆಚ್ಚು ಡೀಟೇಲ್ಸನ್ನು ಐ ವಿಲ್ ಬಿ ಶೇರಿಂಗ್. ಫಸ್ಟ್ ಅನೌನ್ಸ್ಮೆಂಟಾ? ಯಾ, ಸ್ಟಿಲ್ ಇನ್ನು ಪ್ರೀ ಪ್ರೊಡಕ್ಷನಲ್ಲಿದೆ. ಈ ವರ್ಷ ಆಗ್ಬೋದಾ? ಯಾ, ಅಂದರೆ ಸಿನಿಮಾ ಈ ವರ್ಷ ಶುರು ಆಗ್ತದೆ ಸದ್ಯದಲ್ಲೇ. ರಿಲೀಸ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಐ ಮೀನ್ ಅದು ಪ್ರೊಡಕ್ಷನ್ ಪ್ಲ್ಯಾನಿಂಗು ಎಲ್ಲನೂ ಆದಮೇಲೆ ಗೊತ್ತಾಗುತ್ತೆ. ಆದರೆ ಇಟ್ಸ್ ಗೋನ್ ಬಿ ಸಮಥಿಂಗ್ ವೆರಿ ನೈಸ್. ನನಗೆ ತುಂಬ ಖುಷಿ ಆಗ್ತಾಯಿದೆ ಸಿನಿಮಾದ ಕೆಲಸ ಮಾಡ್ತಾ ಇರೋದಕ್ಕೆ. ರೀಸೆಂಟಾಗಿ ಐ ಹ್ಯಾಡ್ ಗಾನ್ ಟು ಎ ಫಾರೆಸ್ಟ್ ನಮ್ಮ ಕರ್ನಾಟಕ ತಮಿಳ್ನಾಡು ಬಾರ್ಡರ್ನಲ್ಲಿ. ಅಲ್ಲಿ ಹೋಗಿ ಲೈಕ್ ಐ ಡೋಂಟ್ ನೋ, ಲೈಕ್ ಇಡೀ ದಿನ ಲೈಕ್ ಐ ಆಮ್ ಜಸ್ಟ್ ಸಿಟ್ಟಿಂಗ್ 2-3 ಬೆಟ್ಟದ ಮಧ್ಯೆ ಒಂದು ವ್ಯಾಲಿನಲ್ಲಿ, ಈ ಕಡೆ ಬೆಟ್ಟ ಈ ಕಡೆ ಬೆಟ್ಟ. ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಬರಿತಾ ಇದ್ದೀನಿ. ಆಮೇಲೆ ಅಲ್ಲಿಂದ ಮುಂಬೈಗೆ ಹೋದೆ, ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಆಮೇಲೆ ಒಂದು ನಿಮಿಷ ಬರ್ತೀನಿ ತಡಿ ಅಂತ ಐ ಆಮ್ ಜಸ್ಟ್ ಓಪನಿಂಗ್, ನಿನ್ಗೇನು ಹುಚ್ಚ ಮಧ್ಯದಲ್ಲಿ ಎಲ್ಲೋ ಲ್ಯಾಪ್ಟಾಪ್ ತೆಗೆದುಬಿಟ್ಟು ಬರೀತೀಯಾ ಅಂತ. ಸೊ ಇಟ್ಸ್ ಲೈಕ್ ಐ ಆಮ್ ಎ ವೆರಿ ಆಬ್ಸೆಂಟ್ ಮೈಂಡೆಡ್ ಪರ್ಸನ್ ಬೈ ದ ವೇ. ಅಂದರೆ ನಾನು ಒಂದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಏನೋ ಮಾಡಿರ್ತೀನಿ. ಅಂದರೆ ಲೈಕ್ ಗಾಡಿ ಓಡಿಸುವಾಗ ಐ ವುಡ್ ಹವ್ ಮಿಸ್ಡ್ ಎ ಟರ್ನ್ ಬಿಕಾಸ್ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿರ್ತೀನಿ, ಅಥವಾ ಮನೆಯಲ್ಲಿ ಊಟ ಮಾಡಬೇಕು ಅನ್ನೋದು ಮರ್ತೋಗಿರ್ತೀನಿ. ಈ ಥರ ಬೇಜಾರು ಆಗ್ತಾ ಇರುತ್ತೆ. ಇದೆಲ್ಲನೂ ಬೀಯಿಂಗ್ ಎ ಕ್ರಿಯೇಟಿವ್ ಪರ್ಸನ್ನ ಸೈಡ್ ಎಫೆಕ್ಟ್ಸ್ ಅಷ್ಟೇ. ಬಟ್ ಇಟ್ಸ್ ಆಲ್ ಫನ್. ಸ್ಪೋಕ್ ಅಬೌಟ್ ಲ್ಯಾಪ್ಟಾಪಲ್ಲಿ ಯು ಡೂ ಯುವರ್ ಸ್ಕ್ರಿಪ್ಟ್ ವರ್ಕ್ ಅಂತ. ಅಂದರೆ ಅಲ್ಲಿವರೆಗೂ ಬಂದಿದೆ, ಇವತ್ತು ಬೋರ್ಡ್ಸ್ ಇದೆ, ಹೌದು, ಪೇಪರ್ ಇಲ್ಲ. ಸೊ ಎನಿ ಸಾಫ್ಟ್ವೇರ್ ದಟ್ ಯು ಆರ್ ಪರ್ಟಿಕ್ಯುಲರ್ಲಿ? ಹೌದು, ಐ ಯೂಸ್ ಫೈನಲ್ ಡ್ರಾಫ್ಟ್. ಫೈನಲ್ ಡ್ರಾಫ್ಟ್ ಇಸ್ ಅ ಸ್ಕ್ರೀನ್ ರೈಟಿಂಗ್ ಸಾಫ್ಟ್ವೇರ್. ಅದನ್ನು ನಾನು ಯೂಸ್ ಮಾಡ್ತೀನಿ. ಮುಂಚೆ ಬೇರೆ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ದಿಸ್ ವೆರಿ ನೈಸ್. ನಾವು ಅದರಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಎಲ್ಲನೂ ಹಾಕಿದ್ರೆ ಮುಂದಕ್ಕೆ ನಾವು ಪ್ರೊಡಕ್ಷನ್ ಸ್ಟೇಜಿಗೆ ಹೋದಾಗ ಅದೇ ಬ್ರೇಕ್ ಡೌನ್ ಕೊಡುತ್ತೆ. ಯಾವ್ಯಾವ ಕ್ಯಾರೆಕ್ಟರ್ಸ್ ಈ ಸೀನಲ್ಲಿದೆ, ಏನೇನು ಸೆಟ್ ಪ್ರಾಪರ್ಟೀಸ್ ಇದೆ, ಮತ್ತು ಏನೇನು ಮೇಕಪ್ ಲುಕ್ಸ್ ಇದೆ, ಆ ಲೆವೆಲ್ ಡೀಟೇಲ್ನ ಅದರಲ್ಲಿ ಹಾಕ್ಬೋದು. ಸೊ ಅದನ್ನು ಟೀಮ್ ಮಾಡ್ತಾರೆ. ಸೊ ಅಟ್ ದಿಸ್ ಸ್ಟೇಜ್ ನನಗೆ ಏನೇನು ಐಡಿಯಾಸ್ ಬರ್ತದೆ, ಏನೇನು ವಾಟ್ ಐ ಆಮ್ ಫೀಲಿಂಗ್, ಐ ಜಸ್ಟ್ ಗೋ ಆನ್ ಪುಟಿಂಗ್ ಇಟ್ ಇಂಟು ಇಟ್ ಆ್ಯಂಡ್ ಇಟ್ಸ್ ಕಮಿಂಗ್ ಔಟ್ ಗ್ರೇಟ್. ದಟ್ ಕ್ಯೂರಿಯಸ್ ಮೈಂಡ್ ದಟ್ ಯು ಆರ್. ಎ ಐ ಎಲ್ಲ ಬಂದಮೇಲೆ ಏನೇನು ಆಟ ಆಡಿದ್ದೀರಾ ಅಲ್ಲಿ? ಎ ಐನ ನಾನು ತುಂಬ ಲೈಕ್ ಐ ಹ್ಯಾವ್ ಟ್ರೈಡ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇನ್ ದಟ್ ಅಂತ ಹೇಳ್ಬೋದು. ನಿಮ್ಮ ಸಜೆಷನ್ಸ್ ಎನಿ ಫಾರ್ ಎಕ್ಸಾಂಪಲ್? ಐ ಮೀನ್ ಎಷ್ಟೊಂದು ಸರಿ ನನಗೆ ದೇರ್ ಇಸ್ ಅನ್ ಇಮ್ಯಾಜಿನೇಷನ್ ಅಲ್ವಾ, ಆ ಇಮ್ಯಾಜಿನೇಷನ್ನ ಹೇಗೆ ನಾನು ಹೊರಗೆ ತರಬೇಕು ಅಂತ ಐ ವಿಲ್ ಯೂಸ್ ಮಿಡ್ ಜರ್ನಿ. ಆ್ಯಂಡ್ ನಾನು ಐ ವಿಲ್ ಬಿ ಲೈಕ್, ಈ ಥರ ಮಾಡಿದ್ರೆ ಹೇಗಿರುತ್ತೆ, ಡಸ್ ಇಟ್ ಲುಕ್ ಗುಡ್, ಈ ಫ್ರೇಮ್ ಡಸ್ ಇಟ್ ಆ್ಯಕ್ಚುಲಿ ಸೂಟ್ ವಾಟ್ ಐ ಆಮ್ ರೈಟಿಂಗ್, ಡಸ್ ಇಟ್ ರೆಸನೇಟ್ ವಿತ್ ಮೈ ಥಾಟ್ಸ್, ಈ ಥರದ ಸೆಟ್ಟಿಂಗಲ್ಲಾದರೆ. ಆ್ಯಂಡ್ ದೆನ್ ಯು ಗೋ ಆನ್ ಟು ಕ್ರಿಯೇಟ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ದೆನ್ ಯು ಲೈಕ್ ಸಮಥಿಂಗ್. ಸೊ ಲೈಕ್ ಇಟ್ಸ್ ಅ ವೆರಿ ನೈಸ್ ಟೂಲ್ ಬ್ರೈನ್ ಸ್ಟಾರ್ಮ್ ಮಾಡೋದಕ್ಕೆ. ಎಷ್ಟೊಂದು ಥಾಟ್ಸನ್ನು ನಿಮಗೆ ಕ್ಲಾರಿಟಿ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ. ಮೀ ಆ್ಯಸ್ ಎ ಕ್ರಿಯೇಟಿವ್ ಪರ್ಸನ್ ಅದನ್ನು ಇವಾಗ ಎಷ್ಟೊಂದು ಜನ ಬೇರೆ ಬೇರೆ ಏನಕ್ಕೋ ಯೂಸ್ ಮಾಡ್ತಾರೆ. ಫೇಸ್ ರಿಪ್ಲೇಸ್ ಮಾಡ್ತಾರೆ, ಆಮೇಲೆ ಲೈಕ್ ಐ ಮೀನ್ ಡೀಪ್ ಫೇಕ್ ಅಂತ ಅಲ್ಲ, ಬಟ್ ಯು ಕ್ಯಾನ್ ಅಂದರೆ ನಿಮ್ಮ ಫೇಸ್ನ ನೀವು ಸ್ಕ್ಯಾನ್ ಮಾಡಿ
AI ಅಲ್ಲಿ ಒಂದು ಕ್ಯಾರೆಕ್ಟರ್ನ ಮಾಡಿ ಅದು ನಿಜ ಜೀವನದ ಥರನೇ ಕಾಣುತ್ತೆ. ಹ್ಮ್. ನಾವು ಸುಮ್ಮನೆ ವರ್ಡ್ಸನ್ನು ಟೈಪ್ ಮಾಡಿದ್ರೆ ಆ AI ನಾನೇ ಮಾತಾಡಿರೋ ರೀತಿಯಲ್ಲಿ ಜನರೇಟ್ ಮಾಡಿಕೊಡುತ್ತೆ. ಸೊ ಟೆಕ್ನಿಕಲಿ ಇವತ್ತು ನಾವೇನು ವಿಡಿಯೋ ಮಾಡೋಷ್ಟೇ ಇಲ್ಲ, ಹಾಂ, ಇಬ್ಬರೊಂದು AI ಅವತಾರ ಕೂಡ್ಸ್ಬಿಟ್ಟು ಸ್ಕ್ರಿಪ್ಟ್ ಹಾಕಿ. ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ನನಗೆ ರೀಸೆಂಟಾಗಿ ಯಾರೋ ಪಾಡ್ಕಾಸ್ಟ್ ಮಾಡಿದ್ದೀನಿ ಅಂತ ಕಳಿಸಿದ್ರು. ನಾನು ಕೇಳಿಸ್ಕೊಂಡೆ ಯಾವುದೋ ಫಾರಿನ್ ಆ್ಯಕ್ಸೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಗೊತ್ತಾಯಿತು ಇಟ್ಸ್ ನಾಟ್ ದೇರ್ ವಾಯ್ಸ್, ಸ್ಕ್ರಿಪ್ಟನ್ನು ಜನರೇಟ್ ಮಾಡಿಬಿಟ್ಟು ಅದನ್ನು ಪಾಡ್ಕಾಸ್ಟಾಗಿ ಮಾಡಿಬಿಟ್ಟಿದ್ದಾರೆ ಅಂತ. ಪವನ್ ಇದಾರಲ್ಲ, ಪವನ್ ಕುಮಾರ್ ಅವರು ಡೈರೆಕ್ಟರ್, ಅವ್ರು ಇಲ್ಲಿ ಬಂದಾಗ ಇಲ್ಲಿ ಬಂದು ಹೋದ್ಮೇಲೆ ಹಿ ಹ್ಯಾಡ್ ಸೆಂಡ್ ದಟ್ ಲಿಂಕ್. ದೆನ್ ಐ ಸೆಡ್ ಡೂಡ್ ಮೈ ಜಾಬ್ ಇಸ್ ಅಟ್ ಸ್ಟೇಕ್ ಅಂತ. ಇಲ್ಲ, ಐ ಫೀಲ್ ಲೈಕ್ ಇದನ್ನ ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಈ ಒಂದು 5 ನಿಮಿಷದ ಹಿಂದೆ ನಾನು ಒಂದು ಎಮೋಷ್ನಲ್ ಜರ್ನಿ ಹೋದ್ನಲ್ಲ, ಟಾಕಿಂಗ್ ಅಬೌಟ್ ಮೆನಿ ಥಿಂಗ್ಸ್, ಅದನ್ನು ನೀವು ಯಾವ AI ತಂದ್ರೂ ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅದಕ್ಕೋಸ್ಕರನೇ ಸಿನಿಮಾ ವಿಲ್ ಆಲ್ವೇಸ್ ಲಿವ್. ಯಾಕೆಂದರೆ ನಾವು ಬರೋದೇನೆ ಸಿನಿಮಾನ ನೋಡೋದಕ್ಕೆ. ಏನಕ್ಕೆ ಅಂದರೆ ವಿ ವಾಂಟ್ ಟು ಫರ್ಗೆಟ್ ಅಬೌಟ್ ಅವರ್ ಲೈಫ್ಸ್ ಅಲ್ವಾ. ದೇರ್ ಇಸ್ ಅ ಪಾರ್ಟ್ ಆಫ್ ಅಸ್ ವಿಚ್ ವಾಂಟ್ಸ್ ಟು ಲಿವ್ ಅವರ್ ಲೈಫ್ ಫಾರ್ ದೋಸ್ 3 hours ಇನ್ ಸಮನ್ ಎಲ್ಸಸ್ POV, ರಿಲೇಟಿಂಗ್ ಟು ಸಂಬಡಿ ಎಲ್ಸ್ ಇನ್ ಎ ಸಮ್ ಡಿಫ್ರೆಂಟ್ ವರ್ಲ್ಡ್. ನಿಜ. ಸೊ ಸಿನಿಮಾನೂ ಅಷ್ಟೇ, ಇಲ್ ಗೋ, ಇಲ್ ಬಿ ದೇರ್ ಫಾರ್ ಅ ಲಾಂಗ್ ಟೈಮ್. ಕೀಪ್ ಗೋಯಿಂಗ್ ಕಿಶನ್. ಥ್ಯಾಂಕ್ ಯು. Proud of you and keep going. Many more chapters to be written, many more experiences to be had, and ಅದೆಲ್ಲದ್ರ ಮಧ್ಯ ನಿಮಗೆ ಬೇಕಾಗಿರೋ ಸಂತೋಷ, ನೆಮ್ಮದಿ, ತೃಪ್ತಿ ಯಾವಾಗಲೂ ನಿಮ್ಮ ಜೊತೆಗಿರಲಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮ್ಮ ಶೋಗೆ ಬಂದು ಮಾತಾಡೋದಕ್ಕೆ ಐ ಗಾಟ್ ಅ ಲವ್ಲಿ ಆಪರ್ಚುನಿಟಿ ಆ್ಯಂಡ್ ಐ ಡೋಂಟ್ ನೋ ಹೌ ಇಟ್ಸ್ ಕಮ್ ಔಟ್, ಬಟ್ ಐ ರಿಯಲಿ ಫೆಲ್ಟ್ ಗುಡ್. ನನಗೆ ತುಂಬ ಒಂಥರ ಲೈಕ್ ಒಳ್ಳೆ ಫೀಲಿಂಗ್ ಒಳಗಡೆ ಬಂತು ಮಾತಾಡ್ತಾ. ಮಧ್ಯದಲ್ಲಿ ಐ ಫೆಲ್ಟ್ ಎ ಲಿಟಲ್ ಹೆವಿ, ಐ ವೋಂಟ್ ಲೈ ಅಬೌಟ್ ಇಟ್, ಬಟ್ ಇಟ್ ಆಲ್ ಗೋಸ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಎವ್ರಿಬಡಿ ವಾಚಿಂಗ್ ಇಟ್ ಆ್ಯಂಡ್ ಆಲ್ ದ ಲವ್. ನನಗೆ ಇಲ್ಲಿವರೆಗೂ ಪ್ರೀತಿ ಕೊಟ್ಟಿದ್ದಾರೆ, ನನ್ನ ಬೆಳೆಸಿದ್ದಾರೆ, ಹರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಆ್ಯಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ನನ್ನ ಮುಂದಿನ ಸಿನಿಮಾಗಳಿಗೂ ಅವರು ನೋಡ್ತಾರೆ. ನಾನು ಒಳ್ಳೆ ಸಿನಿಮಾ ಕೊಡ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ನಾನು ಯಾವುದೋ ಮಾಡ್ತೀನಿ ಅಂತಲ್ಲ, ಬಟ್ ಯಾ ಡೆಫಿನೆಟ್ಲಿ ಐ ಆಮ್ ಪ್ರಿಟಿ ಶ್ಯೂರ್ ಐ ವಿಲ್ ಗಿವ್ ದೆಮ್ ಸಮಥಿಂಗ್ ದಟ್ ದೇ ಕ್ಯಾನ್ ಲೈಕ್. Amazing. Since you said you are an emotional person, coincidentally, ಸಿ ದ ಬುಕ್ ಮೇಲಿರೋದು ಯಾವುದಿದೆ ಅಂತ ಅಂದರೆ ನಮ್ಮ ಶೋಗೆ ಬರೋವಂಥ ಪ್ರತಿಯೊಬ್ಬರಿಗೂ ಒಂದು ಬುಕ್ ಕೊಡ್ತೀವಿ. ಓಕೆ. ಸೊ ಮಾಸ್ಟರ್ ಯುವರ್ ಎಮೋಷನ್ಸ್ ಅಂತ, ವಾವ್, ಟು ದ ಮಾಸ್ಟರ್ ಹಿಮ್ಸೆಲ್ಫ್. ಸೊ ಐ ಆಮ್ ಗೋನಾ ಗಿವ್ ದಿಸ್ ಬುಕ್ ಟು ಯು. ಇಟ್ಸ್ ಲವ್ಲಿ. ವೆನೆವರ್ ಯು ನೀಡ್ ದಿಸ್, ಪ್ಲೀಸ್ ಟು ರೀಡ್ ಇಟ್. ಆ್ಯಂಡ್ ವೈಲ್ ಐ ಸೈನ್ ದಿಸ್, 3 ಗೆಸ್ಟನ್ನು ನಾಮಿನೇಟ್ ಮಾಡಿ ಕಿಶನ್. ಯಾರನ್ನ ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು? ಐ ಥಿಂಕ್ ಮೊದಲನೇದಾಗಿ ಐ ವುಡ್ ಲೈಕ್ ಟು ನಾಮಿನೇಟ್ ಸುದೀಪ್ ಸರ್. ಯಾಕೆಂದರೆ ಐ ಥಿಂಕ್ ಅವರ ಜರ್ನಿ ಬಗ್ಗೆ ಇನ್ನೂ ಹೆಚ್ಚು ನಾವು ಕೇಳಬೇಕು. ಲೈಕ್ ಏನು ನಾನಿವತ್ತು ಮಾತಾಡಿದೆ, ನಿಮ್ಮ ಶೋನ ಯಾವ ರೀತಿ ನೀವು ನಡೆಸ್ತೀರಾ. ಐ ಥಿಂಕ್ ಹಿ ಹ್ಯಾಸ್ ಅ ಲಾಟ್ ಆಫ್ ಗ್ರೇಟ್ ಥಿಂಗ್ಸ್ ನಮ್ಮ ಜೊತೆ, ನಾವಿನ್ನೂ ಅದನ್ನು ಕೇಳಿಲ್ಲ ಅಂತ ಅನಿಸುತ್ತೆ. ಎರಡನೇದಾಗಿ ಪ್ರತಿಭೆ ಅಂತ ಬಂದಾಗ ನನ್ನ ಜೊತೆಯಲ್ಲಿ ಕಳೆದ ಸುಮಾರು 5-6 ವರ್ಷಗಳಿಂದ ನಡ್ಕೊಂಬಂದಂಥ ನನ್ನ ತುಂಬ ಆಪ್ತ ಸ್ನೇಹಿತ ಒಬ್ಬ. ಹೀ ಈಸ್ ಅ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆ್ಯಂಡ್ ಹೀ ಸ್ಟಡಿಂಗ್ ರೈಟ್ ನೌ, ಜಸ್ಟ್ 21, ಧ್ರುವ್ ಪಾಟೀಲ್ ಅಂತ. ಆ್ಯಂಡ್ ಕಳೆದ ಲೈಕ್ ಐ ಥಿಂಕ್ ಅಬೌಟ್ 10 years 12 yearsನಿಂದ ವೈಲ್ಡ್ ಲೈಫ್ನ ಟ್ರ್ಯಾಕ್ ಮಾಡಿಕೊಂಡು ಕಬೀನಿನಲ್ಲಿ, ಆಫ್ರಿಕಾನಲ್ಲಿ, ಮತ್ತು ಈಸ್ ಎ ವೈಲ್ಡ್ ಲೈಫ್ ಕಾನ್ಸರ್ವೇಷನಿಸ್ಟ್, ಇವಾಗ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ನಲ್ಲಿ ಮೆಂಬರ್. ಅವನ ಜರ್ನಿ ಈಸ್ ಲೈಕ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಅದನ್ನು ನಾವು ಜನ ಕೇಳಬೇಕು. ಯಾಕೆಂದರೆ ನಾನು ಹೇಳ್ತಾ ಇದ್ನಲ್ಲ, ಟು ಗಿವ್ ಬ್ಯಾಕ್ ಅನ್ನೋದಕ್ಕೆ ನನಗೆ ಎಜುಕೇಷನ್ ಇದೆ, ಮತ್ತು ನೇಚರ್ ಇದೆ, ಸೊಸೈಟಿ ಇದೆ, ಮತ್ತು ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಇದೆ. ಫಾರ್ ಹಿಮ್ ಇಟ್ ಈಸ್ ಅಬೌಟ್ ಸೇವಿಂಗ್ ಅವರ್ ಎನ್ವೈರ್ನ್ಮೆಂಟ್, ಸೇವಿಂಗ್ ಅವರ್ ಪ್ಲಾನೆಟ್. ಆ್ಯಂಡ್ ದೆನ್ ಮುಂದಿನ ಜನ್ರೇಷನ್ಗೆ ನಾವು ಗಾಳಿನೇ ಕೊಟ್ಟಿಲ್ಲ ಅಂದರೆ ವಾಟ್ ಆರ್ ವಿ ಈವನ್ ಡೂಯಿಂಗ್ ಅಂತ. ಸೊ ದಟ್ಸ್ ವೇರ್ ನಾನು SPPNಲ್ಲೂ ಕೈ ಸೇರಿಸಿರೋದು. ಆ್ಯಂಡ್ ಐ ಥಿಂಕ್ ಮೂರನೇದಾಗಿ, ಐ ಡೋಂಟ್ ನೋ, ಇಟ್ಸ್ ಎ ವೆರಿ ವಿಯರ್ಡ್ ರಿಕ್ವೆಸ್ಟ್ ಅಂತ ಅನಿಸುತ್ತೆ. ಯಾರೂ ನಾನು ಎಷ್ಟೊಂದು ಸರಿ ಏರ್ಪೋರ್ಟ್ನಿಂದ ಮನೆಗೆ ಬರಬೇಕಾದ್ರೆ ಟ್ಯಾಕ್ಸಿ ಡ್ರೈವರ್ ಜೊತೆ ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ, ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಫ್ಯಾಮ್ಲಿ ಎಲ್ಲಿದೆ ಅಂತ. ಆ ಥರ ಅವರು ನಮ್ಮ ಜನಗಳಿಗೋಸ್ಕರ ಅಂತ ದೇವ್ ಕೆಪ್ಟ್ ದೇರ್ ಲೈವ್ಸ್ ಅಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ದುಡ್ಡು ಸಂಪಾದನೆ ಮಾಡಲೇಬೇಕು.
ಆದರೆ ಅವ್ರು ಎಲ್ಲಿಂದನೋ ಬಂದು ಯಾವುದೋ ಊನ್ ಬಿಟ್ಟು ಈ ಸಿಟಿಗೆ ಬಂದು ಜೀವನ ಮಾಡಿಕೊಂಡು ಕಷ್ಟಪಟ್ಕೊಂಡು ಸಾಲಗಳನ್ನ ಮಾಡಿಕೊಂಡು EMIಯಲ್ಲಿ ಗಾಡಿ ತೊಗೊಂಡು ಆಟೋ ತೊಗೊಂಡು ಅಂಥವ್ರನ್ನ ಐ ಥಿಂಕ್ ನೀವು ಮಾತಾಡಿಸ್ಬೇಕು ಅನ್ಸುತ್ತೆ. ಅಮೇಝಿಂಗ್ ಸಜೆಷನ್. ದೇರ್ ಯು ಗೋ, ದಿಸ್ ಬುಕ್. ಮೊದಲೇ ನೀನಿದ್ದೆ ಕಮ್ಮಿ ಮಾಡ್ತೀಯ ಅಂದಿದ್ಯಾ ನಿನಗೆ ಸಮಥಿಂಗ್ ಫಾರ್ ಯೋರ್ ಬಾಡಿ ಟು ಬಿ ರೀಚಾರ್ಜ್ ವೆಲ್. ಮ್ಯೂಸಿಕ್ ಪಿಲ್ಲೋ ಫ್ರಮ್ ರೀಪೋಸ್. ಥ್ಯಾಂಕ್ ಯು. ಸೊ ಗೈಸ್, ದ್ಯಾಟ್ ವಾಸ್ ಮಾಸ್ಟರ್ ಕಿಶನ್. ಮಿಸ್ಟರ್ ಕಿಶನ್, ಐ ಥಿಂಕ್ ನೀನು ಕೊನೆವರೆಗೂ ನೀನು ಮಾಸ್ಟರ್ ಕಿಶನ್. ಇಲ್ಲ ಕಿಶನ್ SS. ಓ, ಯಾಕೆಂದ್ರೆ SS ಇಸ್ ಮೈ ಮಾಮ್ ಅಂಡ್ ಡ್ಯಾಡ್ಸ್ ನೇಮ್. ಶ್ರೀಕಾಂತ್ ಶೈಲಜಾ. ಸೊ from Master Kishan to Kishan SS as on 2025, here we have explored this curious souls, curious journey. ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮ್ಮನ್ನು ಮುಟ್ತು, ನಿಮ್ಮ ಲೈಫ್ನ ಒಂದಷ್ಟು ವಿಚಾರಗಳನ್ನು ರಿಫ್ಲೆಕ್ಟ್ ಮಾಡ್ಕೊಳ್ಳೋ ಹಂಗೆ ಮಾಡ್ತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ನಿಮ್ಮ ಫೇವ್ರೆಟ್ ರೆಕಮೆಂಡೇಷನ್ ಯಾರನ್ನು ಇಲ್ಲಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಖಂಡಿತ ತುಂಬ ಜನನ ಅದೇ ಥರ ಕರೆಸಿದ್ದೀವಿ, ಮುಂದೆ ಕರೆಸ್ತೀವಿ ಕೂಡ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾರ್ವರ್ಡ್ ಮಾಡಿ, ರಿವೈಂಡ್ ಮಾಡಿ, ರಿಫ್ಲೆಕ್ಟ್ ಮಾಡಿ. ಏನು ಹೇಳಿ ಇವತ್ತು ಶೋನ ಮುಗಿಸ್ಲಿ. ನಿಮ್ಮ ಹತ್ರ ಇರುವಂಥ ಒಂದು ಯುನೀಕ್ ಟ್ಯಾಲೆಂಟ್ ಈಸ್ ಯುವರ್ ಸೂಪರ್ ಪವರ್. ಯಾವತ್ತೂ ಅದನ್ನು ಉಪಯೋಗಿಸೋಕ್ಕೆ ಹೆದರಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ನಾವು ದ ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ, ನನ್ನ ಹತ್ರ ಇರೋ ಸೂಪರ್ ಟ್ಯಾಲೆಂಟ್ ಏನು? ಹಾಡಿರೋದಿರ್ಬೋದು, ಯೋಚನೆ ಮಾಡೋಕ್ಕೆ ಬರುತ್ತೆ ಇರ್ಬೋದು, ಧೈರ್ಯ ತೊಗೋಬೋದು, ರಿಸ್ಕ್ ತೊಗೋತೀನಿ ಅಂತ ಇರ್ಬೋದು, ಏನೇ ಬಂದರೂ ನನ್ನ ಲೈಫಲ್ಲಿ ಹೆಂಗೋ ಸರ್ವೈವ್ ಆಗ್ತೀನಿ ಅನ್ನೋದು ಅದೊಂದಿರ್ಬೋದು. ಅದನ್ನು ಇಟ್ಕೊಂಡು ಮುಂದೆ ಅದನ್ನು ಒಂದು ಸೂಪರ್ ಪವರ್ ಆಗಿ ಉಪಯೋಗಿಸಿ ಲೈಫಲ್ಲಿ ಎಷ್ಟು ಮುಂದಕ್ಕೆ ಹೋಗ್ತೀರಾ ಅನ್ನೋ ರಿಫ್ಲೆಕ್ಷನ್ಸ್ಗಳು ಆಗಲಿ ಅಂತ ಹೇಳ್ತಾ, ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ವಂಡರ್ಫುಲ್, ರಿಯಲ್ ಆ್ಯಂಡ್ ಅನ್ ಎಮೋಷ್ನಲ್ ಯೆಟ್ ವೆರಿ ಅಪ್ ಟು ಡೇಟ್ ಕಾನ್ವರ್ಸೇಷನ್ ಇದು. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ. ಲೈಕ್ ದಿಸ್, ಕೀಪ್ ಗೋಯಿಂಗ್. ಐ ಥಿಂಕ್ ಈ ಎನರ್ಜಿನೇ ಯಾವತ್ತು ಇಟ್ ವಿಲ್ ಕೀಪ್ ಅಸ್ ಎಕ್ಸ್ಪ್ಲೋರ್ ನ್ಯೂ ಪಾತ್ಸ್ ಅಂತ. ಕೀಪ್ ಗೋಯಿಂಗ್ ಕಿಶನ್. ಥ್ಯಾಂಕ್ ಯು. ಐ ಹ್ಯಾಡ್ ಎ ಲವ್ಲಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಮೀ. ಈ ಶೋನ ನಾನು ತುಂಬ ನೋಡ್ತಾ ಇರ್ತೀನಿ. ನಿಮ್ಮ ಎಪಿಸೋಡ್ಸಲ್ಲಿ ಬರೋ ಒಂದು ಎಮೋಷನ್ಸ್ ಇರ್ಬೋದು, ಅಥವಾ ಎಟ್ ದ ಎಂಡ್ ಆಫ್ ದ ಡೇ ನನಗೆ ಎಷ್ಟೊಂದು ನಾನೇ ಐ ಹ್ಯಾವ್ ಪಿಕ್ಡ್ ಅಪ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಸೋ ಮೆನಿ ಎಪಿಸೋಡ್ಸ್. ಸೊ ಐ ಹೋಪ್ ನಮ್ಮ ಎಪಿಸೋಡ್ನಿಂದ ಯಾರಿಗೋ ಒಬ್ಬರಿಗೆ ಎಲ್ಲೋ ಒಂದು ಕಡೆ ಒಂಚೂರೇನೋ ಅಂತ ಅನ್ಸಿದ್ರೆ, ಐ ಥಿಂಕ್ ದಟ್ಸ್ ಆರ್ ಪರ್ಪಸ್ ಸಾಲ್ವ್ಡ್. 100%. ಥ್ಯಾಂಕ್ ಯು ಕಿಶನ್. ಅಂಟಿಲ್ ನೆಕ್ಸ್ಟ್ ಟೈಮ್. Cheers. Cheers. Thank you guys.